Hello, my dear friends and my dear students. Welcome to our YouTube channel Civil with Sudheer. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ದು ಏನಂತಂದ್ರೆ 50 ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ಇವತ್ತು ಈ ಕ್ಲಾಸ್ ಇದೆ. ಮತ್ತೆ ಈ ಕ್ಲಾಸಸ್ಸು ನಿಮ್ಮೆಲ್ಲರಿಗೂ ಗೊತ್ತಿರೋ ತರ ಮೆಗಾ MCQ ಸೀರೀಸ್ ಕ್ಲಾಸಸ್ ಇದೆ. ಇದು ಪ್ರೀವಿಯಸ್ದು ಇನ್ನೂ ಪ್ರೀವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ, 11 ಕ್ಲಾಸ್ ಮಾಡಿದ್ದೀನಿ, 11 ಸಬ್ಜೆಕ್ಟ್ದು. ಸೊ ಅದು ಹೋಗಿ ನೋಡ್ಕೊಳ್ಳಿ, ಯಾಕೆಂದ್ರೆ 2 ದಿವಸದಲ್ಲಿ ನಿಮ್ಮ ಎಕ್ಸಾಮ್ ಇದೆ RWS AE. ಸೊ ಅದಕ್ಕೆ ಒಂದು ರಿವಿಷನ್ ಟೈಪ್ ಕ್ವಶನ್ಸ್ ನೋಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಕೊಂಡು ಹೋಗಿ, ಡೆಫಿನೆಟ್ಲಿ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ 50 ಕ್ವಶನ್ ಅಲ್ಲಿ 100% ಏನಂದ್ರೆ RWS AE ಎಕ್ಸಾಮ್ ಬರೋ ಕ್ವಶನ್ಸೇ ಇರ್ಬೋದು ಆಯ್ತಾ. ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಈ ಒಂದು ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಕ್ವಶನ್, a plate used for connecting two or more structural member intersecting each other is called. intersecting each other ಅಂತಂದ್ರೆ ನೋಡಿ, ಇದನ್ನ ಈಗ ನಿಮಗೆ ಗೊತ್ತಿದೆ ರೈಟ್. ಸೊ ಅದನ್ನ ನಾವು ಏನಂತೀವಿ ಅಂತಂದ್ರೆ ರೈಟ್, ಅದನ್ನ ನಾವು ಗಜೆಟ್ ಪ್ಲೇಟ್ ಅಂತ ಅಂತೀವಿ. ಗಜೆಟ್ ಪ್ಲೇಟ್ ಅಂದ್ರೆ ಏನು, ಈಗ ನಿಮ್ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆ ರೈಟ್. ಸೊ ಇದೊಂದು ಆಂಗಲ್ ಅವ್ರ ಪರ್ಲಿನ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಇದೊಂದು ಈ ತರ ಈ ಕಡೆ ಒಂದು ಮೆಂಬರ್ ಹೋಗ್ತಾ ಇದೆ ರೈಟ್. ಸೊ ಇಲ್ಲಿ 2 ಡಿಫರೆಂಟ್ ಮೆಂಬರ್ಸ್, ಇಲ್ಲೊಂದು ಮೆಂಬರ್ ಇದೆ, ಇಲ್ಲೊಂದು ಮೆಂಬರ್ ಇದೆ ಆಯ್ತಾ. ಮೆಂಬರ್ ಅವ್ರ ಆಂಗಲ್ ಅವ್ರ ಏನೋ ಒಂದು ತಿಳ್ಕೊಳ್ಳಿ. ಸೊ ಈ ಎರಡು ಆಂಗಲ್ ಇದಕ್ಕೆ ಅಟ್ಯಾಚ್ ಮಾಡೋದಿದೆ ನಮಗೆ, ಯಾವುದಕ್ಕೆ, ಇದಕ್ಕೆ. ಸೊ ನಾವು ಡೈರೆಕ್ಟ್ ಆಗಿ ಮಾಡಕ್ ಬರೋದಿಲ್ಲ ರೈಟ್. ಅವಾಗ ಏನ್ ಮಾಡ್ತೀವಿ, ಒಂದು ಎಕ್ಸ್ಟ್ರಾ ಪ್ಲೇಟ್ ನ ಯೂಸ್ ಮಾಡ್ತೀವಿ, ಅವರ ಒಂದು ಎಕ್ಸ್ಟ್ರಾ ಮೆಂಬರ್ ನ ಯೂಸ್ ಮಾಡ್ತೀವಿ. ಸೊ ಈ ಮೆಂಬರ್ ಏನಿದೆ, ಇದೇನಿದೆ ಇದು ಇದನ್ನ ಗಜೆಟ್ ಪ್ಲೇಟ್ ಅಂತೀವಿ. ಸೊ ಇದ್ರ ಮೇಲೆ ಬೇರೆ ಬೇರೆ ಮೆಂಬರ್ಸ್ ಕನೆಕ್ಟ್ ಮಾಡ್ತೀವಿ, ಡಿಫರೆಂಟ್ ಸೈಜ್ ಆಫ್ ದಿ ಬೋಲ್ಟ್ಸ್ ಇಂದ ನಾವು ಇದನ್ನ ಕನೆಕ್ಟ್ ಮಾಡ್ತೀವಿ. ಅದನ್ನೇ ನಾವು ಗಜೆಟ್ ಪ್ಲೇಟ್ ಅಂತ ಅಂತೀವಿ. ಸಿಂಪಲ್ ಅಂಡ್ ಬ್ರೀಫ್ ಎಕ್ಸ್ಪ್ಲನೇಷನ್. ಸೊ ಇದಕ್ಕೆ ಆನ್ಸರು ಗಜೆಟ್ ಪ್ಲೇಟ್ ಆಗುತ್ತೆ ರೈಟ್. ಸೊ ಬೇಸ್ ಪ್ಲೇಟು ಎಲ್ಲಿ ಯೂಸ್ ಮಾಡ್ತಾರೆ, ಬೇಸ್ ಪ್ಲೇಟ್ ಬಗ್ಗೆ ಇನ್ನೊಂದು ಹೇಳ್ಕೊಡ್ತೀನಿ ಸ್ವಲ್ಪ. ಸೊ ಬೇಸ್ ಪ್ಲೇಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಫೌಂಡೇಶನ್ ಇದೆ ರೈಟ್. ದಿಸ್ ಇಸ್ ಎ ಫೌಂಡೇಶನ್ ರೈಟ್. ಸೊ ಬೆಸ್ಟ್ ಎಕ್ಸಾಂಪಲ್ ಟು ಸಿ ದ ಬೇಸ್ ಪ್ಲೇಟ್ಸ್ ಆರ್ ಯು ಕ್ಯಾನ್ ಸಿ ಇನ್ ದ ಪೆಟ್ರೋಲ್ ಬಂಕ್ಸ್ ರೈಟ್. ಸೊ ಬಂಕ್ಸ್ಗಳೇನಿರುತ್ತೆ ನೋಡಿ ರೈಟ್, ಅದರಲ್ಲಿ ಎಲ್ಲ ಇರುತ್ತೆ. ಗಜೆಟ್ ಪ್ಲೇಟ್ ಇರುತ್ತೆ, ಅದರಲ್ಲಿ ಬೇಸ್ ಪ್ಲೇಟ್ ಇರುತ್ತೆ, ಅದರಲ್ಲಿ ಸ್ಪ್ಲೈಸಸ್ ಇರುತ್ತೆ ಆಯ್ತಾ. ಇಟ್ ಡಿಪೆಂಡ್ ಅಪಾನ್ ದ ಕನ್ಸ್ಟ್ರಕ್ಷನ್. ಈಗ ಇದೊಂದಿದೆ. ಸೊ ಈ ಒಂದು ಫೌಂಡೇಶನ್ ಮೇಲೆ ನಾನು ಏನ್ ಮಾಡ್ತೀನಿ, ಒಂದು ಆಂಗಲ್ನ ಹಾಕ್ತೀನಿ ರೈಟ್. ಸೊ ಇದಕ್ಕೆ ಏನಂತೀವಿ ಅಂತಂದ್ರೆ ಬೇಸ್ ಪ್ಲೇಟ್ ಅಂತ ನಾವು ಅಂತೀವಿ ರೈಟ್. ಸೊ ಈಗ ಇದ್ರ ಮೇಲೆ ಏನಾಗುತ್ತೆ ಅಂತಂದ್ರೆ ಸ್ಟೀಲ್ ಕಾಲಮ್ ಬರುತ್ತೆ ಈ ತರ ರೈಟ್. ಇದ್ರ ಮೇಲೆ ಈ ತರ ಸ್ಟೀಲ್ ಕಾಲಮ್ ಬರುತ್ತೆ. ಡಯಾಗ್ರಾಮ್ ಕರೆಕ್ಟ್ ಆಗಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ರೈಟ್. ಸೊ ಈ ತರ ಬರುತ್ತೆ, ಇದು ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇದು ಏನಿದೆ, ಕಾಲಮ್ ಇದೆ. ಬಟ್ ಈಗ ಇದು ಈ ತರ ಇರೋದಿಲ್ಲ. ಸೊ ಇಲ್ಲಿ ಏನ್ ಮಾಡ್ತೀವಿ, ನಾವೊಂದು ಆಂಗಲ್ಸ್ ನ ಫಿಟ್ ಮಾಡ್ತೀವಿ ಇಲ್ಲಿ ರೈಟ್. ಸೊ ದೇರ್ ಆರ್ ಎನ್ ಆಂಗಲ್ಸ್ ಆಯ್ತಾ, ಸ್ವಲ್ಪ ಅಡ್ಜಸ್ಟ್ ಕಮ್ಮಿ ಇದೆ ಅದಕ್ಕೆ. ಸೊ ಇವೇನಿದೆ, ಇವು ಹ್ಯಾಚ್ ಪೋರ್ಷನ್, ಇವು ಆಂಗಲ್ಸ್ ಇದೆ. ಸೊ ಈ ಆಂಗಲ್ಸ್ಗೆ ನಾನು ಏನು ಮಾಡ್ತೀನಿ ಅಂತಂದರೆ ಬೋಲ್ಟ್ಸ್ನ ಪ್ರೊವೈಡ್ ಮಾಡ್ತೀನಿ ಈ ಥರ ರೈಟ್. ಸೊ ಈ ಥರ ನಾವೇನೋ ಬೋಲ್ಟ್ಸ್ ಪ್ರೊವೈಡ್ ಮಾಡ್ತೀವಿ ರೈಟ್. ಇವು ಆಂಗಲ್ ಫಾರ್ ದ ಕನೆಕ್ಷನ್ ಇದೆ, ಸ್ಟೀಲ್ ಕಾಲಮ್, ಬೇಸ್ ಪ್ಲೇಟ್. ಸೊ ಇದು ಏನಿದೆ ಫೌಂಡೇಶನ್. ಸೊ ಈ ಥರದ್ದೇನಿರುತ್ತೆ ನೋಡಿ, ಸೊ ಈ ಥರದ್ದು ಕಂಪ್ಲೀಟ್ ಈ ಸಿನಾರಿಯೋನ ನಾವು ಬೇಸ್ ಪ್ಲೇಟ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು IES 800 1984, the permissible stress in axial tension in steel is what? FY ಅಂದ್ರೆ ಏನು ಅಂತಂದ್ರೆ ಮಿನಿಮಮ್ ಈಲ್ಡ್ ಸ್ಟ್ರೆಸ್ ಆಫ್ ದ ಸ್ಟೀಲ್ ಅಂತ ಕೇಳ್ತಾ ಇರೋದಿಲ್ಲಿ ನೋಡಿ. ಸೊ ಇದಕ್ಕೆ ಸಿಂಪಲ್ ಆಗಿ ಫಸ್ಟ್ ಈಗ ಅಪ್ಡೇಟೆಡ್ ಆಗಿರೋದು 800 2007 ಇದೆ ರೈಟ್. ಬಟ್ ನಮಗೆ ಕೇಳಿರೋದು 84. ಸೊ ನಾವು ಅದೇ ಆನ್ಸರ್ನ ಮಾಡಬೇಕಾಗುತ್ತೆ ಇಲ್ಲಿ, ಯಾಕೆಂದ್ರೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ನಾವು ಅದೇ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಆಸ್ ಪರ್ IS 800 1984 ಪ್ರಕಾರ ನಾವು ಏನು ಹೇಳ್ಬೋದು ಅಂತಂದ್ರೆ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸ್ಟ್ರೆಸ್ ಇನ್ ಎಕ್ಸಿಯಲ್ ಟೆನ್ಷನ್ ರೈಟ್. ಈಗ ಕೇಳಿರೋ ಕ್ವಶನ್ ಎಕ್ಸಿಯಲ್ ಟೆನ್ಷನ್ದು ನಾವು ಏನಂತ ಬರಿಬೋದು, ನಾವು ಬರಿಬೋದು 0.6 ಇಂಟು ದ ಮಿನಿಮಮ್ ಈಲ್ಡ್ ಸ್ಟ್ರೆಸ್ ಆಫ್ ದಿ ಸ್ಟೀಲ್ ಅಂತ ಬರಿಬೋದು ಆಯ್ತಾ. ಸೊ ಐ ವಿಲ್ ರೈಟ್ ಹಿಯರ್ ಸಮ್ ವ್ಯಾಲ್ಯೂಸ್ ಸೊ ದಟ್ ಯು ಕ್ಯಾನ್ ರಿಮೆಂಬರ್ ಫಾರ್ ದ ಯುವರ್ ಫ್ಯೂಚರ್ ರೆಫರೆನ್ಸಸ್. ಪರ್ಮಿಸಿಬಲ್ ವ್ಯಾಲ್ಯೂಸ್ ಅಂತ ಬರಿತೀನಿ ಇಲ್ಲಿ, ಪರ್ಮಿಸಿಬಲ್ ಸ್ಟ್ರೆಸಸ್ ಇನ್ ಸ್ಟೀಲ್, ಪರ್ಮಿಸಿಬಲ್ ಸ್ಟ್ರೆಸಸ್ ಇನ್ ಸ್ಟೀಲ್. ಓಕೆ, ಸೊ ಇದರಲ್ಲಿ ಸ್ವಲ್ಪ ವ್ಯಾಲ್ಯೂಸ್ ಬರುತ್ತೆ. ಫಸ್ಟ್ ಒನ್ ಏನು ಬರುತ್ತೆ, ಇನ್ ಶಿಯರ್, ಪರ್ಮಿಸಿಬಲ್ ಸ್ಟ್ರೆಸಸ್ ಇನ್ ಸ್ಟೀಲ್ ಇನ್ ಶಿಯರ್ ಅಂತ ನಾವು ಬರೆದಾಗ 0.4 ಇಂಟು FY ಅಂತ ನಾವು ಬರಿತೀವಿ. ಸೆಕೆಂಡ್ ಒನ್ ಇನ್ ಬಿಯರಿಂಗ್, ಬಿಯರಿಂಗ್ ಅಲ್ಲಿ ಏನಾಗುತ್ತೆ, ಇನ್ ಬಿಯರಿಂಗ್. ಸೊ ಇನ್ ಬಿಯರಿಂಗ್ ವಿ ಕ್ಯಾನ್ ಸೇ ದಟ್ ಇಸ್ ಎನ್ 0.75 ಇಂಟು FY. ನಾವು ಥರ್ಡ್ ಒನ್ ಡೈರೆಕ್ಟ್ ಟೆನ್ಷನ್ ಆರ್ ಕಂಪ್ರೆಷನ್, ಡೈರೆಕ್ಟ್ ಟೆನ್ಷನ್ or
ಕಂಪ್ರೆಷನ್ ತಿಳ್ಕೊಳ್ಳಿ, COMP ಅಂತ ಬರಿತೀನಿ ತಿಳ್ಕೊಳ್ಳಿ. ಸೊ ಈಕ್ವಲ್ಸ್ ಟು 0.6 FY, ಜಸ್ಟ್ ವಿ ಹ್ಯಾವ್ ಸ್ಟಡಿಡ್. ಇನ್ ಬೆಂಡಿಂಗ್ ಟೆನ್ಸೈಲ್ ಸ್ಟ್ರೆಸ್, ಫೋರ್ತ್ ಒನ್, ಇನ್ ಬೆಂಡಿಂಗ್ ಟೆನ್ಸೈಲ್ ಸ್ಟ್ರೆಸ್, ಓಕೆ, ಬೆಂಡಿಂಗ್ ಟೆನ್ಸೈಲ್ ಸ್ಟ್ರೆಸ್ ಇದನ್ನ BT ಆಯ್ತಾ. ಸೊ ಅದನ್ನ ನಾನು 0.66 FY, 60 ಅಲ್ಲ ನೋಡಿ, ಮತ್ತೆ ಕನ್ಫ್ಯೂಸ್ ಆಗಬೇಡಿ, 66 FY. ಮ್ಯಾಕ್ಸಿಮಮ್ ಬೆಂಡಿಂಗ್ ಕಂಪ್ರೆಸಿವ್ ಸ್ಟ್ರೆಸ್, ನೆಕ್ಸ್ಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಕಂಪ್ರೆಸಿವ್ ಸ್ಟ್ರೆಸ್, ಮ್ಯಾಕ್ಸಿಮಮ್ ಬೆಂಡಿಂಗ್ ಕಂಪ್ರೆಸಿವ್ ಸ್ಟ್ರೆಸ್ ಈಕ್ವಲ್ಸ್ ಟು BC ಈಕ್ವಲ್ಸ್ ಟು 0.66 FY, ಗೊತ್ತಾಯ್ತಾ, 0.6 FY. ಸೊ ಸ್ಟ್ರೆಸ್ ಇನ್ ಸ್ಲ್ಯಾಬ್ ಬೇಸ್, ನೆಕ್ಸ್ಟ್ ಒನ್ ಸ್ಟ್ರೆಸ್ ಇನ್ ಸ್ಲ್ಯಾಬ್ ಬೇಸ್, ಓಕೆ. ಸೊ ಈಕ್ವಲ್ಸ್ ಟು 185 MPa. ಸೊ ಇಷ್ಟು ವ್ಯಾಲ್ಯೂನ ದಯವಿಟ್ಟು ನೀವು ನೆನಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ರೋಲ್ಡ್ ಸ್ಟೀಲ್ ಆಂಗಲ್ ಸೆಕ್ಷನ್ ಆರ್ ಕ್ಲಾಸಿಫೈಡ್. ರೋಲ್ಡ್ ಸ್ಟೀಲ್ ಆಂಗಲ್ ಸೆಕ್ಷನ್ ಯಾವ ತರ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂತ ಇಲ್ಲಿ ಕೇಳ್ತಾ ಇರೋದು. ಸೊ ರೋಲ್ ಸ್ಟೀಲ್ ಸೆಕ್ಷನ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಯಾವ ತರ ಮಾಡಿರ್ತಾರೆ, ಈಕ್ವಲ್ ಆಂಗಲ್ಸ್ ಇದೆ, ಅನ್ಈಕ್ವಲ್ ಆಂಗಲ್ಸು ಇದೆ, ಆಮೇಲೆ ಬಲ್ಬ್ ಆಂಗಲ್ಸು ಇದೆ ನೋಡಿ. ಸೊ ದಟ್ ಇಲ್ಲಿ ನಾನು ಬರೆದ್ರೆ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅದಕ್ಕೆ ನಾನು ಇಲ್ಲಿ ಬರೆದು ಹೇಳ್ತೀನಿ ನಿಮಗೆ ನೋಡಿ. ರೋಲ್, ಯಾವುದೇ ಒಂದು ರೋಲ್ ಸ್ಟೀಲ್ ಸೆಕ್ಷನ್ ನಾವು 3 ಇದರಲ್ಲಿ ಡಿವೈಡ್ ಮಾಡ್ತೀವಿ. ಏನಂತಂದ್ರೆ 3 ಕ್ಲಾಸಿಫಿಕೇಶನ್ ಇದೆ. ಫಸ್ಟ್ ಯಾವುದು ಅಂತಂದ್ರೆ ನಾನು ಒಂದ್ಸಲ ಬರಿತೀನಿ ನೋಡಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಆಯ್ತಾ, ಇಂಡಿಯನ್ ಸ್ಟ್ಯಾಂಡರ್ಡ್ ಈಕ್ವಲ್ ಆಂಗಲ್ಸ್. ಸೊ ಅದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಏನು ಬರಿತೀವಿ ಅಂತಂದ್ರೆ ISA, ರೈಟ್, ISA ಇಂಡಿಯನ್ ಸ್ಟ್ಯಾಂಡರ್ಡ್ ಈಕ್ವಲ್ ಆಂಗಲ್ಸ್. ಆಮೇಲೆ ಸೇಮು ಇಂಡಿಯನ್ ಸ್ಟ್ಯಾಂಡರ್ಡ್ ಅನ್ಈಕ್ವಲ್ ಆಂಗಲ್ಸ್. ಸೊ ಅದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಏನು ಬರಿತೀವಿ, ಅದನ್ನು ISA ಅಂತಾನೆ ಬರಿತೀವಿ, ಬಟ್ ಅವ್ನು ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬಲ್ಬ್ ಆಂಗಲ್ಸ್, ಥರ್ಡ್ ಒನ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬಲ್ಬ್ ಆಂಗಲ್ಸ್, ಗೊತ್ತಾಯ್ತಾ, ಬಲ್ಬ್ ಆಂಗಲ್. ಸೊ ನಾನು ಡ್ರಾ ಮಾಡಿ ತೋರಿಸ್ತೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ISBA ಅಂತ ನಾವು ಅಂತೀವಿ ಇದಕ್ಕೆ, ISBA. ಸೊ ಈಗ ಏನಂದ್ರೆ ಇಲ್ಲಿ ನೋಡೋಣ, ಈಕ್ವಲ್ ಆಂಗಲ್ ಅಂದ್ರೆ ಏನಿರುತ್ತೆ ಅಂದ್ರೆ ಇದೊಂದು ಆಂಗಲ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದೊಂದು ಆಂಗಲ್, ರೈಟ್. ಸೊ ಇದು ಈ ತರ ಇರುತ್ತೆ ಆಂಗಲ್, ಓಕೆ. ಈಕ್ವಲ್ ಆಂಗಲ್ ಅಂದ್ರೆ ದಯವಿಟ್ಟು ಏನಂತಂದ್ರೆ ಡ್ರಾಯಿಂಗ್ ಸೈಜ್ ಮೇಲೆ ಹೋಗಬೇಡಿ. ಸೊ ಇದು ಎಲ್ ಏನಿದೆ ನೋಡಿ, ಈ ಎಲ್ಲು ಮತ್ತೆ ಈ ಎಲ್ಲು ಇವೆರಡು ಸೇಮ್ ಇರುತ್ತೆ. ಈಕ್ವಲ್ ಆಂಗಲ್ ಅಂತಂದ್ರೆ ಇವೆರಡು ಎಲ್ಲು ಸೇಮ್ ಇರುತ್ತೆ. ಸೊ ಅದನ್ನ ನಾವು ಈಕ್ವಲ್ ಆಂಗಲ್ ಅಂತ ಅಂತೀವಿ, ಈಕ್ವಲ್. ಸೊ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅನ್ಈಕ್ವಲ್ ಅಂತ ಬರುತ್ತೆ. ಸೊ ಒಂದು ಇದಾದ್ರೂ ದೊಡ್ಡದಿರುತ್ತೆ, ಇಲ್ಲ ಇದಾದ್ರೂ ದೊಡ್ಡದಿರುತ್ತೆ. ಸೊ ಲೈಕ್ ದಿಸ್, ಓಕೆ, ರೈಟ್. ಈ ತರ ತಿಳ್ಕೊಳ್ಳಿ, ಜಸ್ಟ್ ಫಾರ್ ಯುವರ್ ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋಕೆ ನಾನು ಹೇಳ್ತಾ ಇರೋದು. ಸೊ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಇದು L2 ಇದೆ ಅಂತಂದ್ರೆ ಇದು L1 ಇರುತ್ತೆ. ಸೊ L1 ಇಸ್ ನಾಟ್ ಈಕ್ವಲ್ಸ್ ಟು L2 ಅಂತ ಅನ್ಬೋದು, ಗೊತ್ತಾಯ್ತಾ. ಸೊ ಇದು ಅರ್ಥ ಮಾಡ್ಕೊಳ್ಳಿ, ಇದು ಅನ್ಈಕ್ವಲ್. ಈಗ ಬಲ್ಬ್ ಆಂಗಲ್ ಅಂತ ಇನ್ನೊಂದಿದೆ. ಬಲ್ಬ್ ಆಂಗಲ್ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ನೋಡಿ. ಸೊ ಬಲ್ಬ್ ಆಂಗಲ್ ಅಂದ್ರೆ ನೋಡಿ, ಮೇಲ್ಗಡೆ ಒಂದು ವೆಬ್ ಟೈಪ್ ಇರುತ್ತೆ, ಅದಾದ್ಮೇಲೆ ಅದನ್ನ ಏನಂತಂದ್ರೆ ಈ ತರ ಇರುತ್ತೆ, ರೈಟ್. ಸೊ ಈ ತರ ಬಂದ್ಬಿಟ್ಟು ಆಮೇಲೆ ಸ್ಟ್ರೇಟ್ ಈ ತರ ಬಂದು ಈ ತರ ಇರುತ್ತೆ, ರೈಟ್. ಇದು ಬಲ್ಬ್ ಆಂಗಲ್. ಸೊ ಇದು ಏನಿದೆ, ಇದು ವೆಬ್ ಇದೆ, ಓಕೆ. ಸೊ ಇದು ಓವರ್ ಆಲ್ ಇದು ಡೆಪ್ತ್ ಇರುತ್ತೆ, ರೈಟ್. ಸೊ ದಿಸ್ ಈಸ್ ಅ ಡೆಪ್ತ್. ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಸೇ, ಇದು ವಿಡ್ತ್, ಓಕೆ. ಸೊ ಇದು ವಿಡ್ತ್ ಇದೆ. ಸೊ ಇದನ್ನ ನಾವು ಫ್ಲೈಂಜ್ ಅಂತಾನು ಅನ್ಬೋದು, ಫ್ಲೈಂಜ್, ಓಕೆ. ಸೊ ದಿಸ್ ಈಸ್ ಟೋಟಲಿ ವಿ ಕಾಲ್ ಇಟ್ ಆಸ್ ಅನ್ ಬಲ್ಬ್ ಆಂಗಲ್ ಈ ತರ ಇರುತ್ತೆ. ಸೊ ಈಗ ಇಲ್ಲಿ ಇನ್ನೊಂದು ಏನು ಗೊತ್ತಾ, ನಾವು ಸ್ಟಡಿ ಮಾಡೋದು ಯಾವ ತರ ಅಂತಂದ್ರೆ, ಈಗ ISA ಆಯ್ತಾ ಕೊಟ್ಟಿರ್ತಾರೆ 40 × 25 × 6 mm. ಸೊ 40 ಏನಾಗುತ್ತೆ, ರೈಟ್. ಒಂದೊಂದ್ಸಲ ಏನಂತಂದ್ರೆ ಈಕ್ವಲ್ ಅನ್ಈಕ್ವಲ್ ಆಂಗಲ್ ಇರುತ್ತೆ, ಲೈಕ್ 40 mm, 25 mm ಲೆಂತ್ ಆಗುತ್ತೆ, ಥಿಕ್ನೆಸ್ 6 mm ಆಗುತ್ತೆ. ಡನ್, ಗೊತ್ತಾಯ್ತಾ 3, ರೈಟ್. ಸೊ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್ ಆಗುತ್ತೆ. ದ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಫಾರ್ ದ ಕಾಲಮ್. ಸೊ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಯಾವತ್ತೂ ಯಾವ್ದಾಗುತ್ತೆ ಅಂದ್ರೆ ಯಾವ್ದಾಗುತ್ತೆ ಹೇಳ್ಬೋದಾ.
ಸೊ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಇಸ್ ಟ್ಯೂಬುಲರ್ ಸೆಕ್ಷನ್, ರೈಟ್. ಟ್ಯೂಬುಲರ್ ಸೆಕ್ಷನ್ ಆಗುತ್ತೆ. ಯಾಕೆ ಆಗುತ್ತೆ ಅಂತಂದ್ರೆ ರೈಟ್, ಸೊ ಯಾಕಾಗುತ್ತೆ ಅಂತಂದ್ರೆ ಇದು ಮೋಸ್ಟ್ ಸೂಟಬಲ್ ಫಾರ್ ಸ್ಮಾಲ್ ಮತ್ತೆ ಸ್ಮಾಲ್ ಲೆನ್ಸ್, ಸ್ಮಾಲ್ ಲೋಡ್ಸ್ ಮತ್ತೆ ಲೆನ್ಸ್ಗೆ ಇದು ಒಂದು ಹೆಲ್ಪ್ ಆಗುತ್ತೆ. ಇನ್ನೊಂದು ಏನಂತಂದ್ರೆ ಸೇಮ್ ರೇಡಿಯಸ್ ಆಫ್ ಗೈರೇಷನ್ ಅಥವಾ ಸೇಮ್ ರೇಡಿಯಸ್ ಆಫ್ ಗೈರೇಷನ್, ರೈಟ್, ಎಲ್ಲ ಡೈರೆಕ್ಷನ್ ಅಲ್ಲಿ ಆಯ್ತಾ, ಎಲ್ಲ ಡೈರೆಕ್ಷನ್ ಅಲ್ಲಿ ಸೇಮ್ ಇರುತ್ತೆ. ಇದು ಅದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೇಮ್ ರೇಡಿಯಸ್ ಆಫ್ ಗೈರೇಷನ್ ಇನ್ ಆಲ್ ಡೈರೆಕ್ಷನ್. ಮತ್ತೆ ಲೋಕಲ್ ಬಕ್ಲಿಂಗ್ ಏನಿರುತ್ತೆ ನೋಡಿ, ಹೈ ಇರುತ್ತೆ ಅದ್ರದ್ದು ಆಯ್ತಾ. ಲೋಕಲ್ ಬಕ್ಲಿಂಗ್ ಸ್ಟ್ರೆಂತ್ ತುಂಬಾ ಜಾಸ್ತಿ ಇರುತ್ತೆ, ಅಂದ್ರೆ ಬಕ್ಕಲ್ ಆಗೋಕೆ ಈ ಒಂದು ಸೆಕ್ಷನ್ ಬಿಡೋದಿಲ್ಲ, ರೈಟ್. ಹೈ ಬಕ್ಲಿಂಗ್ ಸ್ಟ್ರೆಂತ್ ಇರುತ್ತೆ ಇದಕ್ಕೆ. ಸೊ ಇದು ಮತ್ತೆ ಎಕನಾಮಿಕಲ್ ಇರುತ್ತೆ. ಸೊ ದಿಸ್ ಇಸ್ ವೆರಿ ಎಕನಾಮಿಕಲ್ ಆಲ್ಸೋ. ದಟ್ಸ್ ವೈ ಮತ್ತೆ ಏನಂತಂದ್ರೆ ಇದಕ್ಕೆ ನಾವು ಯೂಸ್ ಮಾಡ್ತೀವಿ ಆಯ್ತಾ. ಮತ್ತೆ ಟಾರ್ಷನಲ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ ಇದು, ಅದನ್ನು ತಿಳ್ಕೊಳ್ಳಿ. ಟಾರ್ಷನಲ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ ಇದ್ರದ್ದು, ಗೊತ್ತಾಯ್ತಾ. ಸೊ ಇನ್ನೂ ತುಂಬಾ ಇದೆ ಆಯ್ತಾ. ಸೊ ದಟ್ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಟ್ಯೂಬುಲರ್ ಸೆಕ್ಷನ್ಗೆ. ರೆಕ್ಟ್ಯಾಂಗ್ಯುಲರ್, ಫ್ಲಾಟ್, ಸಾಲಿಡ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಬೇಡ, ಯಾವುದಿದೆ ಅದರದಷ್ಟೇ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಆಫ್ ಟ್ಯಾಕಿಂಗ್ ರಿವಿಟ್ಸ್. ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಆಫ್ ಟ್ಯಾಕಿಂಗ್ ರಿವಿಟ್ ನೋಡಿ. ಟ್ಯಾಕಿಂಗ್ ರಿವಿಟ್ ಅಂದ್ರೇನು ಫಸ್ಟ್ ಅದು ತಿಳ್ಕೊಳ್ಳೋಣ ನೋಡಿ. ಈಗ ಇಲ್ಲೊಂದು ಆ್ಯಂಗಲ್ ಇದೆ, ರೈಟ್. ಸೊ ಇದೊಂದು ಆ್ಯಂಗಲು, ಸೊ ಇಲ್ಲೊಂದು ಆ್ಯಂಗಲ್ ಇದೆ. ಆಮೇಲೆ ಇದು ಬ್ಯಾಕ್ ಟು ಬ್ಯಾಕು ಇನ್ನೊಂದು ಆ್ಯಂಗಲ್ ಇದೆ ಈ ಕಡೆ, ರೈಟ್. ಸೊ ಈ ಆ್ಯಂಗಲು ಈ ಥರ ಇದೆ. ಆಮೇಲೆ ಕೆಳಗಡೆ ಏನಿದೆ, ಕೆಳಗಡೆ ಒಂದು ಏನಂತಂದರೆ ಗಜೆಟ್ ಪ್ಲೇಟ್ ಇದೆ. ಸೊ ಈ ಗಜೆಟ್ ಪ್ಲೇಟು ಮತ್ತು ಈ ಆ್ಯಂಗಲ್ಗೆ ನಾನು ಒಂದು ಏನಂತಂದರೆ ಬೋಲ್ಟ್ನ ಕನೆಕ್ಟ್ ಮಾಡ್ತೀನಿ. ಈ ಕಡೆನೂ ಕನೆಕ್ಟ್ ಮಾಡ್ತೀನಿ, ಸಾರಿ ಈ ಕಡೆನೂ ಮಾಡ್ತೀನಿ, ಇಲ್ಲೂ ಮಾಡ್ತೀನಿ, ರೈಟ್. ಸೊ ಈ ಮೂರು ಕಡೆ ನಾನೇನು ಕನೆಕ್ಟ್ ಮಾಡಿದ್ದೀನಿ ಅಂದರೆ, ಸೊ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಏನಂತಂದರೆ ಒಂದು ಇವೆರಡು ಆ್ಯಂಗಲ್ಸ್ನ ಒಂದು ಕಡೆ ಟೈ ಮಾಡೋಕ್ಕೆ, ರೈಟಾ, ಅಂಥ ಕಡೆ ಏನಂತಂದರೆ ಟ್ಯಾಕಿಂಗ್ ರಿವಿಟ್. ಸೊ ಈ ರಿವಿಟ್ನ ಟ್ಯಾಕಿಂಗ್ ರಿವಿಟ್ ಅಂತ ಅಂತೀವಿ, ಟ್ಯಾಕಿಂಗ್ ರಿವಿಟು. ಸೊ ಈ ಟ್ಯಾಕಿಂಗ್ ರಿವಿಟು ಆಯಿತಾ, ಇದು ಗಜೆಟ್ ಪ್ಲೇಟ್, ಗಜೆಟ್ ಪ್ಲೇಟ್, ರೈಟ್. ಸೊ ಈ ಟ್ಯಾಕಿಂಗ್ ರಿವಿಟ್ದು ಸ್ವಲ್ಪ ಸ್ಪೇಸಿಂಗ್ ಬಗ್ಗೆ ನೋಡ್ಕೊಳ್ಳೋಣ ಇವಾಗ. ಸೊ ಸ್ಪೇಸಿಂಗ್ ಅಂತ ಬಂದಾಗ ಇಲ್ಲಿ 4-5 ಪಾಯಿಂಟ್ ಬರುತ್ತೆ. ಫಸ್ಟ್ ಏನು ಬರುತ್ತೆ ಅಂದರೆ, ಈಗ ಕಂಪ್ರೆಷನ್ ಮೆಂಬರ್ ಇದ್ರೆ ಆಯಿತಾ, ಅದ್ರದ್ದು ಪಿಚ್ ಏನಿರುತ್ತೆ ನೋಡಿ, ರೈಟ್. ಫಾರ್ ಕಂಪ್ರೆಷನ್ ಮೆಂಬರ್ ಪಿಚ್ ಆಯಿತಾ, ಕಂಪ್ರೆಷನ್ ಮೆಂಬರ್ ಪಿಚ್ ಏನಿರ್ಬೇಕಂತಂದರೆ ನಾಟ್ ಎಕ್ಸೀಡಿಂಗ್, ರೈಟ್, ನಾಟ್ ಎಕ್ಸೀಡಿಂಗ್ 32 times of thickness or 300 mm ಆಯ್ತಾ. 300 mm ವಿಚ್ ಎವರ್ ಇಸ್ ಲೆಸ್ ಆಯ್ತಾ, ಲೆಸ್ಸರ್ ವ್ಯಾಲ್ಯೂ ಅಂತ ಬರೀತೀನಿ ನೋಡಿ, ಲೆಸ್ಸರ್ ವ್ಯಾಲ್ಯೂ. ಸೊ ಈಗ ಸೊ ಇದೇ ಸೇಮು ಇದರಲ್ಲಿ ಎಕ್ಸ್ಪೋಸ್ ಟು ವೆದರ್ ಇತ್ತಂದ್ರೆ, ವೆದರ್ ಅಂತಂದ್ರೆ ಹೊರಗಡೆ ಇತ್ತಂತಂದ್ರೆ ಇದೇನಾಗುತ್ತೆ ಅಂತಂದ್ರೆ ಇದು 16 ಆಯ್ತಾ, ಇದು 16 times of T ಆಗುತ್ತೆ, ಆರ್ 200 ಆಗುತ್ತೆ, 200 mm ಆಗುತ್ತೆ ಇದು, ರೈಟ್. ಇನ್ನು ಓಪನ್ ವೆದರ್ ಅಂತ ಅಂತೀನಿ, ಓಪನ್ ವೆದರ್. ಸೊ ಇನ್ನೊಂದು ಬರುತ್ತೆ ಮ್ಯಾಕ್ಸಿಮಮ್ ಪಿಚ್ಚು ಟ್ಯಾಕಿಂಗ್ ರಿವಿಟು ಎಷ್ಟಿರಬೇಕು ಅಂತಂದರೆ, ಕಂಪ್ರೆಷನ್ ಮೆಂಬರ್ ಮ್ಯಾಕ್ಸಿಮಮ್ ಪಿಚ್ ಏನಂತಂದರೆ 600 mm ಆಯಿತಾ. ಅದೇ ಈಗ ಟೆನ್ಷನ್ ಇತ್ತಂತಂದರೆ, ಟೆನ್ಷನ್ ಎಲ್ಲರಿಗಿರುತ್ತೆ ಆಯಿತಾ, ಬಟ್ ನಾವಿಲ್ಲಿ ಮಾತಾಡ್ತಾ ಇರೋದು ಮೆಂಬರ್ಸ್ ಬಗ್ಗೆ. ಟೆನ್ಷನ್ ಮೆಂಬರ್ಸ್ ಇತ್ತಂದರೆ ಟ್ಯಾಕಿಂಗ್ ರಿವಿಟ್ದು ಏನಂತಂದರೆ ಪಿಚ್ಚು ಆಯಿತಾ, ಪಿಚ್ ಏನಿರುತ್ತೆ ಅಂತಂದರೆ ಆಯಿತಾ ಮ್ಯಾಕ್ಸಿಮಮ್ ಆಯಿತಾ, ಇದು ಮ್ಯಾಕ್ಸಿಮಮ್ಮು. ಒಂದು ನಿಮಿಷ ಇಲ್ಲಿ ಬರಿತೀನಿ. ಇನ್ ಟೆನ್ಷನ್ ಮೆಂಬರ್ ಟ್ಯಾಕಿಂಗ್ ರಿವಿಟ್ ಆಯಿತಾ, ಇದು ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಂತಂದರೆ ಇದು ಬಂದ್ಬಿಟ್ಟು 1000 mm ಇರುತ್ತೆ, ರೈಟ್. ಈ 4 ಇಂಪಾರ್ಟೆಂಟ್ ಪಾಯಿಂಟ್ನ ದಯವಿಟ್ಟು ನೆನಪಿಟ್ಕೊಳ್ಳಿ, ರೈಟ್. ಕಮಿಂಗ್ ಟು ಹಿಯರ್, they have not mentioned anything about the compression or tension, so they are only asked about the what maximum, so we can tick that as a 1000 mm. Next question, in calculating area to be deducted for bolts of 36 mm diameter, the
ಡಯಾಮೀಟರ್ ಆಫ್ ದಿ ಹೋಲ್ ಶಾಲ್ ಬಿ ಟೇಕನ್ ಅಸ್. ನೋಡಿ, ಸೊ ಡಯಾಮೀಟರ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಏನಂತಂದ್ರೆ ಒಂದೆರಡು ಡಿಫ್ರೆಂಟ್ ಕೇಸಸ್ಗಳಿದೆ. ಸಿಂಪಲ್ ಆಗಿ ಈಗ ಗ್ರಾಸ್ ಡಯಾಮೀಟರ್ಗೆ, ರೈಟ್, ಗ್ರಾಸ್ ಡಯಾಮೀಟರ್, ರೈಟ್, ಗ್ರಾಸ್ ಡಯಾ ಆಫ್ ಹೋಲ್, ಗ್ರಾಸ್ ಡಯಾ ಆಫ್ ದ ಹೋಲ್ ಅಂದರೆ ಈಗ ಇದೊಂದು ಪ್ಲೇಟ್ ಇದೆ, ನಾನಿಲ್ಲಿ ಏನಂತಂದರೆ ಒಂದು ಜಸ್ಟ್ ಒಂದು ಹೋಲ್ ಮಾಡಿದ್ದೀನಿ, ಬಟ್ ಈ ಹೋಲಲ್ಲಿ ನಾನು ಬೋಲ್ಟ್ ಹಾಕ್ತಾ ಇದ್ದೀನಿ, ಬಟ್ ನನಗೆ ಇದ್ರದ್ದು ಏರಿಯಾ ಬೇಕಾಗಿದೆ. ಇವಾಗ ಗ್ರಾಸ್ ಡಯಾ ಆಫ್ ದಿ ಹೋಲ್ ಇದು ಬೇಕಾಗಿದೆ. ಅವಾಗ ನಾವೇನು ಮಾಡ್ತೀವಿ ಅಂತಂದರೆ, ಈಗ ಅದರಲ್ಲಿ ಎರಡಿದೆ, ನಾಮಿನಲ್ ಡಯಾಮೀಟರು, ಆಯಿತಾ, ನಾಮಿನಲ್ ಡಯಾ, ಆಯಿತಾ, ಪ್ಲಸ್ 1 mm, ಆಯಿತಾ, 1 mm ಫಾರ್ ಯಾವುದಕ್ಕೆ ಅಂತಂದರೆ ಇಫ್ ಫಾರ್ ಡಯಾ, ಆಯಿತಾ, ಡಯಾ ಲೆಸ್ ದೆನ್ ಆರ್ ಈಕ್ವಲ್ ಟು 12 mm ಇತ್ತಂದರೆ ಇದು ಒಂದು ಕೇಸ್. ಸೆಕೆಂಡ್ ಕೇಸ್ ಇದೆ ಏನಂತಂದರೆ ನಾಮಿನಲ್ ಡಯಾ, ಆಯಿತಾ, ನಾಮಿನಲ್ ಡಯಾ ಪ್ಲಸ್ 2 mm ಮಾಡ್ತೀನಿ ಫಾರ್ ಯಾವುದು 12 mm, ಫಾರ್ 12 mm, ರೈಟ್, ಲೆಸ್ ದೆನ್ ಡಯಾಮೀಟರ್ ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು 24 mm, ಆಯಿತಾ, 12 to 24 ಅಂತ ಅನ್ಬೋದು. ನಾವು ಅನದರ್ ಒನ್ ಕೇಸ್ ಇಸ್ ದೇರ್ ಫಾರ್ ನಾಮಿನಲ್ ಡಯಾ ಪ್ಲಸ್ 3 mm ಮಾಡ್ತೀನಿ, ರೈಟ್, ಫಾರ್ ಡಯಾ, ವಿ ಕ್ಯಾನ್ ಸೇ ಡಯಾ, ರೈಟ್, ಗ್ರೇಟರ್ ದೆನ್ 24 mm ಇದ್ರೆ, ಗೊತ್ತಾಯ್ತಾ. ಸೊ ಈಗ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 36 mm, ರೈಟ್. ಸೊ 36 mm ಗೆ ಏನಂತಂದ್ರೆ ಎಷ್ಟಿದೆ ಇವಾಗ ಇದು ಡಯಾ ಇದರಿದೆ, ಸೊ 36 ಪ್ಲಸ್ 3 ಆಗುತ್ತೆ, ಸಿಂಪಲ್, ರೈಟ್. ಸೊ ಇಟ್ ಬಿಕಮ್ಸ್ 39 mm, 39 mm ಆಗುತ್ತೆ. ಸೊ 39 mm ಇಸ್ ದ ಆನ್ಸರ್, ರೈಟ್. ಸೊ 39 mm, ಸೊ 38.5 ಅಂತ ಬಂದಿದೆ, 39 ಬರಬೇಕು ಆಕ್ಚುಲಿ ಇದು, ರೈಟ್. ಸೊ ಇದು ಆಗುತ್ತೆ ಆಕ್ಚುಲಿ 39, ಓಕೆ, ರೈಟ್. ನೆಕ್ಸ್ಟ್, ಟೈಪ್ ಆಫ್ ವೆಲ್ಡಿಂಗ್ ಯೂಸ್ ಟು ಕನೆಕ್ಟ್ 2 plates ಎಟ್ ಎ ಲ್ಯಾಪ್ ಜಾಯಿಂಟ್ ಈಸ್ ಕಾಲ್ಡ್. ನೋಡಿ, ಟೈಪ್ ಆಫ್ ಜಾಯಿಂಟು ಯಾವ್ದು ಮಾಡ್ತೀವಿ ಅಂತ. ಸೊ ಇದಕ್ಕೆ ಸಿಂಪಲ್ ಆಗಿದೆ, ಫಿಲೆಟ್ ವೆಲ್ಡ್ನ ಯೂಸ್ ಮಾಡ್ತೀನಿ ನಾನು. ಫಿಲೆಟ್ ವೆಲ್ಡ್ ಅಂದ್ರೆ ಏನು ನೋಡಿ, ಇಲ್ಲಿ ಒಂದೊಂದಾಗಿ ಹೇಳ್ಕೊಡ್ತೀನಿ. ಫಿಲೆಟ್ ವೆಲ್ಡ್ ಅಂದ್ರೆ ಈ ಒಂದು ಪ್ಲೇಟ್ ಈ ತರ ಇದೆ, ಇನ್ನೊಂದು ಕೆಳಗಡೆ ಒಂದು ಪ್ಲೇಟ್ ಇದೆ. ಸೊ ದಟ್ ನಾನು ವೆಲ್ಡನ್ನ ಏನಂದ್ರೆ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ವೆಲ್ಡಿಂಗ್ ಇರುತ್ತೆ, ಈ ಕಡೆನೂ ವೆಲ್ಡಿಂಗ್ ಇರುತ್ತೆ, ರೈಟ್. ಮೇಲ್ಗಡೆಯಿಂದ ನೋಡಿದ್ರೆ ಈ ತರ ಪ್ಲೇಟ್ ಮೇಲೆ ಪ್ಲೇಟ್ ಇರುತ್ತೆ, ರೈಟ್. ಈ ಸೈಡ್ ಅಲ್ಲಿ ಏನಂತಂದ್ರೆ ವೆಲ್ಡಿಂಗ್ ಇರುತ್ತೆ, ರೈಟ್. ಸೊ ಈಗ ಕೆಳಗಡೆ ಈ ಸೈಡು ವೆಲ್ಡಿಂಗ್ ಇರುತ್ತೆ. ಸೊ ಇದನ್ನ ಫಿಲೆಟ್ ವೆಲ್ಡ್ ಅಂತ ಅಂತೀನಿ ನಾನು, ಫಿಲೆಟ್ ವೆಲ್ಡ್. ಆಮೇಲೆ ಬಟ್ ವೆಲ್ಡ್ ಅಂತಾನೂ ಇರುತ್ತೆ. ಸೊ ಬಟ್ ವೆಲ್ಡ್ ಯಾವ ತರ ಇರುತ್ತೆ. ಸೊ ಬಟ್ ವೆಲ್ಡ್ ನೋಡಿ, ಬಟ್ ವೆಲ್ಡ್ ಅಂದ್ರೆ ಒಂದು ಮೆಂಬರ್ ಈ ತರ ಹೋಗ್ತಾ ಇದೆ, ರೈಟ್. ಸೊ ಆಮೇಲೆ ಆ ಕಡೆ ಒಂದು ಮೆಂಬರ್ ಬರ್ತಾ ಇದೆ, ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಗ್ರೂ ವೆಲ್ಡ್ ಅಂತ ಅಂತೀನಿ, ರೈಟ್. ಸೊ ಲೈನ್ ಬೈ ಲೈನ್ ಜಸ್ಟ್ ಅಪೋಸಿಟ್ ಟು ಅಪೋಸಿಟ್ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಜಾಯಿನ್ ಮಾಡ್ತಾರೆ ಈ ತರ, ರೈಟ್. ಸೊ ಈ ತರ ಏನಂದ್ರೆ ಇದರಲ್ಲಿ ಮಟೀರಿಯಲ್ ಫಿಲ್ ಮಾಡ್ತಾರೆ, ವೆಲ್ಡಿಂಗ್ ಈ ತರ ಜಾಯಿನ್ ಮಾಡ್ತಾರೆ, ಅಥವಾ ಮೆಂಬರ್ ಎಂಡ್ ಟು ಎಂಡ್ ಜಾಯಿನಿಂಗ್ ಮಾಡ್ತಾರೆ. ಸೊ ಇನ್ನೊಂದಿದೆ ಪ್ಲಗ್ ವೆಲ್ಡ್ ಅಂತ ಬರುತ್ತೆ. ಪ್ಲಗ್ ವೆಲ್ಡ್ ಅಂದ್ರೆ ಏನ್ ಗೊತ್ತಾ, ಈಗ ಇದೊಂದು ಪ್ಲೇಟ್ ಇದೆ, ರೈಟ್. ಸೊ ಇದೊಂದು ಪ್ಲೇಟ್ ಇದೆ, ಸೊ ದಟ್ ಒಂದು ಬ್ರಾಕೆಟ್ ಕನೆಕ್ಷನ್ ತರ ಇದೆ. ಐ ಥಿಂಕ್ ಯು ನೋ ದ ಬ್ರಾಕೆಟ್ ಕನೆಕ್ಷನ್. ಸೊ ಇಲ್ಲಿ ಏನಿರುತ್ತೆ, ಹೋಲ್, ಇಲ್ಲಿ ಒಂದು ಹೋಲ್ ಮಾಡ್ತಾರೆ. ಸೊ ಹೋಲ್ ಮಾಡಿಬಿಟ್ಟು ಈ ಏನು ಮಟೀರಿಯಲ್ ಇದೆಲ್ಲ, ಆಯ್ತಾ, ವೆಲ್ಡಿಂಗ್ ಮಟೀರಿಯಲ್ ಇದರಲ್ಲಿ ಫಿಲ್ ಮಾಡ್ತಾರೆ. ಮತ್ತೆ ಇದರದೇನು ಹೋಲ್ ಪೆರಿಮೀಟರ್ ಇದೆಲ್ಲ, ರೈಟ್, ಪೆರಿ ಇದ್ರದ್ದು ವೆಲ್ಡಿಂಗ್ ಮಾಡ್ತಾರೆ, ಗೊತ್ತಾಯ್ತಾ. ಆಮೇಲೆ ಇನ್ನೊಂದು ಸ್ಲಾಟ್ ವೆಲ್ಡ್ ಅಂತಲೂ ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್, ದಟ್ ಇಸ್ ದ ಫಿಲೆಟ್ ವೆಲ್ಡ್. ನೆಕ್ಸ್ಟ್ ಕ್ವಶನ್, ಎಫೆಕ್ಟಿವ್ ಲೆಂತ್ ಆಫ್ ದ ಫಿಲೆಟ್ ವೆಲ್ಡ್ ಆಫ್ ದ ಲೆಂತ್ ಈಸ್, ರೈಟ್. ಎಫೆಕ್ಟಿವ್ ಲೆಂತ್ ಏನಾಗುತ್ತೆ ಫಿಲೆಟ್ ವೆಲ್ಡ್ ಅಂತ ಕೇಳ್ತಾ ಇರೋದು, ಓಕೆ. ನೋಡಿ, ಸೊ ಇದಕ್ಕೆ ತುಂಬಾ ಸಿಂಪಲ್ ಆಗಿ ಹೇಳ್ಬೋದು, ಏನಂತಂದ್ರೆ ಎಫೆಕ್ಟಿವ್ ಲೆಂತ್ಗೆ ನಾವು ಏನಂತ ಬರಿಬೋದು ಅಂತಂದ್ರೆ ದಟ್ ಈಸ್ L - 2S ಅಂತ ನಾನು ಬರಿತೀನಿ, ರೈಟ್. ಸೊ ಇದು ಆನ್ಸರ್ ಆಗುತ್ತೆ. ಯಾವ ತರ ಆಗುತ್ತೆ ನೋಡಿ. ಸೊ ಈಗ ನಿಮ್ಗೆ ಇಲ್ಲಿ ಸ್ಕೆಚಲ್ಲಿ ಕಾಣಿಸ್ತಾ ಇದೆ, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಏನಿದೆ, ಟೋಟಲ್ ಲೆಂತ್ ಇದೆ, ರೈಟ್. ದಿಸ್ ಈಸ್ ಎನ್ ಟೋಟಲ್ ಲೆಂತ್. ಎಫೆಕ್ಟಿವ್ ಲೆಂತ್ ಆಫ್ ದಿ ಫಿಲೆಟ್ ವೆಲ್ಡ್ ಈಸ್ ಓವರ್ ಆಲ್ ಲೆಂತ್, ಆಯ್ತಾ. ಓವರ್ ಆಲ್ ಲೆಂತ್ ಏನಿದೆ ಅದು ಪ್ಲಸ್ 2 times ಆಫ್ ES, ಆಯ್ತಾ. ಸೊ ಎಫೆಕ್ಟಿವ್ ಲೆಂತ್ ಯಾವ ತರ ನಾವು ಮಾಡ್ಕೋಬಹುದು ಅಂತಂದ್ರೆ ಥ್ರೋಡ್ ಥಿಕ್ನೆಸ್ ಆಫ್ ದಿ ವೆಲ್ಡ್ ಎಕ್ಸಿಸ್ಟ್ ಇರುತ್ತೆ, ಥ್ರೋಡ್ ಥಿಕ್ನೆಸ್, ಓಕೆ. ಸೊ ಪ್ರಾಕ್ಟಿಕಲಿ ಏನ್ ಹೇಳ್ಬೇಕಂತಂದ್ರೆ ಈಗ ಇನ್ನೊಂದು ಕಂಡೀಷನ್ ಬರುತ್ತೆ, ಇನ್ನೊಂದು ಬ್ರಾಕೆಟ್ ಕಂಡೀಷನ್ ಇದೆ ಅಂತ ತಿಳ್ಕೊಳ್ಳೋಣ.
ಇಲ್ಲೊಂದಿದೆ, ಇಲ್ಲೊಂದು ಈ ಥರ ಇದೆ, ರೈಟ್. ಸೊ ಈಗ ನಿಮಗೆ ಇವು ಎರಡೂನ ಏನಂತಂದರೆ ಕನೆಕ್ಟ್ ಮಾಡೋದಿದೆ, ರೈಟ್. ಸೊ ಈ ಥರ ಇದ್ದಾಗ ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ನಿಮಿಷ, ಓಕೆ ನೋಡಿ, ಈ ಥರ ಇದ್ದಾಗ ನಾವು ಏನು ಮಾಡ್ತೀವಿ ಅಂತಂದರೆ, ಸೊ ಇಲ್ಲಿಂದ ಇಲ್ಲಿಗೆ ಈ ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ತೊಗೋತೀನಿ ಫಸ್ಟು, ಅದಾದಮೇಲೆ ಇಲ್ಲಿವರೆಗೂ ತೊಗೋತೀನಿ, ರೈಟ್, ಇಲ್ಲಿವರೆಗೂ ಇದು ಎಂಡ್ ಇಲ್ಲೇ ಮಾಡ್ತೀನಿ. ಆಮೇಲೆ ಇದನ್ನು ಈ ಥರ ಇಲ್ಲಿವರೆಗೂ, ಓಕೆ. ಸೊ ಇದೇನು ಡಾರ್ಕ್ ಪೋರ್ಷನ್ ಇದೆ ನೋಡಿ, ಇದು ವೆಲ್ಡಿಂಗ್ ಇದೆ. ಸೊ ಇಲ್ಲಿವರೆಗೂ ತೊಗೋತೀವಿ. ಸೊ ಇದೇನಾಗುತ್ತೆ 2 ಟೈಮ್ಸ್ ಆಫ್ ಎಸ್ ಆಗುತ್ತೆ. ಇದು 2 ಟೈಮ್ಸ್ ಆಫ್ ಎಸ್, ಇದನ್ನು 2 ಟೈಮ್ಸ್ ಆಫ್ ಎಸ್, ಈ ಥರ ಆಗುತ್ತೆ. ಸೊ ಇದು ಎಂಡ್ ರಿಟರ್ನ್ ಅಂತ ಅಂತೀವಿ. ಇದಕ್ಕೆ ಎಂಡ್ ರಿಟರ್ನ್ ಅಂತ ಅಂತೀವಿ, ಎಂಡ್ ರಿಟರ್ನ್. ಸೊ ಇಲ್ಲಿ ನಿಮಗೆ ಸ್ಕೆಚಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಎಲ್ನ ಟೋಟಲ್ 2 ಟೈಮ್ಸ್ನ ನಾವು ಮೈನಸ್ ಮಾಡಬೇಕು, ಓಕೆ. ಸೊ ವೇರ್ ಎಸ್ ಏನಿದೆ, ಸೈಜ್ ಆಫ್ ದಿ ವೆಲ್ಡ್ ಇದೆ, ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್, ವೆನ್ 2 ಪ್ಲೇಟ್ಸ್ ಆರ್ ಪ್ಲೇಸ್ ಎಂಡ್ ಟು ಎಂಡ್ ಅಂಡ್ ಜಾಯಿಂಟ್ ಬೈ ದ 2 ಕವರ್ ಪ್ಲೇಟ್ಸ್, ದ ಜಾಯಿಂಟ್ ಈಸ್ ನೋನ್ ಆಸ್. ಆ ಜಾಯಿಂಟ್ನ ನಾವು ಏನಂತೀವಿ ಅಂತ ಕೇಳ್ತಾ ಇರೋದಿಲ್ಲಿ, ಇಂಪಾರ್ಟೆಂಟ್ ಕ್ವಶನ್. ಆ ಜಾಯಿಂಟ್ನ ನಾವು ಏನಂತೀವಿ ಅಂತ ಕೇಳ್ತಾ ಇರೋದು. ಐ ಥಿಂಕ್ ನೀವು ಎಲ್ಲ ಟೈಪ್ ಆಫ್ ಜಾಯಿಂಟ್ ಓದಿರ್ಬೋದು, ಬಟ್ ಇಲ್ಲಿ ಏನಂತಂದರೆ ಸ್ವಲ್ಪ ನಿಮಗೆ ಓವರ್ ಆಲ್ ಬ್ರೀಫ್ ಆಗಿ ಹೇಳ್ಕೊಡ್ತೀನಿ ಯಾವ್ಯಾವ ಟೈಪ್ ಜಾಯಿಂಟು ಏನೇನಿದೆ ಅಂತ. ಸೊ ಇದನ್ನು ನಾವು ಬಟ್ ಜಾಯಿಂಟ್ ಅಂತ ಅಂತೀವಿ, ಕರೆಕ್ಟಾ? ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಫಸ್ಟಿಂದ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಯಾವುದಿದೆ? ಲ್ಯಾಪ್ ಜಾಯಿಂಟ್ ಇದೆ, ರೈಟ್, ಲ್ಯಾಪ್ ಜಾಯಿಂಟ್. ಸೊ ಲ್ಯಾಪ್ ಜಾಯಿಂಟ್ ಯಾವ ಥರ ಇರುತ್ತೆ? ಇದೊಂದು ಪ್ಲೇಟ್ ಇದೆ, ರೈಟ್, ಇದೊಂದು ಪ್ಲೇಟ್ ಇದೆ, ರೈಟ್, ಇದೊಂದು ಮೆಂಬರ್ ಇದೆ, ಓಕೆ. ಸೊ ಈ ಒಂದು ಮೆಂಬರ್ನ ಏನಂತಂದ್ರೆ ನಾವು ಒಂದು ಏನಂತಂದ್ರೆ ಇದರಿಂದ ಕನೆಕ್ಟ್ ಮಾಡ್ತೀವಿ ಬೋಲ್ಟಿಂದ, ರೈಟ್. ಸೊ ಈ ಥರ ನಾವು ಕನೆಕ್ಟ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ, ನಾವು ಮೇಲ್ಗಡೆಯಿಂದ ನೋಡಿದಾಗ, ರೈಟ್, ಒಂದು ಆ್ಯಂಗಲ್ನಿಂದ ಮತ್ತೊಂದು ಆ್ಯಂಗಲ್ ನಾವು ಮಾಡಿದಾಗ ಇಲ್ಲಿ ನಂಬರ್ ಆಫ್ ಬೋಲ್ಟ್ಸ್ ಇರುತ್ತೆ, ರೈಟ್. ಎಷ್ಟು ನೀವು ಬೋಲ್ಟ್ಸಿಂದ ಕನೆಕ್ಟ್ ಮಾಡಿದರೆ ಅಷ್ಟು ಬೋಲ್ಟ್ಸ್ ಇರುತ್ತೆ, ಓಕೆ. ಸೊ ಇದನ್ನು ನಾವೇನಂತೀವಿ? ಲ್ಯಾಪ್ ಜಾಯಿಂಟ್ ಅಂತೀವಿ. ಯಾವಾಗ 2 ಮೆಂಬರ್ಸ್ನ ನಾವು ಕನೆಕ್ಟ್ ಮಾಡೋದಿದ್ರೆ, ಓವರ್ಲ್ಯಾಪ್ ಮಾಡೋದಿದ್ರೆ. ಇದು ಓವರ್ಲ್ಯಾಪ್ ಇದೆ ನೋಡಿ, ಓವರ್ಲ್ಯಾಪ್, ರೈಟ್. ಸೊ ಈಗ ಬಟ್ ಜಾಯಿಂಟ್ ಬರುತ್ತೆ, ರೈಟ್, ಬಟ್ ಜಾಯಿಂಟ್. ಸೊ ಬಟ್ ಜಾಯಿಂಟಲ್ಲಿ ಏನಾಗುತ್ತೆ ಅಂತಂದರೆ, ಯಾವಾಗ 2 ಮೆಂಬರ್ಸು ಏನಂತಂದರೆ ಎಂಡ್ ಟು ಎಂಡ್ ಪ್ಲೇಸ್ ಮಾಡ್ತಾರೆ, ರೈಟ್. ಫಾರ್ ಎಕ್ಸಾಂಪಲ್ ಎಂಡ್ ಟು ಎಂಡ್ ಪ್ಲೇಸಿಂಗ್ ಅಂತಂದರೆ ಇದು ಇಲ್ಲೊಂದಿದೆ, ರೈಟ್. ಸೊ ಇದೊಂದು ಮೆಂಬರ್ ಇದೆ, ಆಮೇಲೆ ಇಲ್ಲೊಂದಿದೆ, ಇವೆರಡು ಮೆಂಬರ್ ಇದೆ, ಈ ಥರ ಇದೆ, ರೈಟ್. ಇವೆರಡಕ್ಕೂ ನಾವು ಏನಂತಂದರೆ ಕನೆಕ್ಟ್ ಮಾಡೋದಿದೆ. ಅವಾಗ ಏನು ಮಾಡ್ತೀವಿ ಅಂತಂದರೆ, ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ಸಿಂಗಲ್ ಕವರ್ ಬಟ್ ಜಾಯಿಂಟು, ಇನ್ನೊಂದು ಡಬಲ್ ಕವರ್ ಬಟ್ ಜಾಯಿಂಟು, ಓಕೆ. ಸೊ ಈಗ ಈ ಮೇಲ್ಗಡೆ ಇರೋದು ಕವರ್ ಇದೆ ಇದು. ಸೊ ದೀಸ್ ಆರ್ ದ ಕವರ್ಸ್. ಇದು ಕೆಳಗಡೆನೂ ಕವರ್ ಇದೆ. ಸೊ ಇವೆರಡೂನ ಏನಂತಂದರೆ ನಾನು ಕನೆಕ್ಟ್ ಮಾಡ್ತೀನಿ. ಯಾವುದು? ಮೇಲ್ಗಡೆ ಇರೋ ಕವರು, ಕೆಳಗಡೆ ಇರೋ ಮೆಂಬರು ಮತ್ತು ಇದ್ರ ಕೆಳಗಡೆ ಇರೋ ಕವರು, ಇವಕ್ಕನ್ನೇ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಅದನ್ನು ನಾವು ಏನಂತಂದರೆ ಇದು ಡಬಲ್ ಕವರ್ ಬಟ್ ಜಾಯಿಂಟ್, ಡಬಲ್ ಕವರ್ ಬಟ್ ಜಾಯಿಂಟ್. ಸಿಂಗಲ್ ಈಸ್ ನಥಿಂಗ್ ಬಟ್ ನಾರ್ಮಲಿ 2 ಮೆಂಬರ್ ಇರುತ್ತೆ, ಒಂದೇ ಸಿಂಗಲ್ ಕವರ್ ಇರುತ್ತೆ, ಸಿಂಪಲ್ ಆಗಿ ಹೇಳೋದಂದ್ರೆ, ಗೊತ್ತಾಯ್ತಾ? ಆಯ್ತಾ? ಡಬಲ್ ಶೇರ್ ಕವರ್ ಬಟ್ ಜಾಯಿಂಟ್ ಅಲ್ಲಿ ಏನಿರುತ್ತೆ ಅಂದರೆ ಡಬಲ್ ಶೇರ್ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ಇದರಲ್ಲಿ ಡಬಲ್ ಶೇರ್ ಇರುತ್ತೆ, ಸಿಂಗಲ್ ಅಲ್ಲಿ ಸಿಂಗಲ್ ಶೇರ್ ಇರುತ್ತೆ, ಗೊತ್ತಾಯ್ತಾ? ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ ಇದು ಡಬಲ್ ಕವರ್ ಬಟ್ ಜಾಯಿಂಟ್. ದ ಮ್ಯಾಕ್ಸಿಮಮ್ ಸ್ಲೆಂಡರ್ನೆಸ್ ರೇಷಿಯೋ ಫಾರ್ ಟೆನ್ಷನ್ ಮೆಂಬರ್ ಶಲ್ ನಾಟ್ ಬಿ ಎಕ್ಸೀಡ್. ಸೊ ಇದು ಎಷ್ಟು ಎಕ್ಸೀಡ್ ಆಗಬಾರ್ದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ, ರೈಟ್. ಸೊ ಯಾರ್ಯಾರಿಗೆ ಗೊತ್ತಿದೆ ಇದು, ರೈಟ್? ಟೆನ್ಷನ್ ಮೆಂಬರ್ದು ಎಷ್ಟು ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದಕ್ಕೆ ಸ್ವಲ್ಪ ಏನಂತಂದರೆ ಟ್ಯಾಬ್ಲರ್ ಕಾಲಮ್ಸ್ ಬರುತ್ತೆ. ಸೊ ಅದನ್ನು ನಾನು ಹೇಳ್ಕೊಡ್ತೀನಿ, ಸೊ ದಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಸ್ಲೆಂಡರ್ನೆಸ್ ರೇಷಿಯೋ ಫಾರ್ ಟೆನ್ಷನ್ ಮೆಂಬರ್ ಅಂತಂದರೆ ಅದು 400 ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಬರಿತೀನಿ ನೋಡಿ, ಟೆನ್ಷನ್ ಮೆಂಬರು ಇಲ್ಲಿ ಬರಿತಾ ಇದ್ದೀನಿ, ಸ್ವಲ್ಪ ನಾನು ಏನು ಹೇಳ್ತೀನಿ ಆ ಕಡೆ ನೋಡಿ. ಟೆನ್ಷನ್ ಮೆಂಬರ್ ಇನ್ ವಿಚ್ ರಿವರ್ಸಲ್ ಆಫ್ ಡೈರೆಕ್ಟ್ ಸ್ಟ್ರೆಸ್ ಅಕರ್ಸ್ ಡ್ಯೂ ಟು ದ ಲೈವ್ ಲೋಡ್ ಅದರ್ ದೆನ್ ದ ವಿಂಡ್ ಆರ್ ಅರ್ಥಕ್ವೇಕ್. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಆಯ್ತಾ ಎಷ್ಟಿರುತ್ತೆ ಅಂತಂದರೆ 180 ಇರುತ್ತೆ. ಸೊ ಇದು ನಾವು ಬರಿತಾ ಇರೋದು ಸ್ಲೆಂಡರ್ನೆಸ್ ರೇಷಿಯೋ ಬಗ್ಗೆ, ರೈಟ್. ಸೊ ಸ್ಲೆಂಡರ್ನೆಸ್ ರೇಷಿಯೋ ಬಗ್ಗೆ ನಾನು ಹೇಳ್ತಾ ಇರೋದು ಟಾಪಿಕ್. ಸೆಕೆಂಡ್ ಒನ್ ಬರುತ್ತೆ ಇದರಲ್ಲಿ ಟೆನ್ಷನ್ ಮೆಂಬರ್ ಆಗಿದ್ದಾರೆ. ರಿವರ್ಸಲ್ ಅಕರ್ ಡ್ಯೂ ಟು ದ ವಿಂಡ್ ಆರ್ ಅರ್ಥಕ್ವೇಕ್. ರಿವರ್ಸಲ್ ಏನಂತಂದ್ರೆ ವಿಂಡ್ ಆರ್ ಅರ್ಥಕ್ವೇಕ್ ಅನ್ಬೋದು. ರಿವರ್ಸಲ್ ಆಫ್ ವಿಂಡ್ ಆರ್ ಅರ್ತ್ ಕ್ವೇಕ್ ಅಂತಾನು ಅನ್ಬೋದು. ಸೊ ಇದು 350 ಆಗುತ್ತೆ. ಆಮೇಲೆ
ಟೆನ್ಷನ್ ಮೆಂಬರ್ ಪರ್ಮನೆಂಟ್ಲಿ ಇನ್ ಟೆನ್ಷನ್ ಎಕ್ಸೆಪ್ಟ್ ಇನ್ ಪ್ರೀ ಟೆನ್ಷನ್ ಮೆಂಬರ್ಸ್. ಸೊ ಅದು ಇತ್ತಂತಂದ್ರೆ 400 ಆಗುತ್ತೆ. ನಾನು ಏನು ಹೇಳಿದೆ ಇವಾಗ ಇದ್ರದ್ದು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಟೆನ್ಷನ್ ಮೆಂಬರ್ ಪರ್ಮನೆಂಟ್ಲಿ ಇನ್ ಟೆನ್ಷನ್ ಎಕ್ಸೆಪ್ಟ್ ಇನ್ ಪ್ರೀ ಟೆನ್ಷನ್ ಮೆಂಬರ್ಸ್ ಇದ್ರೆ 400 ಆಗುತ್ತೆ, ರೈಟ್. ಸೊ ಇದು ಏನಾಯ್ತು ಇವಾಗ, ಇವೆಲ್ಲ ನಾನು ಹೇಳಿರೋದು ಇವಾಗ ಇವು ಟೆನ್ಷನ್ ಮೆಂಬರ್ಸ್, ರೈಟ್. ಸೊ ಟೆನ್ಷನ್ ಮೆಂಬರ್ಸ್. ಈಗ ಕಂಪ್ರೆಷನ್ ಏನಾಗುತ್ತೆ, ಸೊ ಕಂಪ್ರೆಷನ್ ಇಲ್ಲೇ ಹೇಳ್ತೀನಿ ನೋಡಿ. ಸೊ ಕಂಪ್ರೆಷನ್ ಮೆಂಬರ್ಸ್ ಸ್ಲೆಂಡರ್ನೆಸ್ ರೇಷಿಯೋ ಅದು ಏನಿದೆ, ಅದ್ರದ್ದು 5 ಪಾಯಿಂಟ್ ಇದೆ. ಸೊ ಫಸ್ಟ್ ಏನಾಗುತ್ತೆ ಏನಂತಂದ್ರೆ ಎ ಸ್ಟ್ರಟ್ ಕನೆಕ್ಟೆಡ್ ಬೈ ಎ ಸಿಂಗಲ್ ರಿವಿಟ್ ಈಚ್ ಎಂಡ್, ಸಿಂಗಲ್ ರಿವಿಟ್ ಈಚ್ ಎಂಡ್ ಇತ್ತಂತಂದ್ರೆ 180. ನಾನು ಹೇಳ್ತಾ ಇದ್ದೀನಿ ಏನು, ದಯವಿಟ್ಟು ಆ ಕಡೆನೂ ನೋಡಿ, ಮತ್ತೆ ನಾನು ಏನು ಬರಿತಾ ಇದ್ದೀನಿ ಆ ಕಡೆನೂ ಸ್ವಲ್ಪ ಎರಡು ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದ್ರೆ ಫುಲ್ ಎಲ್ಲ ಲೈನು ಬರೆಯೋಕ್ಕಾಗಲ್ಲ ನನಗೆ, ಯಾಕೆಂದ್ರೆ ತುಂಬಾ ಉದ್ದ ಇರುತ್ತೆ ಅದು. ಸೊ ಸೆಕೆಂಡ್ ಒನ್ ಏನಿದೆ, ಇನ್ ಎ ಮೆಂಬರ್ ಕ್ಯಾರಿಂಗ್ ಲೋಡ್ಸ್ ರಿಸಲ್ಟಿಂಗ್ ಫ್ರಮ್ ಡೆಡ್ ಲೋಡ್ಸ್ ಅಂಡ್ ಇಂಪೋರ್ಟ್ ಲೋಡ್ಸ್, ಡೆಡ್ ಲೋಡ್ ಪ್ಲಸ್ ಇಂಪೋಸ್ ಲೋಡ್ ಇತ್ತು ಅಂತಂದ್ರೆ 180 ಇರುತ್ತೆ. ಥರ್ಡ್ ಒನ್, ಎ ಮೆಂಬರ್ ಸಬ್ಜೆಕ್ಟೆಡ್ ಟು ಕಂಪ್ರೆಸಿವ್ ಫೋರ್ಸ್ ರಿಸಲ್ಟಿಂಗ್ ಫ್ರಮ್ ವಾಟ್, ಅರ್ಥಕ್ವೇಕ್ ಫೋರ್ಸ್ ಪ್ರೊವೈಡಿಂಗ್ ದ ಡಿಫಾರ್ಮೇಶನ್ ಆಫ್ ಸಚ್ ಮೆಂಬರ್ಸ್, ಆಯ್ತಾ. ಸೊ ಅದಕ್ಕೆ ಏನಂತಂದ್ರೆ 250 ಅರ್ತ್ ಕ್ವೇಕ್ ಅಂತ ಬರ್ತಾರೆ, ನಿಮಗೆ ಕ್ಲೂ ಗೊತ್ತಾಗ್ಬಿಡುತ್ತೆ ಸಾಕು. ಕಂಪ್ರೆಷನ್ ಫ್ಲೇಂಜ್ ಆಫ್ ದ ಬೀಮ್, ಕಂಪ್ರೆಷನ್ ಫ್ಲೇಂಜ್ ಆಫ್ ಬೀಮ್ ಇತ್ತಂದ್ರೆ 300 ಆಗುತ್ತೆ. ಸೊ ಇನ್ನೊಂದು, ಮೆಂಬರ್ ನಾರ್ಮಲಿ ಆಕ್ಟಿಂಗ್ ಎ ಟೈ ಇನ್ ಎ ರೂಫ್ ಟ್ರಸ್, ಆಯ್ತಾ. ಸೊ ಅದು ರೂಫ್ ಟ್ರಸ್ ಅಲ್ಲಿ ಇತ್ತಂತಂದ್ರೆ ರೂಫ್ ಟ್ರಸ್ ಟೈ ಅಂತ ಬರಿತೀನಿ ನೋಡಿ. ಸೊ ಅದು ಇದ್ರೆ 350 ಆಗುತ್ತೆ, ಏನು ಸ್ಲೆಂಡರ್ನೆಸ್ ರೇಷಿಯೋ, ಆಯ್ತಾ. ಗೊತ್ತಾಯ್ತಾ, ಕ್ಲಿಯರ್ ಆಯ್ತಾ. ಇವು ಇಂಪಾರ್ಟೆಂಟ್ ಇದೆ ನೋಡಿ ವ್ಯಾಲ್ಯೂಸ್. ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ರಿವಿಟ್ಸ್ ಇನ್ ಎ ಟೆನ್ಷನ್ ಮೆಂಬರ್ ಆಫ್ ಎ ಥಿಕ್ನೆಸ್ 10 mm is, ನೋಡಿ ಥಿಕ್ನೆಸ್ ಬಗ್ಗೆ ಈಗ ಕೇಳ್ತಾ ಇರೋದು. ಸೊ ಇದನ್ನ ಯಾವ ತರ ಬರಿಬಹುದು ನೋಡಿ, ಇಲ್ಲಿ ಬರಿತೀನಿ. ಮ್ಯಾಕ್ಸಿಮಮ್ ಪಿಚ್ ಫಾರ್ ಟೆನ್ಷನ್ ಮೆಂಬರ್, ರೈಟ್, ಫಾರ್ ಟೆನ್ಷನ್ ಮೆಂಬರ್. ಸೊ ಟೆನ್ಷನ್ ಮೆಂಬರ್ಗೆ ನಾವೇನು ಅಂದರೆ ಮಿನಿಮಮ್, ಆಯ್ತಾ, ಮಿನಿಮಮ್ ರೈಟ್ ಆಫ್ ವಾಟ್ 16 times of thickness or 200 mm, 16 times of thickness or 200 mm, where T is the what, thickness of the thinner plate. So thinner plate thickness, right. So idu aaytu. Iga maximum pitch for compression member, maximum pitch for compression ಮೆಂಬರ್ ಬೋರ್ ಆಗುತ್ತೆ, ಬಟ್ ಇಂಪಾರ್ಟೆಂಟ್ ಇದೆ. ಬೋರ್ ಏನಾ ಇಲ್ಲ, ಆಯ್ತಾ. ಬರೆಯೋಕಾದ್ರೆ ಟೈಮ್ ಕೊಡ್ತೀರಾ ಇಲ್ವಾ ನಮಗೆ. 12 times of the thickness, or we can say that is an 200 mm, right. T is the thickness of thinner plate ಇದೆ ಇದು, ರೈಟ್. ಓಕೆ, ಇವೆರಡು ಪಾಯಿಂಟ್ ಗೊತ್ತಾಯ್ತಾ. ಇದೊಂದು ಪಾಯಿಂಟು, ಇದೊಂದು ಪಾಯಿಂಟ್. ಇದು ಮ್ಯಾಕ್ಸಿಮಮ್ ಪಿಚ್ಚು, ಆಯ್ತಾ. ಆಮೇಲೆ ಇಲ್ಲಿ ಕೆಳಗಡೆ ಮಿನಿಮಮ್. ಸೊ ಈಗ ಥಿಕ್ನೆಸ್ ಆಫ್ ದಿ ಟೆನ್ಷನ್ ಮೆಂಬರ್ ಇಸ್ 10 mm ಇದೆ, ರೈಟ್. ಥಿಕ್ನೆಸ್ ಆಫ್ ದಿ ಟೆನ್ಷನ್ ಇಸ್ 10 mm ಇದೆ, ಗಿವನ್ ಕ್ವಶನ್ ಅಲ್ಲಿ 10 mm ಇದೆ, ರೈಟ್. ಸೊ ಮ್ಯಾಕ್ಸಿಮಮ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದ್ರೆ 16 into 10, ಸೊ 160 mm or 200 mm, ರೈಟ್. 160 mm. ಸೊ ಈ ತರ ನಾವೆಂದ್ರೆ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್? ಇಟ್ ಈಸ್ 160 mm. Net sectional area of a tension member is equal to its gross sectional area, right. So net sectional area is equal of a tension member is equal to gross section area, right. So iದೇನಾಗುತ್ತೆ, gross area minus the area of the rivet of the holes, right, minus area of rivet holes. ಸೊ ಇದ್ರದ್ದು ಮೈನಸ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ಸೊ ದಟ್ ಸಿಂಪಲ್ ತಿಳ್ಕೊಳ್ಳಿ ಅಷ್ಟೇ ನೀವು. ಗ್ರಾಸ್ ಏರಿಯಾದಲ್ಲಿ ಏನಿರುತ್ತೆ, ಆಯ್ತಾ. ಸೊ ನೆಟ್ ಕ್ರಾಸ್ ಸೆಕ್ಷನಲ್ ಏರಿಯಾ ಮೈನಸ್ ಏರಿಯಾ ಆಫ್ ದಿ ರಿವಿಟ್ ಹೋಲ್ಸ್. ಅಂದರೆ ಈಗ ಒಂದು ಪ್ಲೇಟ್ ಇದೆ, ರೈಟ್. ಈ ಪ್ಲೇಟಲ್ಲಿ ನೀವು ನೋಡ್ಬೋದು ಇವಾಗ ಏನಂತಂದರೆ ಇಲ್ಲೊಂದು ಬೋಲ್ಟ್ ಇದೆ,
ರೈಟ್, ಇಲ್ಲೊಂದು ಬೋಲ್ಟ್ ಇದೆ, ಆಮೇಲೆ ಇಲ್ಲೊಂದಿದೆ, ರೈಟ್. ಸೊ ನಾನು ಈ ಥರ ಒಂದು ಸೆಕ್ಷನ್ ಡ್ರಾ ಮಾಡ್ತೀನಿ, ಆಯಿತಾ. ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಇದೇನಿದೆ ಇದು ಬೇಸ್ ಪ್ಲೇಟ್, ಇದು ಬಿ, ವಿಡ್ತ್ ಆಫ್ ದಿ ಪ್ಲೇಟ್ ಇರುತ್ತೆ ಇದು. ಓಕೆ, ಸೊ ಆಮೇಲೆ ನಂಬರ್ ಆಫ್ ಡಯಾಸು. ಸೊ ಏರಿಯಾ ಆಫ್ ದಿ ರಿವಿಟ್ ಹೋಲ್ ಅಂತಂದರೆ ಇದ್ರದ್ದು ಏರಿಯಾ ಆಫ್ ದಿ ರಿವಿಟ್ ಹೋಲ್ ತಗೋಬೇಕಾಗುತ್ತೆ, ರೈಟ್, ಎಷ್ಟು ಆಗ್ತಾಯಿದೆ ಅಂತ, ರೈಟ್. ಸೊ ಇದು ನಂಬರ್ ಆಫ್ ಸೆಕ್ಷನ್ ಯಾವ ಥರ ಫೇಲ್ ಆಗ್ತಾಯಿದೆ, ಆಯಿತಾ. ಒಂದೊಂದ್ಸಲ ಈ ಥರ ಫೇಲ್ ಆಗುತ್ತೆ, ಒಂದೊಂದ್ಸಲ ಈ ಥರ ಫೇಲ್ ಆಗುತ್ತೆ, ರೈಟ್, ಒಂದೊಂದ್ಸಲ ಈ ಕಡೆ ಫೇಲ್ ಆಗುತ್ತೆ. ಸೊ ನಂಬರ್ ಆಫ್ ಫೇಲ್ಯೂರ್ಸ್ ಯಾವ ಥರ ಆಗುತ್ತೆ, ರಪ್ಚರ್ ಅಂತ ಅಂತೀವಲ್ಲ, ಸೊ ಅದ್ರ ಮೇಲೆ ಇದು ಡಿಪೆಂಡ್ಸ್ ಆಗಿಬಿಡುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಕ್ವೆಶನ್. Splice covers and its connection in a tension member should be designed. ಸೊ ಅದು ಯಾವುದಕ್ಕೆ ಡಿಸೈನ್ ಮಾಡ್ತಾರೆ, ಸ್ಪ್ಲೈಸಸ್ ಕವರ್ಸ್. ಸೊ ಸ್ಪ್ಲೈಸಸ್ ಇನ್ ಟೆನ್ಷನ್ ಮೆಂಬರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಟು ಜಾಯಿನ್ ದ ಟೂ ಸೆಕ್ಷನ್ಸ್. ಸ್ಪ್ಲೈಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಅದನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಟು ಜಾಯಿನ್ ಟೂ ಮೆಂಬರ್ಸ್, ರೈಟ್. ಸೊ ಅದಕ್ಕೆ ಯೂಸ್ ಮಾಡ್ತೀವಿ, ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಯೂಸ್ ಅಂತೂ ಆಯಿತು. ಸೊ ಇದನ್ನ ಎಲ್ಲಿ ರಿಪ್ಲೇಸ್ ಮಾಡ್ತೀವಿ ಅಂತಂದರೆ ಎಲ್ಲಿ ಏನಂತಂದರೆ ಜಾಯಿಂಟಲ್ಲಿ, ರೈಟ್, ಜಾಯಿಂಟಲ್ಲಿ. ಸೊ ಇವು ಏನಂದರೆ ಟೂ ಮೆಂಬರ್ಸ್ನ ಜಾಯಿನ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಗೊತ್ತಾಯಿತು. ಸೊ ಸ್ಪ್ಲೈಸು ಕನೆಕ್ಷನ್ನು ಎರಡೂನ ಡಿಸೈನ್ ಯಾವ ಥರ ಮಾಡ್ತಾರೆ ಅಂದರೆ, ಟೆನ್ಸೈಲ್ ಲೋಡ್ ಇರುತ್ತೆ ನೋಡಿ. ಸೊ ಮೇನ್ ಟೆನ್ಷನ್ ಮೆಂಬರ್ ಥರ ನಾವು ಇದನ್ನು ಡಿಸೈನ್ ಮಾಡಬೇಕಾಗುತ್ತೆ. ಇದು ಸ್ಟ್ರೆಂತ್ ಆಫ್ ದ ಮೇನ್ ಮೆಂಬರ್ ಥರನೇ ನಾವು ಡಿಸೈನ್ ಮಾಡಬೇಕಾಗುತ್ತೆ ಇದನ್ನು. ಸೊ ಟು ಡೆವಲಪ್ ನೆಟ್ ಟೆನ್ಸೈಲ್ ಸ್ಟ್ರೆಂತ್ ಆಫ್ ದ ಮೇನ್ ಮೆಂಬರ್, ಗೊತ್ತಾಯ್ತಾ. ಸೊ ಡೆವಲಪ್ ಮೇನ್ ಮೆಂಬರ್ದು ಸ್ಟ್ರೆಂತ್ನ ಡಿಸೈನ್ ಮಾಡೋಕ್ಕೆ, ಇನ್ಕ್ರೀಸ್ ಮಾಡೋಕ್ಕೆ ಇದನ್ನು ಮಾಡ್ತೀವಿ. ನೆಕ್ಸ್ಟ್, ಲಗ್ ಆ್ಯಂಗಲ್ಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಲಗ್ ಆ್ಯಂಗಲ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಟು ರೆಡ್ಯೂಸ್ ದ ಲೆಂತ್ ಆಫ್ ದಿ ಕನೆಕ್ಷನ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ, ರೈಟ್. ಸೊ ಇಲ್ಲಿ ಈಗ ನೋಡ್ಬೋದು ನಾವು ಏನಂತಂದರೆ, ಲಗ್ ಆ್ಯಂಗಲ್ ಏನು ಮಾಡುತ್ತೆ ಅಂತಂದರೆ ಲೆಂತ್ ಅಂತೂ ರೆಡ್ಯೂಸ್ ಮಾಡುತ್ತೆ, ರೈಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಲೋಡ್ ಹೆವಿ ಇದೆ ಅಂತ ತಿಳ್ಕೊಳ್ಳಿ, ಲೋಡ್ ಈಸ್ ಹೆವಿ ಇದೆ, ಆಯಿತಾ. ನಂಬರ್ ಆಫ್ ರಿವಿಟ್ಸು ಆರ್ ಲೆಂತ್ ಆಫ್ ದಿ ವೆಲ್ಡ್ ಏನಂತಂದರೆ ಅದಕ್ಕೆ ಮಾಡೋಕ್ಕೆ ತುಂಬ ಜಾಸ್ತಿ ಬೇಕಾಗ್ತಾ ಇದೆ, ರೈಟ್. ಸೊ ಅದರಿಂದ ಏನಾಗುತ್ತೆ, ಕನೆಕ್ಷನ್ ತುಂಬ ದೊಡ್ಡದಾಗ್ಬಿಡುತ್ತೆ, ರೈಟ್. ಕನೆಕ್ಷನ್ ತುಂಬ ದೊಡ್ಡದಾಗುತ್ತೆ. ಸೊ ಕನೆಕ್ಷನ್ ದೊಡ್ಡದಾಗಿದ್ರೆ ಅದು ಎಕನಾಮಿಕಲ್ಲೂ ಇರಲ್ಲ, ಸ್ಟ್ರೆಂತಲ್ಲೂ ಕಮ್ಮಿ ಆಗ್ಬೋದು, ಆಯಿತಾ. ಸೊ ಆಮೇಲೆ ಗಜೆಟ್ ಪ್ಲೇಟ್ ಸೈಜು ಏನಂತಂದರೆ ದೊಡ್ಡದಾಗಬೇಕಾಗುತ್ತೆ, ಅದು ಅನ್ಎಕನಾಮಿಕಲ್ ಆಗುತ್ತೆ. ಸೊ ಅಂತ ಕಡೆ ಏನು ಮಾಡ್ತಾರೆ ಅಂದರೆ ಇದೊಂದು ಅಲ್ಟರ್ನೇಟಿವ್ ಇದೆ. ಏನು ಮಾಡ್ತೀವಿ ಅಂತಂದರೆ ಒಂದು ಅಡಿಷನಲ್ ಆ್ಯಂಗಲ್ನ ಆ್ಯಡ್ ಮಾಡ್ತೀವಿ, ಗೊತ್ತಾಯ್ತಾ. ನಾನು ಏನು ಹೇಳ್ತಾ ಇದ್ದೀನಿ ದಯವಿಟ್ಟು ಆ ಕಡೆ ಕೇಳಿ. ಸೊ ಒಂದು ಅಡಿಷನಲ್ ಆ್ಯಂಗಲ್ನ ನಾವು ಆ್ಯಡ್ ಮಾಡ್ತೀವಿ. ಸೊ ಆ ಅಡಿಷನಲ್ ಆ್ಯಂಗಲ್ ಟೆನ್ಷನ್ ಮೆಂಬರ್ ಇರುತ್ತೆ, ರೈಟ್. ಟು ಏನು ಅಕೊಮಡೇಟ್ ಮಾಡುತ್ತೆ, ಅದು ಏನಂತಂದರೆ ಕನೆಕ್ಟೆಡ್ ಟೈಪು ಕೆಲಸ ಮಾಡುತ್ತೆ ಅದು, ರೈಟ್. ಅದೊಂದು ಕನೆಕ್ಟೆಡ್ ಟೈಪು ಕೆಲಸ ಮಾಡುತ್ತೆ, ಅದನ್ನೇ ನಾವು ಲಗ್ ಆ್ಯಂಗಲ್ಸ್ ಅಂತ ಅಂತೀವಿ. ನೆಕ್ಸ್ಟು, ಇನ್ ಎ ಟೆನ್ಷನ್ ಮೆಂಬರ್ ಇಫ್ ಒನ್ ಆರ್ ಮೋರ್ ದೆನ್ ಒನ್ ರಿವಿಟ್ ಹೋಲ್ಸ್ ಆರ್ ಆಫ್ ದ ಲೈನ್, ದ ಫೇಲಿಯರ್ ಆಫ್ ದಿ ಮೆಂಬರ್ ಡಿಪೆಂಡ್ಸ್ ಆನ್, ರೈಟ್. ಫೇಲಿಯರು ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಕೇಳ್ತಾ ಇರೋದು, ರೈಟ್. ನೋಡಿ, ಇದ್ರದ್ದು ನಾವೇನು ಹೇಳ್ಬೋದು ಅಂತಂದರೆ ಪಿಚ್ ಮೇಲೂ ಡಿಪೆಂಡ್ ಇರುತ್ತೆ, ಗೇಜ್ ಮೇಲೂ ಇರುತ್ತೆ, ಡಯಾಮೀಟರ್ ಮೇಲೂ ಇರುತ್ತೆ, ಆಯಿತಾ. ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಇದೊಂದು ಪ್ಲೇಟ್ ಇದೆ, ರೈಟ್. ಸೊ ಈ ಪ್ಲೇಟು ಈ ಥರ ಇದೆ, ಓಕೆ. ಸೊ ಈ ಕಡೆ ಏನಂತಂದರೆ ಈ ಕಡೆ ಮತ್ತೆ ಲೋಡ್ ಇದೆ, ರೈಟ್. ಸೊ ಇಲ್ಲೊಂದು ಏನಂತಂದರೆ ಇಲ್ಲೊಂದು ಬೋಲ್ಟ್ ಇದೆ, ಆಮೇಲೆ ಇಲ್ಲೊಂದು ಬೋಲ್ಟ್ ಇದೆ, ಆಮೇಲೆ ಇಲ್ಲೆಲ್ಲೋ ಒಂದು ಬೋಲ್ಟ್ ಇದೆ, ಓಕೆ. ಸೊ ಇದ್ರದ್ದು ನಾವು ಏನಂತಂದರೆ ಈ ಥರ, ರೈಟ್, ಕನೆಕ್ಷನ್ ಈ ಥರ ಇರ್ಬೋದು, ಅಥವಾ ಫೇಲ್ಯೂರ್ ಈ ಥರ ಇರ್ಬೋದು ಇದು, ಓಕೆ. ಅದಾದಮೇಲೆ ಈ ಕಡೆ ಕೆಳಗಡೆ ಬಂದ್ಬಿಡುತ್ತೆ. ಸೊ ಇದೇನಿದೆ ಇದು, ರೈಟ್. ಸೊ ಇದು ಏನಿದೆ, ಇದು P1 ಅಂತ ಅನ್ಬೋದು. ಇದೇನಿದೆ, ಇದು P2 ಇದೆ, ರೈಟ್. P1 P2. ಸೊ ಇದು ಏನಿದೆ, ಇದೇನಿದೆ G1, ಇದೇನಿದೆ G2, ರೈಟ್. G1 G2. ಈಗ P ಏನಿದೆ, ಪಿಚ್ ಇದೆ, ರೈಟ್. ಆಮೇಲೆ G ಏನಿದೆ, ಗೇಜ್ ಇದೆ, ಓಕೆ. ಸೊ ಅದಾದಮೇಲೆ D ಏನಿದೆ, ಡಯಾಮೀಟರ್ ಆಫ್ ದ ಹೋಲ್ ಇದೆ, ರೈಟ್, ರಿವಿಟ್ ಹೋಲು. ಸೊ ಥಿಕ್ನೆಸ್ಸು, T ಇಸ್ ಅ ಥಿಕ್ನೆಸ್ ಆಫ್ ದಿ ಮೆಂಬರು, ರೈಟ್, ಥಿಕ್ನೆಸ್ ಆಫ್ ದಿ ಮೆಂಬರ್, ಗೊತ್ತಾಯ್ತಾ. ಈಗ ಇದನ್ನ ನೋಡಿದಾಗ
ಈ ಕೇಸಲ್ಲಿ ಏರಿಯಾ ಆಫ್ ದಿ ನೆಟ್ನ ಯಾವ ಥರ ಬರಿಬೋದು ಅಂತಂದರೆ ಬ್ರೆಡ್ತ್ ಮೈನಸ್ ಆಫ್ ನಂಬರ್ ಆಫ್ ಬೋಲ್ಟ್ಸ್ ಇಂಟು ಡಯಾ ಪ್ಲಸ್ ಪಿಚ್ 1 ಸ್ಕ್ವೇರ್ ಡಿವೈಡೆಡ್ ಬೈ 4 ಟೈಮ್ಸ್ ಆಫ್ G1 ಪ್ಲಸ್ P2 ಸ್ಕ್ವೇರ್ ಡಿವೈಡೆಡ್ ಬೈ 4G2 ರೈಟ್ ಇಂಟು ಥಿಕ್ನೆಸ್. ಆಯ್ತಾ, ಇವಾಗ ನೋಡ್ಬೋದು ಬ್ರೆಡ್ತು ತೊಗೊಂಡಿದ್ವಿ, ನಂಬರ್ ಆಫ್ ಬೋರ್ಡ್ಸ್ ತೊಗೊಂಡಿದ್ವಿ, ಡಯಾ ತೊಗೊಂಡಿದ್ವಿ, ಪಿಚ್ ತೊಗೊಂಡಿದ್ವಿ, ಆಮೇಲೆ ಗೇಜು ತೊಗೊಂಡಿದ್ವಿ, ಆಮೇಲೆ ಥಿಕ್ನೆಸ್ಸು ತೊಗೊಂಡಿದ್ವಿ. ಗೊತ್ತಾಯ್ತಾ? ಸೊ ಈ ಕ್ವಶನ್ಗೆ ಟೆನ್ಷನ್ ಆಫ್ ದಿ ಮೆಂಬರ್ ಇಫ್ ಒನ್ ಆರ್ ಮೋರ್ ದೆನ್ ದ ರಿವಿಟ್ ಹೋಲ್ಸ್ ಆರ್ ಆಫ್ ದ ಲೈನ್ ಅಂದ್ರೆ ತುಂಬಾ ದೂರ ಇದೆ. ಓಕೆ, failure of the members depends on the pitch, gauge and the diameter of the hole. So answer is the all of the above. Next question. For double angles carrying tension placed back to back and connected to either side of the gusset plate, ಆಯ್ತಾ, ಅದು ಗೆಸ್ಟ್ ಪ್ಲೇಟ್ ಆಗಿದೆ. ದ ಸೆಕ್ಷನಲ್, ಆಯ್ತಾ, ಸೆಕ್ಷನಲ್ ಏರಿಯಾ ಆಫ್ ದ ಸೆಕ್ಷನ್ ಈಸ್ ಈಕ್ವಲ್ ಟು ಅಂತ ಹೇಳ್ತಾ ಇರೋದು. ಸೊ ಅದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇವಾಗ ಡಬಲ್ ಆಂಗಲ್ಸ್ ಇದೆ. ಸೊ ಅದನ್ನ ನಾವು ಯಾವ ತರ ಬರಿಬಹುದು ಅಂದ್ರೆ ಎ ನೆಟ್, ಆಯ್ತಾ, ಈಕ್ವಲ್ ಟು ಗ್ರಾಸ್ ಏರಿಯಾ, ಆಯ್ತಾ, ಗ್ರಾಸ್ ಯಾವ್ದ್ರದ್ದು ಏರಿಯಾ, ಆಯ್ತಾ, ಗ್ರಾಸ್ ಏರಿಯಾ ಮೈನಸ್ ಡಿಡಕ್ಷನ್ ಆಫ್ ದ ರಿವಿಟ್ ಹೋಲ್ಸ್, ರೈಟ್. ಸೊ ಡಿಡಕ್ಷನ್ ಆಫ್ ರಿವೆಟ್ ಹೋಲ್ಸ್. ಸೊ ಅದನ್ನ ಡಿಡಕ್ಷನ್ ಮಾಡಬೇಕಾಗುತ್ತೆ ನಾವು. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿದ್ದಾರೆ, ಇಲ್ಲಿ ಇದು ಒಂದು ಗಜ ಪ್ಲೇಟ್ ಇದೆ, ಇದಕ್ಕೆ ಎರಡು ಆಂಗಲ್ ನ ಕನೆಕ್ಟ್ ಮಾಡಿದೀವಿ. ಇದು ಟ್ಯಾಕ್ ಬೋಲ್ಟ್ ಇದೆ, ಇದನ್ನು ಟ್ಯಾಕ್ ಬೋಲ್ಟ್ ಇದೆ, ಇದನ್ನು ಆಂಗಲ್, ಇದು ಗಜೆಟ್ ಪ್ಲೇಟ್. ಸೊ ಇಲ್ಲಿ ಇದ್ರದ್ದು ಏರಿಯಾ, ಇವೆರಡರದ್ದು ಏರಿಯಾ, ಇವು ಆಂಗಲ್ದು, ಆಮೇಲೆ ಈ ರಿವೆಟ್ ಏನ್ ಏರಿಯಾ ಇರುತ್ತೆ ನೋಡಿ ಅದನ್ನ ಮೈನಸ್ ಮಾಡಬೇಕು. ಅವಾಗ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಅದನ್ನ ನಾವು ಏನ್ ಅನ್ಬೋದು ಅಂತಂದ್ರೆ ದ ಸೆಕ್ಷನಲ್ ಮೈನಸ್ ಏರಿಯಾ ಆಫ್ ದ ರಿವೆಟ್ ಹೋಲ್ಸ್, ರೈಟ್. ಅದನ್ನ ಸೆಕ್ಷನಲ್ ಏರಿಯಾ ಈಕ್ವಲ್ ಟು ಅಂತ ಹೇಳ್ತೀವಿ. ಓಕೆ, ಗೊತ್ತಾಯ್ತಾ? ತುಂಬಾ ಸಿಂಪಲ್ ಇದೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಸೊ ಎಫೆಕ್ಟಿವ್ ಲೆಂತ್ ಆಫ್ ಬ್ಯಾಟೆಂಡ್ ಕಾಲಮ್ ಈಸ್ ಇನ್ಕ್ರೀಸ್ ಬೈ. ಎಫೆಕ್ಟಿವ್ ಲೆಂತ್ ನ ನಾವು ಬ್ಯಾಟೆಂಡ್ ಕಾಲಮ್ಸ್ ನ ಯಾವ ತರ ಇನ್ಕ್ರೀಸ್ ಮಾಡ್ತಾರೆ ಅಂತ ನೋಡೋಣ. ನೋಡಿ, ಎಫೆಕ್ಟಿವ್ ಲೆಂತ್ ಆಫ್ ದಿ ಬ್ಯಾಟೆಂಡ್ ಕಾಲಮ್ಸ್ ನ ಏನಂತಂದ್ರೆ ನಾವು 10% ಇಂದ ಇನ್ಕ್ರೀಸ್ ಮಾಡ್ತೀವಿ, ರೈಟ್. ವಿ ವಿಲ್ increase it by 10% for battend columns, right. So but ಅದೇ laced column ಇದ್ರೆ, for laced columns, right. So laced columns ಇದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ 5% ಇನ್ಕ್ರೀಸ್ ಮಾಡ್ತೀವಿ. ಏನ್ ಇನ್ಕ್ರೀಸ್ ಮಾಡ್ತೀವಿ, ರೈಟ್. ಎಫೆಕ್ಟಿವ್ ಲೆಂತ್ ಆಫ್ ದ ಬ್ಯಾಟೆಂಡ್ ಕಾಲಮ್ ಇಸ್ ಇನ್ಕ್ರೀಸ್ ಬೈ 10 times, ಬಟ್ ಅದೇ ಎಫೆಕ್ಟಿವ್ ಲೆಂತ್ ಆಫ್ ದ ಲೇಸ್ ಕಾಲಮ್ಸ್ ಈಸ್ ಇನ್ಕ್ರೀಸ್ ಬೈ 5%. ಇವು ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಏನಂತಂದ್ರೆ ಬ್ಯಾಟನ್ಸು ಆಮೇಲೆ ಈ ಲೇಸ್ ಕಾಲಮ್ಸು ಇದು ತುಂಬಾ ಡಿಫರೆಂಟ್ ಇರುತ್ತೆ, ರೈಟ್. ಸೊ ಬ್ಯಾಟನ್ ಕಾಲಮ್ಸು ಏನಿದೆ ಅಂತಂದ್ರೆ ಅನ್ಎಕನಾಮಿಕಲ್ ಇರುತ್ತೆ ಯಾವತ್ತು ಬ್ಯಾಟನ್ ಕಾಲಮ್ಸು, ರೈಟ್, ಕಂಪೇರ್ ಟು ಏನಂದ್ರೆ ಲೇಸ್ ಕಾಲಮ್ಸೇ ನಾವು ಪ್ರಿಫೇರ್ ಮಾಡೋದು ಯಾವತ್ತು. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕ್ವಶನ್. ಆಸ್ ಪರ್ ದ ಕೋಡ್ ಆಫ್ ಸ್ಲೆಂಡರ್ನೆಸ್ ರೇಷಿಯೋ ಆಫ್ ದ ಲೇಸಿಂಗ್ ಬಾರ್ ಆಫ್ ಕಂಪ್ರೆಷನ್ ಮೆಂಬರ್ ಶುಡ್ ನಾಟ್ ಎಕ್ಸೀಡ್. ಕಂಪ್ರೆಷನ್ ಮೆಂಬರ್ ಬಗ್ಗೆ ಕೇಳ್ತಾ ಇರೋದಿಲ್ಲಿ, ರೈಟ್. ಕಂಪ್ರೆಷನ್ ಮೆಂಬರ್ ಅಂತ ಕೇಳಿದಾಗ ನಾವು ಏನಂತ ಬರಿಬೋದು ಇದಕ್ಕೆ? ಸಿಂಪಲ್ ಆಗಿ ನೋಡಿ, ಏನಂತಂದ್ರೆ ಸ್ಲೆಂಡರ್ನೆಸ್ ರೇಷಿಯೋ ಫಾರ್ಮುಲಾ ಏನಿದೆ, ರೈಟ್. ಲೀಸ್ಟ್ ರೇಡಿಯಸ್ ಏನಂತಂದ್ರೆ ಎಫೆಕ್ಟಿವ್ ಲೆಂತ್ ಆಮೇಲೆ ಲೀಸ್ಟ್ ರೇಡಿಯಸ್ ಆಫ್ ವೇರಿಯೇಷನ್, ಈ ತರ ಅಂತ ಅನ್ಬೋದು. ಓಕೆ, ಆರ್ ಮಿನಿಮಮ್ ಅಂತ ಅನ್ಬೋದು. ಸೊ ಸ್ಲೆಂಡರ್ನೆಸ್ ರೇಷಿಯೋ ಲೇಸಿಂಗ್ ಬಾರ್ ಶಲ್ ನಾಟ್ ಎಕ್ಸಿಡ್ 145, ರೈಟ್. 145 ಅಂದ್ರೆ ಇದನ್ನ ಯಾವ ತರ ಬರಿಬಹುದು ಅಂದ್ರೆ ಲ್ಯಾಂಬ್ಡಾ ಈಕ್ವಲ್ಸ್ ಟು LE ಡಿವೈಡೆಡ್ ಬೈ ಗಾಮಾ ಮಿನಿಮಮ್, ರೈಟ್, ಶುಡ್ ನಾಟ್ ಬಿ ಗ್ರೇಟರ್ ದೆನ್ 145. ಫಾರ್ ವಿಚ್ ಒನ್? ಇದನ್ನ ನಾವು ಯಾವತ್ತು ಅಂತೀವಿ ಅಂತಂದ್ರೆ ಫಾರ್ ಲೇಸಿಂಗ್ ಬಾರ್ಸ್ ಇನ್ ಕಂಪ್ರೆಷನ್, ಲೇಸಿಂಗ್ ಬಾರ್ಸ್ ಇನ್ ಕಂಪ್ರೆಷನ್, ಇವೆರಡನ್ನ 145 ಗಿಂತ ಜಾಸ್ತಿ ಆಗಬಾರ್ದು. ಇದು ಒಂದು ಕೇಸ್. ನೆಕ್ಸ್ಟ್ ಏನಂತಂದ್ರೆ ಫಾರ್ ಲೇಸಿಂಗ್, ಈಗ ಸ್ಲೆಂಡರ್ನೆಸ್ ರೇಷಿಯೋ ಫಾರ್ ಲೇಸಿಂಗ್ ಇತ್ತಂತಂದ್ರೆ ನಾವು ಏನಂತ ಬರೀತೀವಿ? ಆಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಂತಂದ್ರೆ ಆರ್ ಮಿನಿಮಮ್,
ರೈಟ್. ಸೊ ಅದೇನಾಗುತ್ತೆ ಅಂತಂದ್ರೆ ಐ ಮಿನಿಮಮ್ ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಡಿವೈಡೆಡ್ ಬೈ ಏರಿಯಾ. ಸೊ ಅದು ಬಿ ಟಿ ಕ್ಯೂ ಬೈ 12 ಟೈಮ್ಸ್ ಆಫ್ ಬಿ ಟಿ ಆಗುತ್ತೆ. ಸೊ ಏನಾಗುತ್ತೆ ಇದು ಬಿ ಟಿ ಕ್ಯೂ ಬೈ 12 ಇಂಟು ಬಿ ಟಿ. ಸೊ ಅದನ್ನ ನಾವು ಏನಂತ ಬರೀಬಹುದು ಟಿ ಡಿವೈಡೆಡ್ ಬೈ ರೂಟ್ 12. ಟಿ ಡಿವೈಡೆಡ್ ಬೈ ರೂಟ್ 12. ಸೊ ಇಲ್ಲಿ ಏನಾಗುತ್ತೆ ಎಲ್ ಇ ಏನಾಗುತ್ತೆ ಎಫೆಕ್ಟಿವ್ ಲೆಂತ್ ಆಫ್ ದಿ ಲೇಸಿಂಗ್ ಬಾರ್. ಟಿ ಇಸ್ ದ ಥಿಕ್ನೆಸ್ ಆಫ್ ದಿ ಲೇಸಿಂಗ್ ಬಾರ್. ಬಿ ಇಸ್ ದ ವಿಡ್ತ್ ಆಫ್ ದಿ ಲೇಸಿಂಗ್ ಬಾರ್. ರೈಟ್. ಆಮೇಲೆ ಎಫೆಕ್ಟಿವ್ ಲೆಂತ್ ಆಫ್ ಲೇಸಿಂಗ್ ಬಾರ್ ಏನಾಗುತ್ತೆ ಇದು ಸ್ಲೆಂಡರ್ನೆಸ್ ರೇಷಿಯೋ ಫಾರ್ ಲೇಸಿಂಗ್ ಇದೆ ಇದು. ನೆಕ್ಸ್ಟ್ ಏನಂತಂದ್ರೆ ಎಫೆಕ್ಟಿವ್ ಲೆಂತ್ ಆಫ್ ಲೇಸಿಂಗ್. ಎಫೆಕ್ಟಿವ್ ಲೆಂತ್ ಆಫ್ ಲೇಸಿಂಗ್. ಎಫೆಕ್ಟಿವ್ ಲೆಂತ್ ಆಫ್ ಲೇಸಿಂಗ್. ರೈಟ್. ಸೊ ಅದು ಎಲ್ ಇ ಅಂತ ನಾವು ಬರಿತೀವಿ. ಓಕೆ. ಸೊ ಎಲ್ ಇ ಆಯ್ತಾ, ಎಲ್ ಇ ಈಕ್ವಲ್ಸ್ ಟು ಎಲ್ ಆಗುತ್ತೆ ಫಾರ್ ಸಿಂಗಲ್ ಲೇಸಿಂಗ್. ಫಾರ್ ಸಿಂಗಲ್ ಲೇಸಿಂಗ್. ಸಿಂಗಲ್ ಲೇಸಿಂಗ್ ಇತ್ತು ಅಂತಂದ್ರೆ ಏನಂದ್ರೆ ಅದು ಎಲ್ ಇ ಈಕ್ವಲ್ಸ್ ಟು ಎಲ್ ಆಗುತ್ತೆ. ಎಲ್ ಇ ಏನಿದೆ ಎಲ್ ಇ ಬಂದ್ಬಿಟ್ಟು ಎಫೆಕ್ಟಿವ್ ಲೆಂತ್ ಆಫ್ ದಿ ಲೇಸಿಂಗ್ ಬಾರ್. ಓಕೆ. ಆಮೇಲೆ ಎಲ್ ಏನಾಗುತ್ತೆ ಗೊತ್ತಾ, ಈಗ ಇದೊಂದು ಮೆಂಬರ್ ಇದೆ ಅಂತ ತಿಳ್ಕೊಳ್ಳೋಣ. ಈ ತರ ಇದೊಂದು ಮೆಂಬರ್ ಇದೆ. ಸೊ ಇದೆ ಅಂದ್ರೆ ಇಲ್ಲೊಂದು ಏನು ಎರಡು ಬೋಲ್ಟ್ಸ್ ಇದೆ. ಸೊ ಇದ್ರದ್ದು ಏನ್ ಲೆಂತ್ ಇರುತ್ತೆ ನೋಡಿ. ರೈಟ್. ಸೊ ಈ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ಎನ್ ಎಲ್. ರೈಟ್. ಇದು ಎಲ್ ಆಗುತ್ತೆ. ಸೆಕೆಂಡ್ ಕೇಸು ಇದರಲ್ಲಿ ಏನ್ ಬರುತ್ತೆ ಅಂದ್ರೆ ಎಲ್ ಇ ಈಕ್ವಲ್ಸ್ ಟು 0.7 ಟೈಮ್ಸ್ ಆಫ್ ಎಲ್ ಫಾರ್ ಡಬಲ್ ಲೇಸಿಂಗ್. ಫಾರ್ ಡಬಲ್ ಲೇಸಿಂಗ್. ಡಬಲ್ ಲೇಸಿಂಗ್. ಥರ್ಡ್ ಒನ್ ಎಲ್ ಇ ಈಕ್ವಲ್ಸ್ ಟು 0.7 right L 0.7 L for welded lacing. welded lacing. welded lacing. ಇವು ಮೂರು ಪಾಯಿಂಟ್ ನ ದಯವಿಟ್ಟು ಎಲ್ಲರೂ ನೆನಪಿಡಬೇಕಾಗುತ್ತೆ. ಓಕೆ. now what is the answer for this question? It is the 145. next question. a column splice is used to increase. ಕಾಲಮ್ ಸ್ಪ್ಲೈಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಕಾಲಮ್ ಸ್ಪ್ಲೈಸ್ ಲೆಂತ್ ಆಫ್ ದಿ ಕಾಲಮ್ ನ ಇನ್ಕ್ರೀಸ್ ಮಾಡಕ್ಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲೊಂದು ಕಾಲಮ್ ಇದೆ. ರೈಟ್. ಸೊ ಇಲ್ಲೊಂದು ಕಾಲಮ್ ಇದೆ, ಈ ಕಡೆ ಟೋಟಲ್ ಇದೊಂದು ಈ ತರ ಕಾಲಮ್ ಇದೆ. ಈಗ ಇದನ್ನ ನಾವು ಇನ್ಕ್ರೀಸ್ ಮಾಡೋದಿದೆ ಅಂದ್ರೆ ಈ ಕಾಲಮ್ ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಇದರ ಮೇಲ್ಗಡೆ ಇನ್ನೊಂದು ನೋಡಿ ಈ ತರ ಬರಬೇಕು. ಕರೆಕ್ಟ್ ಆಗಿ ಬರ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ, ಯಾಕೆಂದ್ರೆ ನೀಟಾಗಿ ಬರೋದಿಲ್ಲ. ಐ ಆಮ್ ಟ್ರೈಂಗ್. ಓಕೆ. ಈ ತರ ಇದೆ. ಓಕೆ. ಈಗ ಇದು ಮೇಲೆ ಇನ್ಕ್ರೀಸ್ ಮಾಡೋದ್ರಿಂದ ನಾವೇನ್ ಮಾಡ್ತೀನಿ, ಓಕೆ, ಇಲ್ಲಿ ಒಂದು ಕವರ್ ಪ್ಲೇಟ್ ನ ಹಾಕ್ತೀನಿ ಸರ್. ರೈಟ್. ಸೊ ಸ್ಪ್ಲೈಸಸ್ ಯೂಸ್ ಮಾಡ್ತೀವಿ ಇಲ್ಲಿ, ಗೊತ್ತಾಯ್ತಾ? ಸೊ ಇದು ಏನಿದೆ ಸ್ಪ್ಲೈಸಸ್. ಸೊ ಈ ತರ ನಾವು ಕನೆಕ್ಟ್ ಮಾಡ್ತೀವಿ. ಇದನ್ನ ಏನ್ ಮಾಡ್ತೀವಿ ಕನೆಕ್ಟ್. ಸೊ ಇದು ಬೋಲ್ಟ್ ಇಂದ ಕನೆಕ್ಟ್ ಮಾಡ್ತಾರೆ ಈ ತರ. ರೈಟ್. ಸೊ ಈ ತರ ಇರುತ್ತೆ. ಸೊ ಈ ತರ ಈ ಬೋಲ್ಟ್ ಇಂದ ಈ ತರ ನಾವು ಕನೆಕ್ಟ್ ಮಾಡ್ತೀವಿ. ರೈಟ್. ಸೊ ಲೆಂತ್ ನ ಇನ್ಕ್ರೀಸ್ ಮಾಡೋಕೆ ನಾವ್ ಏನ್ ಮಾಡ್ತೀವಿ ನೋಡಿ, ಲೆಂತ್ ನ ಇನ್ಕ್ರೀಸ್ ಮಾಡೋಕೆ ಯಾವ್ದು ಮಾಡ್ತೀವಲ್ಲ ಅಂದ್ರೆ ಕಾಲಮ್ ಸ್ಪ್ಲೈಸ್ ಅಂತ ಅಂತೀವಿ. ಸಿಂಪಲ್ ಇದೆ, ತುಂಬಾ ಸಿಂಪಲ್. ಓಕೆ. ಸೊ ಈ ತರ ಎಲ್ಲಿ ಫ್ಲೋರ್ ಲೆವೆಲ್ ಇರುತ್ತೆ ನೋಡಿ, ಇದು ಫ್ಲೋರ್ ಇದೆ. ರೈಟ್. ಸೊ ಆ ಫ್ಲೋರ್ ಲೆವೆಲ್ ಅಲ್ಲಿ ಏನಂತಂದ್ರೆ ಆ ಫ್ಲೋರ್ ಲೆವೆಲ್ ಇಂದ ಮೇಲ್ಗಡೆ ಎಷ್ಟು ಮೇಲ್ಗಡೆ ಅಂದ್ರೆ 2 to 3 feet ಮೇಲ್ಗಡೆ ನಾವೇನಂತಂದ್ರೆ ಈ ಒಂದು ಕನೆಕ್ಷನ್ ಇರಬೇಕು. ಎಲ್ಲ ಫ್ಲೋರ್ ಅಲ್ಲಿ ಇರಬಾರ್ದು. ಆಯ್ತಾ? ಈಗ ನಾನು ಫ್ಲೋರ್ ಅಂತ ಬರೆದಿರೋದು ಇಲ್ಲಿ ಇರೋದಿಲ್ಲ, ಫ್ಲೋರ್ ಇಲ್ಲೆಲ್ಲೋ ಕೆಳಗಡೆ ಇರುತ್ತೆ. ರೈಟ್. ಈ ಫ್ಲೋರ್ ಇಲ್ಲಿದೆ ಅಂತಂದ್ರೆ ಇದನ್ನ ನಾವು ಇಲ್ಲಿ ಮಾಡ್ಬೇಕಾಗುತ್ತೆ. ಅಂದ್ರೆ ಇದು ಫ್ಲೋರ್ ಹತ್ರ ಇರೋದಿಲ್ಲ, ಫ್ಲೋರ್ ಇಂದ 2 to 3 feet ಇರಬೇಕಿದು. ಆಯ್ತಾ? ಅಲ್ಲಿ ನಾವು ಕನೆಕ್ಟ್ ಮಾಡಬೇಕು. ಸೊ ಇದನ್ನ ನಾವು ಒಳಗಡೆಯಿಂದ ತಗೋಬೇಕು. ಏನು ಕಾಲಮ್ ಇದೆ ಅದನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಇದರಲ್ಲೂ ವೆಬ್ ಸ್ಪ್ಲೈಸ್ ಇದೆ, ಆಮೇಲೆ ಕಾಲಮ್ ಸ್ಪ್ಲೈಸು ಇದೆ. ರೈಟ್. ವೆಬ್ ಸ್ಪ್ಲೈಸ್ ಬೇರೆ, ಕಾಲಮ್ ಸ್ಪ್ಲೈಸ್ ಬೇರೆ ಇರುತ್ತೆ. ಡನ್. ನೆಕ್ಸ್ಟ್. In a single lace column construction, the thickness of the flat lacing bar shall not be less than. Right? ಫ್ಲಾಟ್ ಏನಿದೆ ಅಂತಂದ್ರೆ ಲೇಸಿಂಗ್ ಇದೆ, ಅದು ಶಲ್ ನಾಟ್ ಬಿ ಲೆಸ್ ದೆನ್ ಅಂತ ಕೇಳ್ತಾ ಇರೋದು. ಸೊ ಶಲ್ ನಾಟ್ ಬಿ ಲೆಸ್ ದೆನ್ ಅಂತ ಕೇಳೋಕ್ಕಿಂತ ಮುಂಚೆ ಒಂದು 4-5 ಪಾಯಿಂಟ್ ನ ನಾವು ಡಿಸ್ಕಸ್ ಮಾಡೋಣ. ಬಿಕಾಸ್ ಎವ್ರಿ ಕ್ವಶನ್ಗೆ ನಾನು ಇದೇ ತರ ಡೀಟೇಲ್ ನಾನು ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಮಿನಿಮಮ್, ಆಯ್ತಾ, ಮಿನಿಮಮ್ ಥಿಕ್ನೆಸ್ ಆಫ್ ದ ಲೇಸಿಂಗ್ ಬಾರ್. ಮಿನಿಮಮ್ thickness of lacing bar. minimum thickness of lacing bar ಅದು ನಾ ಟಿ ಅಂತ ಬರೀತೀನಿ. ಸೊ thickness equals not less than or equal to LE equals
ಫಾರ್ ಸಿಂಗಲ್ ಲೇಸಿಂಗ್ ಕನ್ಸ್ಟ್ರಕ್ಷನ್, ಫಾರ್ ಸಿಂಗಲ್ ಲೇಸಿಂಗ್ ಕನ್ಸ್ಟ್ರಕ್ಷನ್, ರೈಟ್. ಸಿಂಗಲ್ ಲೇಸಿಂಗ್ ಕನ್ಸ್ಟ್ರಕ್ಷನ್ ಇದು ಒಂದೇದು. ಸೊ ಇದರಲ್ಲಿ ಏನು ಬರುತ್ತೆ, if t is less than not less than le by how much 6t for double lacing column construction, for double lacing construction, double lacing construction ಗೆ ಇರುತ್ತೆ. ಸೊ le ಏನಿದೆ ಇಲ್ಲಿ effective length of the lacing ಇದೆ, le effective length of lacing. ಓಕೆ, ಇದು ಗೊತ್ತಾಯ್ತಾ. ಈಗ ಸೆಕೆಂಡ್ ಒನ್ ಬರುತ್ತೆ, ಇದರಲ್ಲಿ ಮಿನಿಮಮ್ ವಿಡ್ತ್ ಆಫ್ ದಿ ಲೇಸಿಂಗ್ ಬಾರ್. ಇಲ್ಲಿ ಬರ್ತೀನಿ, ಮಿನಿಮಮ್ ವಿಡ್ತ್ ಆಫ್ ಲೇಸಿಂಗ್ ಬಾರ್, ಮಿನಿಮಮ್ ವಿಡ್ತ್ ಆಫ್ ಲೇಸಿಂಗ್ ಬಾರ್. ಇವೆಲ್ಲ ಯಾಕೆ ತಿಳ್ಕೊಬೇಕಂದ್ರೆ, ಈ ಒಂದು ಕ್ವಶನ್ ಬಂದಿದೆ ಅಂದ್ರೆ ಇದ್ರ ಮೇಲೆ ಇನ್ನೊಂದು 4 ಕ್ವಶನ್ ಕೇಳಿದ್ರು, ರಿಲೇಟೆಡ್ ಕ್ವಶನ್ ಕೇಳಿದ್ರು, ಯು ಕ್ಯಾನ್ ಸಾಲ್ವ್ ದಟ್ ಒನ್. ಫಾರ್ ಎಕ್ಸಾಂಪಲ್, ಈಗ ನಾಮಿನಲ್ ಡೈ ಆಫ್ ದಿ ಬೋಲ್ಟ್, ನಾಮಿನಲ್ ಡಯಾ ಆಫ್ ಬೋಲ್ಟ್, ನಾಮಿನಲ್ ಡಯಾ ಆಫ್ ಬೋಲ್ಟ್. ಅದಾದ್ಮೇಲೆ ನಾಮಿನಲ್ ಡಯಾ ಆಫ್ ದಿ ಬೋಲ್ಟ್ ಆದ್ಮೇಲೆ ಏನಂತಂದ್ರೆ ನೆಕ್ಸ್ಟ್ ಬರುತ್ತೆ, ಅದ್ರ ಪಕ್ಕಕ್ಕೆ ಯಾವ್ದು ಬರುತ್ತೆ ಗೊತ್ತಾ, ಒಂದು ನಿಮಿಷ. ಸೊ ನಾಮಿನಲ್ ಡೈ ಆಫ್ ದಿ ಬೋಲ್ಟ್ ಆದ್ಮೇಲೆ ಅದ್ರ ಪಕ್ಕಕ್ಕೆ ಬರುತ್ತೆ ಏನಂದ್ರೆ ಮಿನಿಮಮ್ ವಿಡ್ತ್ ಬಿ, ಮಿನಿಮಮ್ ವಿಡ್ತ್ ಬಿ. ಸೊ 22 mm. ಸೊ ಮಿನಿಮಮ್ ವಿಡ್ತ್ ಎಷ್ಟಿರ್ಬೇಕಿದು 65 mm. ಸೊ ಅದಾದ್ಮೇಲೆ 20 mm ಗೆ 60 mm ಗೊತ್ತಾಯ್ತಾ. ಆಮೇಲೆ 18 mm ಇತ್ತಂತಂದ್ರೆ ನಿಮ್ದು ನಾಮಿನಲ್ ಡಯಾ ಏನಂದ್ರೆ ಅದಕ್ಕೆ 55 mm, ರೈಟ್. ಆಮೇಲೆ 16 mm ಇತ್ತಂತಂದ್ರೆ ಓಕೆ ಇದು 50 mm ಇರುತ್ತೆ. ಓಕೆ, ಸೊ ಇದು ಏನಂತಂದ್ರೆ ಇವು ನೆನ್ಪಿಟ್ಕೋಬೇಕಾಗಿರೋ ಸಮ್ ಪಾಯಿಂಟ್ಸ್. ನಾವು ಕಮಿಂಗ್ ಟು ದಿಸ್ ಕ್ವಶನ್, ವಿ ಕ್ಯಾನ್ ಸೇ 1/40 ಆಫ್ ದ ಎಫೆಕ್ಟಿವ್ ಲೆಂತ್ ಆಫ್ ದ ಸಿಂಗಲ್ ಲೇಸಿಂಗ್ ಅಂತ ಇದೆ, ಸಿಂಗಲ್ ಲೇಸಿಂಗ್ ಅದೇ ಇದೆ. ನೆಕ್ಸ್ಟ್, when a load is exerted or transferred from one surface to another in contact, the stress is known as, right. When the load is exerted or transferred from one surface to another in contact, the stress is known as ಅಂತ ಕೇಳ್ತಾ ಇರೋದು. ಆ ಸ್ಟ್ರೆಸ್ ನ ನಾವು ಏನಂತೀವಿ ಅಂತ ಇಲ್ಲಿ ಕ್ವಶನ್ ಇದೆ, ರೈಟ್. ಅಂತ ಸ್ಟ್ರೆಸ್ ನ ನಾವು ಏನಂತಂದ್ರೆ ಬಿಯರಿಂಗ್ ಸ್ಟ್ರೆಸ್ ಅಂತ ಅಂತೀವಿ, ರೈಟ್. ಬಿಯರಿಂಗ್ ಸ್ಟ್ರೆಸ್ ಅಂದ್ರೆ ಸ್ಟ್ರೆಸ್ ಎಲ್ಲಿ ಅರೈಸ್ ಆಗುತ್ತೆ ಅಂತಂದ್ರೆ ಒಂದು ಬಾಡಿ ಇರುತ್ತೆ, ರೈಟ್. ಅದು ಇನ್ನೊಂದು ಬಾಡಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ, ರೈಟ್. ಆ ಸಪೋರ್ಟ್ ಮಾಡುವಾಗ ಏನು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ನೋಡಿ, ಅದನ್ನ ಬಿಯರಿಂಗ್ ಸ್ಟ್ರೆಸ್ ಅಂತ ಅಂತೀವಿ, ನಿಮಗೆಲ್ಲರಿಗೂ ಗೊತ್ತಿರೋದು. ಶಿಯರ್ ಸ್ಟ್ರೆಸ್ ಅಂದ್ರೆ ಏನು, ಇಲ್ಲೊಂದಿದೆ ಮತ್ತೊಂದು ಶಿಯರ್ ಸ್ಟ್ರೆಸ್, ರೈಟ್. ಇದು ಪ್ಯಾರಲಲ್ ಟು ದ ಕ್ರಾಸ್ ಸೆಕ್ಷನ್ ಆಫ್ ದಿ ಮಟೀರಿಯಲ್ ಇರುತ್ತೆ, ಪ್ಯಾರಲಲ್ ಟು ಕ್ರಾಸ್ ಸೆಕ್ಷನ್ ಆಫ್ ಮಟೀರಿಯಲ್ ಇರುತ್ತೆ. ಓಕೆ, ಪ್ಯಾರಲಲ್ ಟು ಕ್ರಾಸ್ ಸೆಕ್ಷನ್ ಆಫ್ ಮಟೀರಿಯಲ್ ಇರುತ್ತೆ. ಇದು ಒನ್ ಆಬ್ಜೆಕ್ಟ್ ಮತ್ತೆ ಇನ್ನೊಂದು ಆಬ್ಜೆಕ್ಟ್ ಮೇಲೆ ಓವರ್ಲ್ಯಾಪ್ ಆದ್ರೆ ಇದು ಇರುತ್ತೆ, ಗೊತ್ತಾಯ್ತಾ, ಶಿಯರ್ ಸ್ಟ್ರೆಸ್ ಇರುತ್ತೆ. ಡೈರೆಕ್ಟ್ ಸ್ಟ್ರೆಸ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಬೆಂಡಿಂಗ್ ಸ್ಟ್ರೆಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಡನ್. ನೆಕ್ಸ್ಟ್, if a rolled steel flat designated as a 55 ISF, right, 55 ISF, right, Indian Standard flanged ಅಂತಾನು ಅನ್ಬೋದು, ಫ್ಲೇಂಜ್ ಬೀಮ್ ಅಂತ ಅನ್ಬೋದು. ಸೊ ಆ ಒಂದು ಬೀಮ್ಗೆ 12 mm is used as a lacing. Then minimum radius of gyration will be, ಮಿನಿಮಮ್ ರೇಡಿಯಸ್ ಆಫ್ ಗೈರೇಷನ್ ಕೇಳ್ತಾ ಇರೋದು, ಮಿನಿಮಮ್ ರೇಡಿಯಸ್ ಆಫ್ ಗೈರೇಷನ್ ಎಷ್ಟಿದೆ ಅಂತ ಕೇಳ್ತಾ ಇರೋದು. ಸೊ ಅದನ್ನ ಯಾವ ತರ ಮಾಡೋದು, ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಅದನ್ನ ಸೊ ನೋಡಿ, ಈಗ ಇದನ್ನ ಆರಾಮಾಗಿ ನಾವು ನೋಡೋಣ. ಫ್ಲಾಟ್ ಸೆಕ್ಷನ್ ಇದೆ ಆಯ್ತಾ, ಫ್ಲಾಟ್ ಸೆಕ್ಷನ್, ರೈಟ್. ಇಂಡಿಯನ್ ಸ್ಟ್ಯಾಂಡರ್ಡ್ ಫ್ಲಾಟ್ ಸೆಕ್ಷನ್ ಇದು ಬಂದ್ಬಿಟ್ಟು 12 mm ಅಂತ ಅವ್ರು ಕೊಟ್ಟಿರೋದು. ಥಿಕ್ನೆಸ್ ಎಷ್ಟಿದೆ ಅದ್ರದ್ದು, 12 mm ಇದೆ, ಕರೆಕ್ಟಾ. ಮಿನಿಮಮ್ ರೇಡಿಯಸ್ ಆಫ್ ಗೈರೇಷನ್ ನ ಯಾವ ತರ ಮಾಡಬಹುದು, ಮಿನಿಮಮ್ ರೇಡಿಯಸ್ ಆಫ್ ಗೈರೇಷನ್ ಫಾರ್ ಲೇಸಿಂಗ್ ಬಾರ್,
bar equals to t divided by root 12. t divided by root 12. ಸೊ ಇದನ್ನ ನಾವು ಏನಂತ ಬರಿಬೋದು ಈಗ ಆರ್ ಮಿನಿಮಮ್ ಈಕ್ವಲ್ಸ್ ಟು ಟಿ ಡಿವೈಡೆಡ್ ಬೈ ರೂಟ್ 12. ಸೊ 12 by root 12, right? So it becomes 3.464 meter. 3.6464 meter ಆಗುತ್ತೆ. ಓಕೆ 3.464 mm ಆಗುತ್ತೆ, ಸಾರಿ. ಸೊ ಇದು mm ಆಗುತ್ತೆ. ಡನ್. ನೆಕ್ಸ್ಟ್, ಫಾರ್ ಡಿಟರ್ಮಿನೇಷನ್ ಆಫ್ ಅಲೋವೆಬಲ್ ಸ್ಟ್ರೆಸ್ ಅಂತ ಇದು ಸ್ಟ್ರೆಸ್ ಇದೆ, ಇದು ಸ್ಟ್ರೆಸ್ ಇನ್ ಎಕ್ಸಿಯಲ್ ಕಂಪ್ರೆಷನ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಅಡಾಪ್ಟೆಡ್. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಏನಂತಂದ್ರೆ ಯಾವ ಒಂದು ಇದನ್ನ ಅಡಾಪ್ಟ್ ಮಾಡಿದೆ ಅಂತ ಇಲ್ಲಿ ಕೇಳ್ತಾ ಇರೋದು. ಓಕೆ, ಸೊ ಇದು ಅಡಾಪ್ಟ್ ಮಾಡಿರೋದು ನೋಡಿ, ಆಸ್ ಪರ್ ಈಗ ಇಲ್ಲಿ ಬರಿತೀನಿ ನಾನು, IES ಇದರಲ್ಲಿ ಎರಡು ಫಾರ್ಮುಲಾ ಬರುತ್ತೆ. 800 ರೈಟ್, 1984 ಪ್ರಕಾರ ಒಂದು ಫಾರ್ಮುಲಾ ಇದೆ, ರೈಟ್? ಯಾವುದಕ್ಕೆ? ರ್ಯಾಂಕಿನ್ ಫಾರ್ಮುಲಾನ ಯೂಸ್ ಮಾಡ್ತೀವಿ ನಾವು, ರ್ಯಾಂಕಿನ್ ಫಾರ್ಮುಲಾ, ರೈಟ್? ಸೊ ರ್ಯಾಂಕೈನ್ ಫಾರ್ಮುಲಾ ನ ಯೂಸ್ ಮಾಡ್ತೀವಿ. ಸೊ ರ್ಯಾಂಕೈನ್ ಫಾರ್ಮುಲಾ. ಸೊ ಇದರಲ್ಲಿ ಏನ್ ಬರುತ್ತೆ ಫಾರ್ಮುಲಾ ಏನಿದೆ ಆಕ್ಚುಲಿ ಅಂತಂದ್ರೆ 0.6, ರೈಟ್? ಎಫ್ ಆಲ್ಫಾ ಎಫ್ ವೈ, ರೈಟ್, ಡಿವೈಡೆಡ್ ಬೈ ಬ್ರಾಕೆಟ್ ಆಫ್ ಎಫ್ ಆಲ್ಫಾ 1.4 ಪ್ಲಸ್ ಎಫ್ ವೈ, ಓಕೆ, 1.4, right, bracket close. So 1 by 1.4, right? This is a formula where sigma AC or sigma AC ಏನಾಗುತ್ತೆ, sigma AC actually ಇದು sigma AC. So sigma AC ಏನಾಗುತ್ತೆ actually ಅಂತಂದ್ರೆ permissible stress in axial compression, Fy yield stress of the steel ಆಗುತ್ತೆ, ಆಮೇಲೆ F alpha ಏನಾಗುತ್ತೆ elastic critical stress in the compression ಆಗುತ್ತೆ. ಸೊ ಅದನ್ನ ಪೈ ಸ್ಕ್ವೇರ್ ಇ ಬೈ ಲ್ಯಾಂಬ್ಡಾ ಸ್ಕ್ವೇರ್, ಅದನ್ನ ನಾವು ಏನಂತಂದ್ರೆ ಇರ್ಲರ್ಸ್ ಕಾಲಮ್ ಫಾರ್ಮುಲಾದಿಂದ ಮಾಡ್ತೀವಿ. ಸ್ಲೆಂಡರ್ನೆಸ್ ರೇಷಿಯೋ, ಲ್ಯಾಂಬ್ಡಾ ಇಸ್ ಸ್ಲೆಂಡರ್ನೆಸ್ ರೇಷಿಯೋ. ಓಕೆ, ಅರ್ಥ ಆಯ್ತಾ? ಸೊ ಈಗ ಆಸ್ ಪರ್ IS 800 2007 ಒಂದು ಫಾರ್ಮುಲಾ ಇದೆ, 2007. ಸೊ ಅದನ್ನ ನಾವು ನೋಡಿದಾಗ ಅಲ್ಲಿ ಏನ್ ಚೇಂಜ್ ಆಗಿದೆ ಅಂತಂದ್ರೆ ಅಲ್ಲಿ ತುಂಬಾ ಚೇಂಜ್ ಮಾಡಿದ್ದಾರೆ. ಎಫ್ ಸಿ ಡಿ ಈಕ್ವಲ್ಸ್ ಟು ಎಫ್ ವೈ divided by gamma m naught whole divided by pi plus dia whole square minus lambda, okay, lambda whole square bracket close 0.5 less than or equal to fy by gamma m naught, ರೈಟ್? ಗಾಮಾ ಎಂ ನಾಟ್, ಗೊತ್ತಾಯ್ತಾ? ಸೊ ಇದಕ್ಕೆ ಈಗ ಅಲ್ಫಾ ಅಥವಾ ಡಯಾ ಅಂತಂದ್ರೆ ಇದನ್ನ ಏನಂತ ಬರೀಬಹುದು, 0.5 1 ಪ್ಲಸ್ ಆಲ್ಫಾ, ರೈಟ್, ಲ್ಯಾಂಬ್ಡಾ ಮೈನಸ್ 0.2 ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್, ರೈಟ್? ಸೊ ಇದು ಏನಂತಂದ್ರೆ ನಾವು ಬರೀಬಹುದು ಇಂಪರ್ಫೆಕ್ಷನ್ ಫ್ಯಾಕ್ಟರ್ ಅಂತ ಬರುತ್ತೆ. ಇಲ್ಲಿ ಆಲ್ಫಾ ಅಂದ್ರೆ ಇಂಪರ್ಫೆಕ್ಷನ್ ಫ್ಯಾಕ್ಟರ್ ಅಂತ ಬರುತ್ತೆ ಇಲ್ಲಿ. ಇದನ್ನ ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಓಕೆ, ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ ಆನ್ಸರ್ ಏನಾಯ್ತು ಈಗ? ಇದೇನಾಗುತ್ತೆ, ರ್ಯಾಂಕೈನ್ ಫಾರ್ಮುಲಾ ಇದೆ. ನೆಕ್ಸ್ಟ್, ಇನ್ ಎ ಸ್ಟೀಲ್ ಬೀಮ್ ಸೆಕ್ಷನ್ ದ ವೆಬ್ ಕ್ಯಾರೀಸ್. ಸ್ಟೀಲ್ ಬೀಮ್ ಅಲ್ಲಿ ವೆಬ್ ಏನು ಕ್ಯಾರಿ ಮಾಡುತ್ತೆ ಅಂತ ಹೇಳ್ತಾರೆ ನೋಡಿ. ಈಗ ನಾನು ಡ್ರಾ ಮಾಡ್ತೀನಿ ಸೊ ದಟ್ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗಲಿ. ಸೊ ಇದೊಂದು ಸೆಕ್ಷನ್ ಇದೆ, ಇವಾಗ ಐ ಸೆಕ್ಷನ್ ಇದೆ, ರೈಟ್? ಈ ಐ ಸೆಕ್ಷನ್ ಅಲ್ಲಿ ನಾನು ಬೆಂಡಿಂಗ್, ಆಯ್ತಾ, ನಾನು ಏನ್ ಮಾಡ್ತೀನಿ, ನಾನು ಬೆಂಡಿಂಗ್ ಸ್ಟ್ರೆಸ್ ಡಯಾಗ್ರಾಮ್ ಡ್ರಾ ಮಾಡ್ತೀನಿ ಮತ್ತೆ ಶಿಯರ್ ಸ್ಟ್ರೆಸ್. ಸೊ ಬೆಂಡಿಂಗ್ ಸ್ಟ್ರೆಸ್ ಇದ್ರದ್ದು ಯಾವ ತರ ಬರುತ್ತೆ ಅಂದ್ರೆ ಈ ತರ ಬರುತ್ತೆ. ಓಕೆ, ಇದು ಬೆಂಡಿಂಗ್ ಸ್ಟ್ರೆಸ್, ರೈಟ್? ಸೊ ಇದು ಇಲ್ಲೂ ಈ ತರ ಬರ್ಕೋತೀನಿ, ಈ ತರ, ಆಮೇಲೆ ಈ ತರ. ಈಗ ನೋಡಿ, ಸೊ ಇದು ಶಿಯರ್ ಸ್ಟ್ರೆಸ್ ಡಿಸ್ಟ್ರಿಬ್ಯೂಷನ್ ಡಯಾಗ್ರಾಮ್ ನ ಡ್ರಾ ಮಾಡೋಣ. ಶಿಯರ್ ಸ್ಟ್ರೆಸ್ ಯಾವ ತರ ಬರುತ್ತೆ, ಓಕೆ, ಶಿಯರ್ ಸ್ಟ್ರೆಸ್ ಇದ್ರದ್ದು ಈ ತರ ಬರುತ್ತೆ. ಓಕೆ, ಸೊ ಈಗ ನೋಡಿ, ಸೊ ನಾನು ಹ್ಯಾಚಿಂಗ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಹ್ಯಾಚ್ಡ್ ಪೋರ್ಷನ್ ಏನಿದೆ ನೋಡಿ, ಹ್ಯಾಚಿಂಗ್ ಮಾಡ್ತಾ ಇದ್ದೀನಾ? ಸೊ ಇದನ್ನು ಹ್ಯಾಚಿಂಗ್,
ಸೊ ಇದು ಯಾವ್ಯಾವುದು ನಾನು ಹ್ಯಾಚಿಂಗ್ ಮಾಡ್ತಾ ಇದ್ದೀನಿ ನೋಡಿ, ಇವು ಇಷ್ಟು ಇಲ್ಲಿವರೆಗೆ ಅಷ್ಟೇ, ಇಲ್ಲಿವರೆಗೆ ಈ ಪಾಯಿಂಟ್ವರೆಗೆ ಅಷ್ಟೇ, ಆಮೇಲೆ ಈ ಪಾಯಿಂಟ್ವರೆಗೆ ಇಲ್ಲಿವರೆಗೂ. ಸೊ ಇದನ್ನ ಬೆಂಡಿಂಗ್ ಸ್ಟ್ರೆಸ್, ಇದು ಶಿಯರ್ ಸ್ಟ್ರೆಸ್. ಓಕೆ, ಈ ಬೆಂಡಿಂಗ್ ಸ್ಟ್ರೆಸ್ ಶಿಯರ್ ಸ್ಟ್ರೆಸ್ ಇದೆ. ಈ ಒಂದು ಐ ಬೀಮ್ ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ವೆಬ್ ಏನ್ ರೆಸಿಸ್ಟ್ ಮಾಡುತ್ತೆ ಅಂದ್ರೆ ಎಲ್ಲಾ ಶಿಯರ್ ಫೋರ್ಸ್ ವೆಬ್ ರೆಸಿಸ್ಟ್ ಮಾಡುತ್ತೆ. ಓಕೆ, ಮತ್ತೆ ಫ್ಲೆಂಜಸ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಬೆಂಡಿಂಗ್ ಮೂಮೆಂಟ್ ನೋಡಿ, ಫ್ಲೆಂಜಸ್ ರೈಟ್ ರೆಸಿಸ್ಟ್ ವಾಟ್ ಬೆಂಡಿಂಗ್ ಮೂಮೆಂಟ್, ಫ್ಲೆಂಜಸ್ ಬೆಂಡಿಂಗ್ ಮೂಮೆಂಟ್. ಆಮೇಲೆ ವೆಬ್ ಏನ್ ರೆಸಿಸ್ಟ್ ಮಾಡುತ್ತೆ, ವೆಬ್ ವಿಲ್ ರೆಸಿಸ್ಟ್ ವಾಟ್ ಶಿಯರ್ ಫೋರ್ಸ್. ದೀಸ್ 2 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಈ ಕ್ವಶನ್ ನೋಡಿದ್ರೆ ನಮ್ಗೆ ಗೊತ್ತೇ ಆಗ್ಬಿಡುತ್ತೆ ಇವಾಗ. ದ ವೆಬ್ ಏನಿದೆ ಶಿಯರ್ ಫೋರ್ಸ್ ನ ಏನಂತಂದ್ರೆ ಡಾಮಿನೇಟ್ ಮಾಡುತ್ತೆ, ಅಥವಾ ಅದು ಏನಂತಂದ್ರೆ ಅದನ್ನ ಏನಂದ್ರೆ ರೆಸಿಸ್ಟ್ ಮಾಡುತ್ತೆ. ಓಕೆ, ಸೊ ಈಗ ಇಲ್ಲಿ ನೋಡ್ಬೋದು ನೀವು ಈ ಹ್ಯಾಚ್ ಪೋರ್ಷನ್ಸ್ ಏನೇನಿದೆ ರೈಟ್, ಅದ್ರ ಪ್ರಕಾರ ನಾವು ಹೇಳ್ತಾ ಇರೋದು ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್. ದ ಪ್ರಾಬ್ಲಮ್ of lateral buckling can arise only in those steel beams which have buckling. ಆಯ್ತಾ, ಬಕ್ಲಿಂಗ್ ಯಾವ ಒಂದು ಏನಂತಂದ್ರೆ ಸ್ಟೀಲ್ ಬೀಮ್ಸ್ ಅಲ್ಲಿ ಆಗುತ್ತೆ, ಯಾವ ಒಂದು ಸ್ಟೀಲ್ ಬೀಮ್ಸ್ ಅಲ್ಲಿ ಈ ಪ್ರಾಬ್ಲಮ್ ಇದೆ ಅಂತ ಕೇಳ್ತಾ ಇರೋದು. ನೋಡಿ, ಯಾವುದೇ ಒಂದು ಸೆಕ್ಷನ್, ಈಗ ಇದು ಐ ಸೆಕ್ಷನ್ ಇದೆ ರೈಟ್, ಲೆಟ್ ಮಿ ಟೇಕ್ ಎನ್ ಐ ಸೆಕ್ಷನ್ ರೈಟ್, ಸೊ ದಟ್ ಈ ತರ ನಾನು ಇದ್ರದೊಂದು ಸೆಕ್ಷನ್ ಈ ಕಡೆ ಮತ್ತೆ ಈ ಕಡೆ ನಾನು ಡಿವೈಡ್ ಮಾಡ್ತೀನಿ. ಮಾಡಿದಾಗ ಇದನ್ನ ನಾನು ಝೆಡ್ ಆಕ್ಸಿಸ್, ಇದನ್ನು ವೈ ಆಕ್ಸಿಸ್, ಅಥವಾ ಇನ್ನೊಂದು ಈ ಕಡೆನೂ ನೋಡಿದ್ರೆ ಎಕ್ಸ್ ಆಕ್ಸಿಸ್ ಮಾಡ್ಬೋದು, ಹೆಂಗೋ ಮಾಡ್ಬೋದು. ಸೊ ಯಾವುದೇ ಒಂದು ಸೆಕ್ಷನ್ ಅಂತ ತಗೊಂಡಾಗ ಮೂಮೆಂಟ್ ಆಫ್ ಇನರ್ಷಿಯಾ ಆಯ್ತಾ, ಸೊ ಅದು ಅಬೌಟ್ ದ ಬೆಂಡಿಂಗ್ ಆಕ್ಸಿಸ್ ಇದ್ರೆ ರೈಟ್, ಅಬೌಟ್ ದ ಬೆಂಡಿಂಗ್ ಆಕ್ಸಿಸ್ ಇದ್ರೆ ಅದು ಏನಾಗುತ್ತೆ ಅಂತಂದ್ರೆ ಆಯ್ತಾ, ಅಲ್ಲಿ ಏನಂತಂದ್ರೆ ಸ್ಮಾಲರ್ ಇತ್ತಂತಂದ್ರೆ ಆಯ್ತಾ, ಬೆಂಡಿಂಗ್ ಆಕ್ಸಿಸ್ ತುಂಬಾ ಕಮ್ಮಿ ಇತ್ತಂತಂದ್ರೆ ಆ ಒಂದು ಏರಿಯಾದಲ್ಲಿ ಲ್ಯಾಟ್ರಲ್ ಬಕ್ಲಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಗೊತ್ತಾಯ್ತಾ, ಇನ್ನೊಂದ್ಸಲ ಹೇಳ್ತೀನಿ. ಯಾವುದೇ ಒಂದು ಸೆಕ್ಷನ್ ನಾವು ತಗೊಂಡಾಗ ಮೂಮೆಂಟ್ ಆಫ್ ಇನರ್ಷಿಯಾ ರೈಟ್ ಅಬೌಟ್ ದ ಬೆಂಡಿಂಗ್ ಆಕ್ಸಿಸ್ ಈಸ್ ಸ್ಮಾಲರ್ ಆಯ್ತಾ, ದೆನ್ ಅದರ್ ಆರ್ ಯೂಶುವಲಿ ಪ್ರೋನ್ ಟು ಬಿ ಲ್ಯಾಟರಲ್ ಬಕ್ಲಿಂಗ್ ಆಗುತ್ತೆ ರೈಟ್. ಸೊ ಯಾವ್ಯಾವ್ದ್ರಲ್ಲಿ ಆಗುತ್ತೆ ಲ್ಯಾಟರಲ್ ಬಕ್ಲಿಂಗ್ ಅಂತಂದ್ರೆ, ಡೈರೆಕ್ಷನ್ ಆಫ್ ಆಕ್ಸಿಸ್ ಯಾವ್ದು ಕಮ್ಮಿ ಇರುತ್ತೆ ರೈಟ್, at least movement of inertia ಎಲ್ಲಿರುತ್ತೆ ನೋಡಿ, ಆರ್ ಲೀಸ್ಟ್ ರೇಡಿಯಸ್ ಆಫ್ ಗೈರೇಷನ್ ಎಲ್ಲಿರುತ್ತೆ ಅಲ್ಲ, ಅಲ್ಲಿ ಲ್ಯಾಟರಲ್ ಬಕ್ಲಿಂಗ್ ಆಗುತ್ತೆ. ಗೊತ್ತಾಯ್ತಾ? ಸೊ ಈಗ ಇದರ ಆನ್ಸರ್ ನಾವು ಏನ್ ಅನ್ಬೋದು ಅಂದ್ರೆ, ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಬೆಂಡಿಂಗ್ ಆಕ್ಸಿಸ್ ಸ್ಮಾಲರ್ ದೆನ್ ದ ಅದರ್ ಅಂತ ಅನ್ಬೋದು. ಗೊತ್ತಾಯ್ತಾ? ಡನ್. ನೆಕ್ಸ್ಟ್, ಫಾರ್ ಎ ಕ್ಯಾಂಟಿಲಿವರ್ ಬೀಮ್ ಆಫ್ ಲೆಂತ್ ಎಲ್ continuous at support, continuous L continuous at the support and unrestrained against torsion at the support and at the end, effective length is equal to effective length ಅಂತ ಇದೆ ನೋಡಿ. ಎಫೆಕ್ಟಿವ್ ಲೆಂತ್ಗೆ ಇದಕ್ಕೆ ಏನಂತಂದ್ರೆ ನಾವು ಬರಿಬೇಕಾಗುತ್ತೆ ಇಲ್ಲಿ ಎಂಡ್ ಕಂಡೀಷನ್ಸ್ ಎಫೆಕ್ಟಿವ್ ಲೆಂತ್. ಓಕೆ, ಸಿಂಪ್ಲಿ ಸಪೋರ್ಟೆಡ್ಗೆ ತುಂಬಾ ಬೇರೆ ಬೇರೆ ಇದೆ. ಸಿಂಪ್ಲಿ ಸಪೋರ್ಟೆಡ್ ಇತ್ತಂತಂದ್ರೆ ಏನಂತ ಬರಿಬಹುದು ಅಂದ್ರೆ, ರಿಸ್ಟ್ರೇನ್ ಅಗೇನ್ಸ್ಟ್ ರೊಟೇಷನ್ ಇತ್ತಂದ್ರೆ, ರಿಸ್ಟ್ರೇನ್ ಅಗೇನ್ಸ್ಟ್ ರೊಟೇಷನ್ ಇತ್ತಂತಂದ್ರೆ ಅದರಲ್ಲಿ ಫಸ್ಟ್ ಕೇಸು ಅನ್ರಿಸ್ಟ್ರೇನ್ ಅಗೇನ್ಸ್ಟ್ ಲ್ಯಾಟರಲ್ ಬೆಂಡಿಂಗ್ ರೈಟ್. ನಾನು ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ಳಿ, ಅನ್ರಿಸ್ಟ್ರೇನ್ ಅಗೇನ್ಸ್ಟ್ ಲ್ಯಾಟರಲ್ ಬೆಂಡಿಂಗ್. ಸೊ ಅದೇನಾಗುತ್ತೆ, ಎಲ್ ಆಗುತ್ತೆ. ಸೆಕೆಂಡ್ ಒನ್ ಬರುತ್ತೆ ಅದರಲ್ಲಿ partially restrained against lateral bending 0.85 L ಬರುತ್ತೆ. ಥರ್ಡ್ ಒನ್ fully restrained against the lateral bending, fully restrained ಇತ್ತಂದ್ರೆ 0.7 times of L ಬರುತ್ತೆ. ಎಫೆಕ್ಟಿವ್ ಫೋರ್ತ್ ಒನ್ ಎಫೆಕ್ಟಿವ್ ಲ್ಯಾಟರಲ್ ಬ್ರೇಸಿಂಗ್ at intervals along the length ಇತ್ತಂದ್ರೆ ಆಯ್ತಾ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಇಂಟರ್ಸೆಕ್ಷನ್ ಆಫ್ ದ ಬ್ರೇಸಿಂಗ್ ವಿತ್ ದ ಮೆಂಬರ್. ಸೊ ಇಲ್ಲಿ ಅಂತ ತಗೋತೀವಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಇಂಟರ್ಸೆಕ್ಷನ್ ಆಫ್ ದ ಬ್ರೇಸಿಂಗ್ ವಿತ್ ದ ಮೆಂಬರ್ ತಗೋತೀವಿ. ಸೊ ಇದು ಸಿಂಪ್ಲಿ ಸಪೋರ್ಟೆಡ್ ಇದೆ. ಕ್ಯಾಂಟಿಲಿವರ್ ಇದ್ರೆ ಇದನ್ನ ಬಿಲ್ಟ್ ಇನ್ ಅಟ್ ದ ಸಪೋರ್ಟ್ಸ್, ಬಿಲ್ಟ್ ಇನ್ ಸಪೋರ್ಟ್ ಇತ್ತಂತಂದ್ರೆ
ಸಪೋರ್ಟ್ ಇತ್ತಂದ್ರೆ ಯಾವ ತರ ಅನ್ಬೋದು ನಾವು? ಫಸ್ಟ್ ಫ್ರೀ ಎಟ್ ದ ಎಂಡ್, ಫ್ರೀ ಇತ್ತಂತಂದ್ರೆ, ಫ್ರೀ ಎಂಡ್ ಇತ್ತಂತಂದ್ರೆ 0.85 L. ಓಕೆ. ಸೆಕೆಂಡ್, ರಿಸ್ಟ್ರೇನ್ ಅಗೇನೆಸ್ಟ್ ಟಾರ್ಷನ್, ರೈಟ್? ರಿಸ್ಟ್ರೇನ್ ಅಗೇನೆಸ್ಟ್ ಟಾರ್ಷನ್, ರಿಸ್ಟ್ರೇನ್ ಅಗೇನೆಸ್ಟ್ ಟಾರ್ಷನ್, ರಿಸ್ಟ್ರೇನ್ ಅಗೇನೆಸ್ಟ್ ಟಾರ್ಷನ್ ಇತ್ತಂದ್ರೆ ಅದನ್ನ ಏನ್ ಅನ್ಬೋದು ನಾವು? ಎಷ್ಟು ತಗೊಳ್ಬೋದು ಅಂದ್ರೆ 0.75 L. ನೆಕ್ಸ್ಟ್, ರಿಸ್ಟ್ರೇನ್ ಅಗೇನೆಸ್ಟ್ ಲ್ಯಾಟರಲ್ ಡಿಫ್ಲೆಕ್ಷನ್ ಅಂಡ್ ಟಾರ್ಷನಲ್ ಎಟ್ ದ ಫ್ರೀ ಎಂಡ್, ಅದು ಇತ್ತಂದ್ರೆ 0.5 L ತಗೋತೀನಿ. ಅದಾದ್ಮೇಲೆ ಫೋರ್ತ್ ಒನ್ ನೋಡಿ, ರೈಟಾ? ಫೋರ್ತ್ ಒನ್ ಬಂದ್ಬಿಟ್ಟು ಅನ್ರಿಸ್ಟ್ರೇನ್ಡ್ ಅಗೇನೆಸ್ಟ್ ಟಾರ್ಷನ್ ಎಟ್ ದ ಸಪೋರ್ಟ್ ಇತ್ತಂತಂದ್ರೆ 3 times of L. ನೋಡಿ, ನಮಗೆ ಕ್ವಶನ್ ಅಲ್ಲಿ ಇದು ಕೇಳಿರೋದು. ಓಕೆ. ಪಾರ್ಷಿಯಲಿ ರಿಸ್ಟ್ರೇನ್ ಅಗೇನೆಸ್ಟ್ ಟಾರ್ಷನ್ ಎಟ್ ದ ಸಪೋರ್ಟ್ ಅದು 2 times ಬರುತ್ತೆ, ರೈಟ್? ಇಲ್ಲಿ ಬರುತ್ತೀನಿ, ಏನಂದೆ ಇದು? ಫಿಫ್ತ್, ಪಾರ್ಷಿಯಲಿ ರಿಸ್ಟ್ರೇನ್ ಅಗೇನೆಸ್ಟ್ ಟಾರ್ಷನ್ ಎಟ್ ದ ಸಪೋರ್ಟ್, ಅದಕ್ಕೆ 2 times of L ಬರುತ್ತೆ. ಇನ್ನೊಂದು ಫುಲ್ಲಿ ರಿಸ್ಟ್ರೇನ್ ಇತ್ತಂತಂದ್ರೆ ಅದು L ಬರುತ್ತೆ. ಓಕೆ. ಸೊ ನಾನು ಏನು ಹೇಳಿದ್ದೀನಿ ಅದನ್ನ ಕೇಳ್ಕೊಂಡ್ಬಿಟ್ಟು ನೆನ್ಪಿಟ್ಕೊಳ್ಳಿ ಸಾಕು. ಸೊ ಥರ್ಡ್ is the answer. ವೆಬ್ ಕ್ರಿಪ್ಲಿಂಗ್ ಜನರಲಿ ಅಕ್ಕರ್ ಎಟ್ ದ ಪಾಯಿಂಟ್ ವೇರ್, ವೆಬ್ ಕ್ರಿಪ್ಲಿಂಗ್ ಎಲ್ಲಾಗುತ್ತೆ ಅಂತ ಕೇಳ್ತಾ ಇರೋದು, ರೈಟ್? ವೆಬ್ ಕ್ರಿಪ್ಲಿಂಗ್ ನೋಡಿ, ವೆಬ್ಸ್ ಏನಂತಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಈಗ ಐ ಸೆಕ್ಷನ್, ರೈಟ್? ಇದು ಐ ಸೆಕ್ಷನ್ ಇದೆ. ವೆಬ್ ಕ್ರಿಪ್ಲಿಂಗ್ ಅಂದ್ರೆ ಯಾವ ತರ ಆಗುತ್ತೆ ಅಂತಂದ್ರೆ ಈ ತರ ಆಗುತ್ತೆ. ಓಕೆ. ಈ ತರ ಏನಂದ್ರೆ ವೆಬ್ ಕ್ರಿಪ್ಲಿಂಗ್ ಅಂತಂದ್ರೆ ವೆಬ್ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ವೆಬ್ ಫೇಲಿಯರ್ ಬೈ ಲೋಕಲ್ ಕ್ರಿಪ್ಲಿಂಗ್ ಅಂತಾನು ಅನ್ಬೋದು. ಓಕೆ. ಸೊ ಈ ಒಂದು ವೆಬ್ ಕ್ರಿಪ್ಲಿಂಗ್ ಲಾರ್ಜ್ ಅಮೌಂಟ್ ಆಫ್ ಸ್ಟ್ರೆಸ್ ಇತ್ತಂದ್ರೆ ಜಸ್ಟ್ ಬಿಲೋ ದ ಕಾನ್ಸಂಟ್ರೇಟೆಡ್ ಲೋಡ್, ಇದ್ರ ಜಸ್ಟ್ ಕೆಳಗಡೆನೆ ಇದ್ರೆ ಈ ತರ ಆಗುತ್ತೆ, ರೈಟ್? ಸೊ ಇದು ಎಲ್ಲೆಲ್ಲ ಆಗುತ್ತೆ ಅಂತಂದ್ರೆ ಒಂದು ಜಂಕ್ಷನ್, ಇದು ನೋಡಿ, ಈ ಜಂಕ್ಷನ್ ಆಫ್ ದ ವೆಬ್ ಅಲ್ಲಿ ಆಗುತ್ತೆ ಆರ್ ದ ಫ್ಲೇಜ್. ಓಕೆ. ಸೊ ಬಿಕಾಸ್ ಬಿಯರಿಂಗ್ ಸ್ಟ್ರೆಸ್ ಆ ಒಂದು ವೆಬ್ ಆರ್ ಫ್ಲೇಂಜ್ ಅಲ್ಲಿ ಆಯ್ತಾ ತುಂಬಾ ಜಾಸ್ತಿ ಇರುತ್ತೆ ಕಾನ್ಸಂಟ್ರೇಟೆಡ್ ಲೋಡ್ ಇಲ್ಲಿ, ರೈಟ್? ಈ ವೆಬ್ ಅಲ್ಲಿ ಅಥವಾ ಇದರ ಈ ಪಾಯಿಂಟ್ ಅಲ್ಲಿ, ಅದಕ್ಕೆ ಇದು ಆಗುತ್ತೆ. ಸೊ ನಿಯರ್ ದ ವೆಬ್ ಯಾವತ್ತೂ ಫೇಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಟೈಪ್ ಆಫ್ ಲೋಕಲ್ ಬಕ್ಲಿಂಗ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ಕ್ರಿಪ್ಲಿಂಗ್ ಆಫ್ ದ ವೆಬ್, ಕ್ರಿಪ್ಲಿಂಗ್ ಆಫ್ ದ ವೆಬ್ ಅಂತ ಅಂತೀವಿ. ಆಮೇಲೆ ವೆಬ್ ಕ್ರಿಪ್ಲಿಂಗ್ ನಾವೇನಂತೀವಿ ಅಂತಂದ್ರೆ ಬಿಯರಿಂಗ್ ಫೇಲಿಯರ್ ಅಂತ ಅಂತೀವಿ. ನೋಡಿ, ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ವೆಬ್ ಕ್ರಿಪ್ಲಿಂಗ್ ನ ನಾವು ಬಿಯರಿಂಗ್ ಫೇಲಿಯರ್ ಅಂತ ಅಂತೀವಿ. ಗೊತ್ತಾಯ್ತಾ? ಇದನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾ ಇರೋದು. ಸೊ ನಾವು ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಇಟ್ ಈಸ್ ದ ಕಾನ್ಸಂಟ್ರೇಟೆಡ್ ಲೋಡ್ ಆಕ್ಟ್. ಕಾನ್ಸಂಟ್ರೇಟೆಡ್ ಲೋಡ್ ಆಕ್ಟ್. The connection of one beam, right? The connection of one beam to another beam by means of an angle at bottom and an angle at the top is known as. ಒಂದು ಬಾಟಮ್ ಅಲ್ಲಿ ಇರುತ್ತೆ, ಒಂದು ಟಾಪ್ ಅಲ್ಲಿ ಇರುತ್ತೆ, ಅಂತದ್ನ ಏನಂತ ಕರಿತೀವಿ ಅಂತ ಇಲ್ಲಿ ಕೇಳ್ತಾ ಇರೋದು. ಸೊ ನೋಡಿ, ಅಂತದ್ನ ನಾವು ಸೀಟೆಡ್ ಕನೆಕ್ಷನ್ ಅಂತ ಅಂತೀವಿ. ಫಸ್ಟ್ ಆಫ್ ಆಲ್ ಸೀಟೆಡ್ ಕನೆಕ್ಷನ್ ಅಂತ ಅಂತೀವಿ. ಅದನ್ನ ನೋಡ್ಬೋದು ಇಲ್ಲಿ ನೀವು. ಓಕೆ. ನಿಮ್ಮ ಸ್ಕ್ರೀನ್ ಮೇಲೆ ಇವಾಗ ಕಾಣಿಸ್ತಾ ಇದೆ, ನೀವು ಈಗ ನೋಡ್ಬೋದು. ಏನಂತಂದ್ರೆ ಸೀಟೆಡ್ ಕನೆಕ್ಷನ್ ಅಂದ್ರೆ ಏನು ಅಂದ್ರೆ ಕನೆಕ್ಷನ್ ಬಿಟ್ವೀನ್ ಒನ್ ಬೀಮ್ ಟು ಅನದರ್ ಬೀಮ್, ಆಯ್ತಾ? ಇದು ಏನ್ ಡೆಫಿನೇಷನ್ ಇದೆ? ಕನೆಕ್ಷನ್ ಬಿಟ್ವೀನ್ ಒನ್ ಬೀಮ್ ಟು ಅನದರ್ ಬೀಮ್ ಆರ್ ಕಾಲಮ್ ವಿತ್ ಅನ್ ಆಂಗಲ್ ಎಟ್ ದ ಟಾಪ್. ಈಗ ನೋಡ್ಬೋದು ನೀವು ಇಲ್ಲಿ. ಅದರಲ್ಲಿ ಎರಡು ಮೆಥಡ್ ಇದೆ, ರೈಟ್? 2 ಟೈಪ್ಸ್ ಇದೆ. ಒಂದು ಸ್ಟಿಫೆಂಡ್ ಸೀಟ್ ಕನೆಕ್ಷನ್, ಅನ್ಸ್ಟಿಫೆಂಡ್ ಸೀಟ್ ಕನೆಕ್ಷನ್ ಅಂತ ಇದೆ. ಸೊ ದಿಸ್ ಇಸ್ ದ ಫಸ್ಟ್ ಒನ್, ದಿಸ್ ಇಸ್ ದ ಸೆಕೆಂಡ್ ಒನ್. ಇಲ್ಲಿ ನೋಡ್ಬೋದು ನೀವು, ಇದು ಕಾಲಮ್ ಇದೆ. ಈ ಕಡೆಯಿಂದ ಏನು ಕಾಣಿಸ್ತಾ ಇದೆಯಲ್ಲ, ಇದು ಕಂಪ್ಲೀಟ್ ಇಲ್ಲಿವರೆಗೂ ಫುಲ್ ಕಾಲಮ್ ಇದೆ. ಕಾಲಮ್ ಫ್ಲೇಂಜ್ ಅಂತ ಅನ್ಬೋದು, ರೈಟ್? ಸೊ ಇದು ಕಾಲಮ್ ನ, ಆಯ್ತಾ, ಇಲ್ಲಿ ಸೈಡ್ ಇಂದ ಮತ್ತೊಂದು ಬೀಮ್ಗೆ ನಾವು ಕನೆಕ್ಟ್ ಮಾಡ್ತಾ ಇದೀವಿ. ಸೈಡ್ಗೆ ನಾವು ಮತ್ತೊಂದು ಬೀಮ್ ನ ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಇದು ಕ್ಲಿಯರ್ ಆಂಗಲ್ ನ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ನಾನು ಬರಿತಾ ಇದ್ದೀನಿ ನೋಡಿ, ಇಲ್ಲಿ ಡ್ರಾ ಮಾಡ್ತಾ ಇದೀನಿ. ಸೊ ಇದೇನಿದೆ? ಇದು ಕ್ಲಿಯರ್ ಆಂಗಲ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ದಿಸ್ ಇಸ್ ಅನ್ ಆಂಗಲ್. ಅದು ಯಾವ ತರ ಇದೆ ಅಂದ್ರೆ ಈ ತರ ಇದೆ ನೋಡಿ. ಓಕೆ. ಓಕೆ. ಸೊ ಅದು ಈ ತರ ಇದೆ. ಸೊ ಈ ಆಂಗಲ್ ಇಲ್ಲೊಂದು ಬೋಲ್ಟ್ಸ್ ಇದೆ. ಸೊ ಇದು ಕ್ಲಿಯರ್ ಆಂಗಲ್. ಸೊ ಇದು ಬೀಮ್ ಇದೆ ನೋಡಿ, ಇಲ್ಲಿಂದ ಐ ಸೆಕ್ಷನ್ ನಿಮಗೆ ಕಾಣಿಸ್ತಾ ಇದೆಯಾ? ಸೊ ಇದನ್ನು ಬೀಮ್ ಇದೆ, ಇದನ್ನು ಬೀಮ್ ಇದೆ. ಈ ಒಂದು ಕಾಲಮ್ಗೆ, ಸಾರಿ, ಇದು ಕಾಲಮ್ ಇದೆ, ಇದು ಬೀಮ್ ಇದೆ. ಸೊ ಈ ಒಂದು ಕಾಲಮ್ಗೆ ಬೀಮ್ ನ ಈ ಕಡೆಯಿಂದ ಅಂದ್ರೆ ಅದ್ರದ್ದು ಬೇರೆ ಡೈರೆಕ್ಷನ್ ಇಂದ
ರೈಟ್, ಬೈ ಮೀನ್ಸ್ ಆಫ್ ಆಂಗಲ್ ಎಟ್ ಎ ಬಾಟಮ್ ಅಂತ ಅನ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಸ್ಟಿಫನ್ಡ್ ಸೀಟ್ ಕನೆಕ್ಷನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ಯಾಕಿಂಗ್ ಸ್ಟಿಫ್ನರ್ ಆಯ್ತಾ ವಿತ್ ಆಂಗಲ್. ಇಲ್ಲಿ ನೋಡಿ ಪ್ಯಾಕಿಂಗ್ ಸ್ಟಿಫ್ನರ್ ಇದೆಯಾ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ನಾನು ಮತ್ತೆ ಅಲ್ಲಿ ಡಾಟ್ ಮಾಡೋದಿಲ್ಲ, ಇಲ್ಲಿ ನೋಡಿ ಇದು ಪ್ಯಾಕಿಂಗ್ ಸ್ಟಿಫ್ನರ್ ಅಂತ ಅಂತೀವಿ. ರೈಟ್, ಎಟ್ ದ ಟಾಪ್ ಅಂಡ್ ಬಾಟಮ್, ಮೇಲ್ಗಡೆ ಮತ್ತೆ ಕೆಳಗಡೆ ಎರಡೂ ಕಡೆನೂ ಪ್ಯಾಕಿಂಗ್ ಸ್ಟಿಫ್ನರ್ ಇರುತ್ತೆ ಇಲ್ಲಿ. ರೈಟ್, ಅದನ್ನ ಯೂಸ್ ಮಾಡಿಬಿಟ್ಟು ಏನಂತಂದ್ರೆ ಮಾಡಿದ್ರೆ ಅದು ಸ್ಟಿಫೆಂಡ್ ಸೀಟ್ ಕನೆಕ್ಷನ್ ಅಂತ ಆಗುತ್ತೆ. ಅನ್ಸ್ಟಿಫೆಂಡ್ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಾಟ್ ಪ್ರೊವೈಡೆಡ್ ಆಯ್ತಾ, ಪ್ಯಾಕಿಂಗ್ ಮಟೀರಿಯಲ್ನ ಪ್ರೊವೈಡ್ ಮಾಡೋದಿಲ್ಲ, ಪ್ಯಾಕಿಂಗ್ ಸ್ಟಿಫ್ನರ್ನ ಇಲ್ಲಿ ಪ್ರೊವೈಡ್ ಮಾಡೋದಿಲ್ಲ, ಬರೀ ಆಂಗಲ್ ಇರುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಕಾಲಮ್ ಫ್ಲೇಂಜು, ಕ್ಲಿಯರ್ ಆಂಗಲ್, ಬೀಮು, ಆಮೇಲೆ ಇಲ್ಲಿ ಜಸ್ಟ್ ಒಂದು ಸೀಟ್ ಆಂಗಲ್ ಅಷ್ಟೇ ಇದೆ, ಗೊತ್ತಾಯ್ತಾ. ಸೊ ಈ ತರ ಇದ್ರೆ, ಈ ತರ ನಾವು ಡೈರೆಕ್ಷನ್ ಅಲ್ಲಿ ನಾವು ಮಾಡಿದ್ರೆ ಅದನ್ನ ಸ್ಟಿಫೆಂಡ್ ಸೀಟ್ ಕನೆಕ್ಷನ್, ಅನ್ಸ್ಟಿಫೆಂಡ್ ಸೀಟ್ ಕನೆಕ್ಷನ್ ಅಂತ ಅಂತೀವಿ. ನೆಕ್ಸ್ಟ್, the rolled steel I section are most commonly used as beams because these provide what these will provide ಏನೇನು ಪ್ರೊವೈಡ್ ಮಾಡುತ್ತೆ, ಲಾರ್ಜರ್ ಮೂವ್ಮೆಂಟ್ ಆಫ್ ಇನರ್ಷಿಯಾ ವಿತ್ ಲೆಸ್ ಕ್ರಾಸ್ ಸೆಕ್ಷನಲ್ ಏರಿಯಾ. ರೈಟ್, ಸೊ ಇದರಲ್ಲಿ ಯಾವ್ಯಾವುದು ನೋಡಿ, ಫಸ್ಟ್ ತಿಳ್ಕೊಳ್ಳೋಣ ರೋಲ್ಡ್ ಸ್ಟೀಲ್ ಐ ಸೆಕ್ಷನ್ ಏನೇನು ಮಾಡುತ್ತೆ ಅಂತ. ರೋಲ್ಡ್ ಸ್ಟೀಲ್ ಐ ಸೆಕ್ಷನ್ ಅದನ್ನು ಬರಿತೀನಿ, ಈ ಕ್ವಶನ್ನ ಬಿಟ್ಬಿಡೋಣ, ಕ್ವಶನ್ ಬಿಟ್ಬಿಡಿ. ಸೊ ಇದು ಮೋಸ್ಟ್ ಎಫಿಷಿಯಂಟ್ ಇರುತ್ತೆ ಆ್ಯಂಡ್ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಆಫ್ ದಿ ಬೀಮ್ ಇದೆ, ಇದು ಎಲ್ಲರೂ ನೀವು ಗೊತ್ತಿರಲಿ ನಿಮಗೆ. ಫಾರ್ ಐ ಶೇಪ್ ಬೀಮ್ಗೆ ಆಯ್ತಾ ಸೆಕ್ಷನ್ ಮಾಡ್ಯುಲಸ್ ಯಾವತ್ತೂ ಹೈಯರ್ ಇರುತ್ತೆ. ನಾನು ಹೇಳಿರೋ ಮಾತು ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಫಾರ್ ಐ ಶೇಪ್ ಬೀಮ್ಗೆ ನಾವೇನು ಅನ್ಬೋದು ಅಂದರೆ ಸೆಕ್ಷನ್ ಮಾಡ್ಯುಲಸ್ ಜಾಸ್ತಿ ಇರುತ್ತೆ ಆಯ್ತಾ, ಇನ್ ಕಂಪ್ಯಾರಿಸನ್ ಟು ವಿಚ್ ಒನ್ ಸೆಕ್ಷನ್, ಅದರ್ ಸೆಕ್ಷನ್ಗೆ ನಾವು ಕಂಪೇರ್ ಮಾಡಿದ್ರೆ. ಸೊ ಇದರಲ್ಲಿ ಸೆಕ್ಷನ್ ಮಾಡ್ಯುಲಸ್ ಜಾಸ್ತಿ ಇರುತ್ತೆ, ಆಮೇಲೆ ಅದರ್ ಕಂಪೇರ್ ಮಾಡಿದ್ರೆ ಮತ್ತೇನಾಗುತ್ತೆ ಅಂತಂದ್ರೆ ಇದು ಫ್ಲೆಂಜಸ್ ಏನ್ ಮಾಡುತ್ತೆ ಅಂತಂದ್ರೆ ಬೆಂಡ್ ಆಗುತ್ತೆ. ರೈಟ್, ಸೊ ಫ್ಲೆಂಜ್ ಏನ್ ಮಾಡುತ್ತೆ ಅಂದ್ರೆ ಬೆಂಡಿಂಗ್ ಮೂವ್ಮೆಂಟ್ ಅನ್ಬೋದು, ಬೆಂಡ್. ಸೊ ವೆಬ್ಸ್ ಆರ್ ಕ್ಯಾರಿ, ಇವಾಗ ಹೇಳಿದ್ದೆ ಫ್ಲೆಂಜ್ ಬೆಂಡ್, ವೆಬ್ ಶಿಯರ್ ಇದು ಕ್ಯಾರಿ ಮಾಡುತ್ತೆ. ಸೊ ನಾವೇನ್ ಅನ್ಬೋದು ಅಂತಂದ್ರೆ ತುಂಬಾ ದೊಡ್ಡ ದೊಡ್ಡ ಸ್ಪ್ಯಾನ್ಗೆ ಇದನ್ನ ಯೂಸ್ ಮಾಡ್ಬೋದು ಐ ಸೆಕ್ಷನ್ಗೆ. ರೈಟ್, ಸೊ ವಿತ್ ಲೆಸ್ಸರ್ ವೇಟ್ ಆಫ್ ದಿ ಮಟೀರಿಯಲ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೇಟ್ ಕಮ್ಮಿ ಇರುತ್ತೆ, ಸ್ಪ್ಯಾನ್ ಜಾಸ್ತಿ ತಗೊಳ್ಬಹುದು. ಮತ್ತೇನಂತಂದ್ರೆ ಫ್ಲೆಂಜಸ್ ಫ್ಲೆಂಜಸ್ ಏನಂತಂದ್ರೆ ಅದು ಬೆಂಡಿಂಗ್ ಮೂವ್ಮೆಂಟ್ ಕ್ಯಾರಿ ಮಾಡುತ್ತೆ, ವೆಬ್ ಏನ್ ಮಾಡುತ್ತೆ ಶಿಯರ್ ಫೋರ್ಸ್ ಕ್ಯಾರಿ ಮಾಡುತ್ತೆ. ಸೊ ದ್ಯಾಟ್ ಏನ್ ಅನ್ಬೋದು ಅಂತಂದ್ರೆ ಇದ್ರದ್ದು ಲ್ಯಾಟರಲ್ ಸ್ಟೆಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ರೈಟ್, ಲ್ಯಾಟರಲ್ ಸ್ಟೆಬಿಲಿಟಿ ಆಫ್ ಐ ಸೆಕ್ಷನ್ ಈಸ್ ವೆರಿ ವೆರಿ ಹೈ ಕಂಪೇರ್ ಟು ಅದರ್ ಸೆಕ್ಷನ್, ಗೊತ್ತಾಯ್ತಾ, ಇದೊಂದು ಪಾಯಿಂಟ್. ಸೊ ಮತ್ತೆ ಇನ್ನೊಂದು ಏನಿದೆ ಐ ಸೆಕ್ಷನ್ ಅಲ್ಲಿ ಅಂತಂದ್ರೆ ಮಟೀರಿಯಲ್ ಏನಿರುತ್ತೆ ನೋಡಿ ಆಯ್ತಾ. ಸೊ ಇದು ಔಟರ್ ಫೈಬರ್ ಅಲ್ಲಿ ಇರುತ್ತೆ. ರೈಟ್, ಸೊ ಔಟರ್ ಫೈಬರ್ ಅಲ್ಲಿ ಇದ್ದಾಗ ಅಂದ್ರೆ ಈಗ ಇಲ್ಲಿ ನೋಡಿದೀರಾ ನೀವು, ರೈಟ್, ಇಲ್ಲಿ ನೋಡಿದ್ದೀರಾ, ಇಲ್ಲಿ ಔಟರ್ ಫೈಬರ್ ಅಂದ್ರೆ ಹೊರಗಡೆ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ರೈಟ್ ಲಾರ್ಜರ್ ದೆನ್ ದ ರೆಕ್ಟಾಂಗುಲರ್ ಸೆಕ್ಷನ್ ಇರುತ್ತೆ ಮೂಮೆಂಟ್ ಆಫ್ ಇನರ್ಷಿಯಾ. ಸೊ ದಟ್ ಸ್ಟೆಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಐ ಸೆಕ್ಷನ್ದು, ಚೆನ್ನಾಗಿರುತ್ತೆ ಕಂಪೇರ್ ಟು ಅದರ್ ಸೆಕ್ಷನ್. ಸೊ now coming to the question, what they are telling, larger the moment of inertia with less cross sectional area. This is 100% correct. Greater lateral stability. So we can say both the answers are correct. Question, options are correct. Next, in a plate girder the vertical stiffeners are provided when the ratio of clear depth to the thickness of the web exceeds. So ಇದು ಯಾವಾಗ ಎಕ್ಸಿಡ್ ಆಗುತ್ತೆ ಅಂತಂದ್ರೆ ಇದಕ್ಕೂ ಎರಡಿದೆ. ರೈಟ್, ಅಪ್ ಟು ರೇಷಿಯೋ, ಯಾವ ಒಂದು ರೇಷಿಯೋ ಇದೆ ಅಂದ್ರೆ ಇದು ಪ್ಲೇಟ್ ಗರ್ಡರ್ ಮೇಲೆ ಕ್ವಶನ್. ಸೊ ಡಿ ಬೈ ಟಿ ಡಬ್ಲ್ಯೂ ರೈಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 85, ಲೆಸ್ ದೆನ್ ಆರ್ ಈಕ್ವಲ್ ಟು 85 ಇದ್ರೆ ರೈಟ್ ವೆಬ್ ಈಸ್, ವಿ ಕ್ಯಾನ್ ಸೇ ವೆಬ್ ಈಸ್ ಅನ್ಸ್ಟಿಫೆಂಡ್, ಅನ್ಸ್ಟಿಫೆಂಡ್ ಆಯ್ತಾ. ಸೊ ಇದಕ್ಕೆ ಏನ್ ಬೇಕಾಗುತ್ತೆ, ನಾಟ್ ರಿಕ್ವೈರ್ಡ್ any what, not required any stiffener, not required any stiffener. ಸೊ ಇದರಿಂದ ಸೆಕೆಂಡ್ ಒನ್ ಏನಾಗುತ್ತೆ ಅಂತಂದ್ರೆ ವೆನ್ ಸೆಕೆಂಡ್ ಒನ್ ಡಿ ಬೈ ಟಿ ಡಬ್ಲ್ಯೂ ರೈಟ್ greater than 85, we have to provide the transverse stiffeners,
provide transverse stiffness. Transverse stiffness ಆಯ್ತಾ. ಸೊ ಇವು ಎರಡು ಪಾಯಿಂಟ್ ನ ನೆನಪಿಟ್ಕೊಳ್ಳಿ. ಸೊ ಇದಕ್ಕೆ ಆನ್ಸರ್ ಇವಾಗ ಏನಾಗುತ್ತೆ 85 is the answer. Next, according to IS 800 1962, the permissible bending stress in steel slab plates is. ಸೊ ಸ್ಟೀಲ್ ಸ್ಲ್ಯಾಬ್ ಪ್ಲೇಟ್ ಅಲ್ಲಿ ಎಷ್ಟಿರುತ್ತೆ ಅಂತ ಕೇಳ್ತಾ ಇರೋದು, ರೈಟ್. ಸೊ ನೋಡಿ ಇದಕ್ಕೆ, ಸೊ ಬೆಂಡಿಂಗ್ ಸ್ಟ್ರೆಸ್ ಇನ್ ಕಾಲಮ್ ಬೇಸ್, ಬೆಂಡಿಂಗ್, ಒಂದು ನಿಮಿಷ, ಬೆಂಡಿಂಗ್ ಸ್ಟ್ರೆಸ್ ಇನ್ ಕಾಲಮ್ ಬೇಸ್, ಬೆಂಡಿಂಗ್ ಸ್ಟ್ರೆಸ್ ಇನ್ ಕಾಲಮ್ ಬೇಸ್, ಓಕೆ. ಸೊ 0.75 FY ಇರುತ್ತೆ, 0.75 FY. ಸೊ ಫಾರ್ FE 415 ಆಯ್ತಾ, FE 410 FY ಎಷ್ಟಿರುತ್ತೆ, ಸಾರಿ ಒಂದು ನಿಮಿಷ ಸಾರಿ. ಸೊ 0.75 ಏನಂತಂದ್ರೆ ಫಾರ್ ಇದು FE 410 ಇದೆ, ರೈಟ್. ಸೊ FY 250 MPa. So permissible bending stress in column base, permissible bending stress in column base, 0.75 into 250, right, 250. So 187.5 MPa, right, or we can convert it to 1875 kg per centimeter square. Okay, 1875, right, 1875 ಇದೆ, ಬಟ್ ನಿಯರೆಸ್ಟ್ ಆನ್ಸರ್ ಇದಕ್ಕೆ 1890 ಅಂತ ಬರುತ್ತೆ. ನಾವು ಅದನ್ನ ಟಿಕ್ ಮಾಡಬಹುದು. ನೆಕ್ಸ್ಟ್, ಬೇರಿಂಗ್ ಸ್ಟಿಫ್ನರ್ ಇನ್ ಪ್ಲೇಟ್ ಗರ್ಡರ್ಸ್ ಆರ್ ಪ್ರೊವೈಡೆಡ್. ಬೇರಿಂಗ್ ಸ್ಟಿಫ್ನರ್ಸ್ ಬಗ್ಗೆ ಇವಾಗ ಹೇಳ್ಕೊಟ್ಟಿದೆ. ಸೊ ಬೇರಿಂಗ್ ಸ್ಟಿಫ್ನರ್ಸ್ ಅಂದ್ರೆ ಏನು ಅಂತಂದ್ರೆ, ಇದು to transfer the what concentrated loads on the girders, ಆಯ್ತಾ. ಗರ್ಡರ್ಸ್ ಮೇಲೆ ಒಂದು ಕಾನ್ಸಂಟ್ರೇಟೆಡ್ ಲೋಡ್ ನ ಟ್ರಾನ್ಸ್ಫರ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ಆಯ್ತಾ. ಮತ್ತೆ ಇದು ಹೆವಿ ರಿಯಾಕ್ಷನ್ ಇರುತ್ತೆ ಎಲ್ಲಿ ಅಂತಂದ್ರೆ ಸಪೋರ್ಟ್ ಅಲ್ಲಿ, ಆಯ್ತಾ. ಟು ದ ಫುಲ್ ಡೆಪ್ತ್ ಆಫ್ ದಿ ವೆಬ್. ಅಂದ್ರೆ ಬೇರಿಂಗ್ ಸ್ಟಿಫ್ನರ್ಸ್ ಅಂತಂದ್ರೆ ಇದು ಒಂದು ಕಾನ್ಸಂಟ್ರೇಟೆಡ್ ಲೋಡ್ ನ ಏನಂತಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಯಾವುದಕ್ಕೆ? ಫ್ರಮ್ ಗರ್ಡರ್ ಟು ಗರ್ಡರ್ಗೆ ಇದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಆಯ್ತಾ. ಸೊ ಮತ್ತೆ ಸಪೋರ್ಟ್ ಅಲ್ಲಿ ಹೆವಿ ರಿಯಾಕ್ಷನ್ಸ್ ಇರುತ್ತೆ ಇದ್ರದ್ದು, ಓಕೆ. ಮತ್ತೆ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಫುಲ್ ಡೆಪ್ತ್ ಆಫ್ ದಿ ವೆಬ್ ವರೆಗೂ ಇರುತ್ತೆ, ರೈಟ್. ಸೊ ಈ ಬೇರಿಂಗ್ ಸ್ಟಿಫ್ನರ್ ನ ನಾವೇನಂತೀವಿ ಅಂದ್ರೆ ಸಪೋರ್ಟ್ ಅಲ್ಲಿ ನಾವು ಪ್ರೊವೈಡ್ ಮಾಡಿದ್ರೆ ಇದನ್ನ ಎಂಡ್ ಬೇರಿಂಗ್ ಸ್ಟಿಫ್ನರ್ ಅಂತ ಅಂತೀವಿ, ಎಂಡ್ ಬೇರಿಂಗ್ ಸ್ಟಿಫ್ನರ್, ಆಯ್ತಾ. ಸೊ ಬೇರಿಂಗ್ ಸ್ಟಿಫ್ನರ್ ನಾವು ಎಲ್ಲೆಲ್ಲಿ ಪ್ಲೇಸ್ ಮಾಡ್ಬೋದು ಅಂತಂದ್ರೆ, ಒಂದು ಎಟ್ ದ ವೆಬ್, ಟೈಡ್ ವಿತ್ ದ ವೆಬ್ ಆರ್ ಸ್ಟ್ರೇಟ್ ನಾಟ್ ಕ್ರಾಂಪ್ಡ್, ಆಯ್ತಾ. ಒಂದು ವೆಬ್ ಅಲ್ಲಿ ಮಾಡ್ಬೋದು, ಒಂದು ಏನಂತಂದ್ರೆ ಸ್ಟ್ರೇಟ್ ಮಾಡ್ಬೋದು, ಆಯ್ತಾ. ಇಲ್ಲ ಅಂತಂದ್ರೆ 2 or 4 angles ನ ಕ್ಲಬ್ ಮಾಡ್ಬಿಟ್ಟು ಮಾಡ್ಬೋದು ಬೇರಿಂಗ್ ಸ್ಟಿಫ್ನರ್ಸ್, ಓಕೆ. ಸೊ ಇದು ಎಲ್ಲಿ ಪ್ರೊವೈಡ್ ಮಾಡ್ತಾರೆ? ಸೊ ಅದನ್ನ ಸಪೋರ್ಟ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ, ಓಕೆ. ನೆಕ್ಸ್ಟ್, ಹಾರಿಜಾಂಟಲ್ ಸ್ಟಿಫ್ನರ್ಸ್ ಆರ್ ನೀಡೆಡ್ ಇನ್ ಪ್ಲೇಟ್ ಗರ್ಡರ್ ಇಫ್ ದ ಥಿಕ್ನೆಸ್ ಆಫ್ ದಿ ವೆಬ್ ಈಸ್ ಲೆಸ್ ದೆನ್. ಹಾರಿಜಾಂಟಲ್ ಸ್ಟಿಫ್ನೆಸ್ ಎಷ್ಟಿರಬೇಕು ಅಂತ ಕೇಳ್ತಾ ಇರೋದು ನೋಡಿ. ಸೊ ಇದಕ್ಕೆ ಇವಾಗ ಜಸ್ಟ್ ಬರ್ದೇನಾ, ನಾನು ಬರ್ದೆ ಅನ್ಕೋತೀನಿ, ಒಂದೇ ಒಂದು ನಿಮಿಷ, ಇಲ್ಲ ಬರ್ದಿಲ್ಲ. ಐ ಹೋಪ್ ಫಸ್ಟ್ ಕ್ವಶನ್ ಇಲ್ಲ, ಒಂದು ನಿಮಿಷ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಈಗ. ಎಸ್, ಸೊ ಇಲ್ಲಿ ನೋಡಿ ಇವಾಗ. ಸೊ ವೆಬ್ ವಿತೌಟ್ ಇಂಟರ್ಮೀಡಿಯೇಟ್ ಸ್ಟಿಫ್ನರ್ಸ್ ಇತ್ತು ಅಂತಂದ್ರೆ, ವೆಬ್ ವಿತೌಟ್ intermediate stiffness ಇತ್ತಂತಂದ್ರೆ TW greater than or equal to D divided by 200 EW, right. ಸೊ ಇದು EW ಏನಾಗುತ್ತೆ ಅಂತಂದ್ರೆ 250 by FY, so 250 by 250 equals to 1, right. ಸೊ ಇದರಿಂದ ಏನು ಅನ್ಬೋದು ನಾವೇ, TW less than or equals to D by 200,
ರೈಟ್. ವಿ ಹ್ಯಾವ್ ಟು ಪ್ರೊವೈಡ್ ಫಾರ್ ದ ಇಂಟರ್ಮೀಡಿಯೇಟ್ ಸ್ಟಿಫ್ನರ್. ಇಂಟರ್ಮೀಡಿಯೇಟ್ ಸ್ಟಿಫ್ನರ್ಗೆ ಇದನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಡೆಪ್ತ್ ಬೈ 200 ನ ನಾವು ಯೂಸ್ ಮಾಡಬೇಕಾಗುತ್ತೆ. ಡನ್. ದ ಪರ್ಪಸ್ ಆಫ್ ಸ್ಟಿಫ್ನರ್ ಇನ್ ಎ ಪ್ಲೇಟ್ ಗರ್ಡರ್ ಈಸ್ ಟು. ಪರ್ಪಸ್ ಆಫ್ ಸ್ಟಿಫ್ನರ್ ಇನ್ ಎ ಪ್ಲೇಟ್ ಗರ್ಡರ್, ಸ್ಟಿಫ್ನರ್ದು ಏನ್ ಪರ್ಪಸ್ ಇದೆ ಅಂತ ಕೇಳ್ತಾ ಇರೋದು. ಸೊ ಅದೇನ್ ಮಾಡುತ್ತೆ ಅಂದ್ರೆ ಪ್ರಿವೆಂಟ್ ಬಕ್ಲಿಂಗ್ ಆಫ್ ದ ವೆಬ್ ಪ್ಲೇಟ್. ವೆಬ್ ಪ್ಲೇಟ್ದು ಬಕ್ಲಿಂಗ್ ನ ಅದು ಏನಂತಂದ್ರೆ ಗಾರ್ಡ್ ಮಾಡುತ್ತೆ ಅಥವಾ ಪ್ರಿವೆಂಟ್ ಮಾಡುತ್ತೆ ಬಕ್ಕಲ್ ಆಗೋದನ್ನ. ಸೊ ಬಕ್ಲಿಂಗ್ ಯಾವ ತರ ಆಗುತ್ತೆ ಇಲ್ಲಿ ಡ್ರಾ ಮಾಡಿ ತೋರಿಸಿದ್ದೀನಿ ಆಲ್ರೆಡಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಫ್ಲೆಂಜ್ ಸ್ಪ್ಲೈಸ್ ಇನ್ ಎ ಪ್ಲೇಟ್ ಗರ್ಡರ್ ಇಸ್ ಸಬ್ಜೆಕ್ಟೆಡ್ ಟು. ಫ್ಲೆಂಜ್ ಸ್ಪ್ಲೈಸ್, ರೈಟ್. ಫ್ಲೆಂಜ್ ಸ್ಪ್ಲೈಸ್ ಇನ್ ಎ ಪ್ಲೇಟ್ ಗರ್ಡರ್ ಇಸ್ ಸಬ್ಜೆಕ್ಟೆಡ್ ಟು. ನೋಡಿ, ಫ್ಲೆಂಜ್ ಸ್ಪ್ಲೈಸ್ ಅಂದ್ರೆ ಎಲ್ಲಿರುತ್ತೆ, ಇಲ್ಲಿ ಡಯಾಗ್ರಾಮ್ ಹಾಕಿದ್ರೆ ಗೊತ್ತಾಗುತ್ತೆ. ಸೊ ಇದೊಂದು ಈಗ ಈ ಕಡೆ ಒಂದಿದೆ. ಓಕೆ, ಆಮೇಲೆ ಇದನ್ನ ಈ ತರ, ಸೊ ಆಮೇಲೆ ಈ ಕಡೆ, ಆಮೇಲೆ ಈ ಕಡೆ, ರೈಟ್. ಸೊ ಈಗ ಇಲ್ಲಿ ನೋಡ್ಬೋದು ನೀವು ಏನಂತಂದ್ರೆ ಓಕೆ, ಸೊ ಇಲ್ಲಿ ಆಮೇಲೆ ಇಲ್ಲಿ ಇದು ಏನಿದೆ ಬೋಲ್ಟ್ಸ್ ಇವೆ. ಬೋಲ್ಟ್ಸ್ ಇದೆ. ಸೊ ಈ ಬೋಲ್ಟ್ಸ್ ಅಲ್ಲಿ ಏನ್ ಅನ್ಬೋದು ಅಂತಂದ್ರೆ ಇಲ್ಲಿ ಇದು ಕಟ್ ಪೋರ್ಷನ್. ಇಲ್ಲಿ ಮೇಲ್ಗಡೆ ಏನಿದೆ ಅಂತಂದ್ರೆ ನೀವು ನೋಡ್ಬೋದು ಏನಂತಂದ್ರೆ ಇಲ್ಲಿ ಆಮೇಲೆ ಇಲ್ಲಿ. ಓಕೆ, ಸೊ ಇಲ್ಲಿ ಬೋಲ್ಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಡನ್. ಸೊ ಇಲ್ಲಿ ಕೆಳಗಡೆನೂ ಅದೇ ತರ ಇರುತ್ತೆ. ಸಾರಿ ಫಾರ್ ದ ಡಿಲೇ. ಓಕೆ, ಸೊ ಈ ತರ ಇರುತ್ತೆ. ಸೊ ಇದನ್ನ ನಾವು ಏನಂತೀವಿ, ಈ ಒಂದು ಇದಕ್ಕೆ ಇದು ವೆಬ್ ಸ್ಪ್ಲೈಸ್. ಇದು ಸೊ ದಿಸ್ ಇಸ್ ಎನ್ ವೆಬ್ ಸ್ಪ್ಲೈಸ್. ಸೊ ಅದಾದ್ಮೇಲೆ ಇದೇನಿದೆ ಫ್ಲೆಂಜ್ ಸ್ಪ್ಲೈಸ್. ಇದು ಫ್ಲೆಂಜ್ ಸ್ಪ್ಲೈಸ್. ಓಕೆ, ಸೊ ಇದು ವೆಬ್ ಸ್ಪ್ಲೈಸ್, ಫ್ಲೆಂಜ್ ಸ್ಪ್ಲೈಸ್. ಸೊ ಇದು ಏನಂತಾರೆ ಬಟ್ ಜಾಯಿಂಟ್ ತರಾನೇ ಇದೆ ಆಯ್ತಾ. ಅದಕ್ಕೆ ಮೇಲ್ಗಡೆ ನಾವು ಫ್ಲೆಂಜ್ ಸ್ಪ್ಲೈಸ್ ಅಂತ ಅಂತೀವಿ. ಸೊ ಇದು ಏನ್ ಕ್ಯಾರಿ ಮಾಡುತ್ತೆ ಅಂತಂದ್ರೆ ಇದು ಇನ್ಕ್ರೀಸ್ ಆಫ್ ದಿ ಲೆಂತ್ ಆಫ್ ದಿ ಫ್ಲೆಂಜ್ ನ ಇನ್ಕ್ರೀಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಫ್ಲೆಂಜ್ ಸ್ಪ್ಲೈಸ್. ಫಸ್ಟ್ ಪಾಯಿಂಟ್. ಸೊ ಇದನ್ನ ಎಕ್ಸಿಯಲ್ ಫೋರ್ಸ್ ಕ್ಯಾರಿ ಮಾಡೋಕೆ ಅಷ್ಟೇ ಡಿಸೈನ್ ಮಾಡಿರ್ತೀವಿ ನಾವು. ಓನ್ಲಿ ಎಕ್ಸಿಯಲ್ ಫೋರ್ಸ್ ಅಷ್ಟೇ ಕ್ಯಾರಿ ಮಾಡೋಕೆ ನಾವು ಡಿಸೈನ್ ಮಾಡಿರ್ತೀವಿ, ರೈಟ್. ಬಟ್ ಒಂದು ವೆಬ್ ಪ್ಲೇಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಲೆಂತ್ ನ ಇನ್ಕ್ರೀಸ್ ಮಾಡೋಕೆ ಮಾಡ್ತೀವಿ, ರೈಟ್. ಅದನ್ನ ನಾವು ವೆಬ್ ಸ್ಪ್ಲೈಸ್ ಅಂತ ಅಂತೀವಿ, ರೈಟ್. ವೆಬ್ ಸ್ಪ್ಲೈಸ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಪ್ಲೇಟ್ ಗರ್ಡರ್ ಏನಿರುತ್ತಲ್ಲ ಅದರಲ್ಲಿ ಶಿಯರ್ ಅಂಡ್ ಮೂವ್ಮೆಂಟ್ ಆಫ್ ದ ಸ್ಪ್ಲೈಸ್ ಸೆಕ್ಷನ್ ಅದನ್ನ ಕ್ಯಾರಿ ಮಾಡೋಕೆ ನಾವು ವೆಬ್ ಸ್ಪ್ಲೈಸ್ ನ ಪ್ರೊವೈಡ್ ಮಾಡ್ತೀವಿ. ಗೊತ್ತಾಯ್ತಾ. ಸೊ ಇದಿಷ್ಟು ನಿಮಗೆ ಗೊತ್ತಿದ್ರೆ ಸಾಕಂತ ಅನ್ಕೋತೀನಿ. ಶೇಪ್ ಫ್ಯಾಕ್ಟರ್ ಫಾರ್ ಎ ಸರ್ಕ್ಯುಲರ್ ಸೆಕ್ಷನ್ ಇಸ್ ಈಕ್ವಲ್ ಟು. ನೋಡಿ, ಶೇಪ್ ಫ್ಯಾಕ್ಟರ್ ಬಗ್ಗೆ ಸಿಂಪಲ್ ಹೇಳ್ತೀನಿ. ಶೇಪ್ ಫ್ಯಾಕ್ಟರ್ ಫಾರ್ಮುಲಾ ಇದೆ. ಶೇಪ್ ಫ್ಯಾಕ್ಟರ್ ಈಕ್ವಲ್ಸ್ ಟು ಪ್ಲಾಸ್ಟಿಕ್ ಮೂವ್ಮೆಂಟ್ ಕೆಪಾಸಿಟಿ MP divided by elastic movement capacity. ಸೊ ಇದು My ಅಂತ ಅಂತೀನಿ. ಸೊ ಇದು ಶೇಪ್ ಫ್ಯಾಕ್ಟರ್, ರೈಟ್. ಇದು ಏನ್ ತೋರಿಸುತ್ತೆ ಅಂದ್ರೆ ಸ್ಟ್ರೆಂತ್ ಆಫ್ ದಿ ಸೆಕ್ಷನ್ ನಮಗೆ ಗೊತ್ತಾಗುತ್ತೆ ಶೇಪ್ ಫ್ಯಾಕ್ಟರ್ ಇಂದ, ರೈಟ್. ಸೊ ಫಸ್ಟ್ ಈಲ್ಡ್ ಅಂತ ಅನ್ಬೋದು ಅಥವಾ ರಿಸರ್ವ್ ಸ್ಟ್ರೆಂತ್ ತೋರಿಸುತ್ತೆ. ತುಂಬಾ ಪಾಯಿಂಟ್ಸ್ ಇಂದ ನಾವು ಅಂತೀವಿ. ನಾವು ಇದರಲ್ಲಿ ಒಂದು 6 ಇಂಪಾರ್ಟೆಂಟ್ ಇದರಲ್ಲಿ ಒಂದು ಇದಿದೆ ನೋಡಿ ಫಾರ್ಮುಲಾ. ಸೊ ಫಸ್ಟ್ ಒನ್ ಏನ್ ಬರುತ್ತೆ, ರೆಕ್ಟ್ಯಾಂಗಲ್. ಸೊ ಇದ್ರದ್ದು ಶೇಪ್ ಫ್ಯಾಕ್ಟರ್ ಎಷ್ಟಿದೆ 1.5. ಸೊ ಅದೇ ಸರ್ಕ್ಯುಲರ್ ಇತ್ತು ಅಂತಂದ್ರೆ 1.7. ಥರ್ಡ್ ಒನ್ ರೋಂಬಸ್ ಅಂದ್ರೆ ಈ ತರ, ರೈಟ್. ರೋಂಬಸ್ ಇತ್ತು ಅಂತಂದ್ರೆ ಅದು 2 ಆಗುತ್ತೆ. ಟ್ರ್ಯಾಂಗುಲರ್, ರೈಟ್. ಟ್ರ್ಯಾಂಗುಲರ್ ಇತ್ತಂದ್ರೆ ಅದು 2.343 ಆಗುತ್ತೆ. ನೆಕ್ಸ್ಟ್ ಆಮೇಲೆ ಹಾಲೋ ಸರ್ಕ್ಯುಲರ್ ಇತ್ತಂದ್ರೆ 1.27. ಐ ಸೆಕ್ಷನ್ ಇತ್ತಂತಂದ್ರೆ
1.1 to 1.2. ಸೊ ಇವು ಏನಂತಂದ್ರೆ ಶೇಪ್ ಫ್ಯಾಕ್ಟರ್ ಇದೆ, ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಸೊ ನಾವು ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಸರ್ಕ್ಯುಲರ್ಗೆ ಎಷ್ಟಾಗುತ್ತೆ? ಅದು 1.7. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ರಿವೇಟ್ ವ್ಯಾಲ್ಯೂ ಈಸ್ ಡಿಫೈನ್ಡ್ ಆಸ್. ಯಾವುದನ್ನ ನಾವು ರಿವೇಟ್ ವ್ಯಾಲ್ಯೂ ಅಂತ ಅಂತೀವಿ ನೋಡಿ. ರಿವೇಟ್ ವ್ಯಾಲ್ಯೂ ಯಾವುದಕ್ಕೆ ಅಂತೀವಿ ಅಂತಂದ್ರೆ, ಫಸ್ಟು ಮೋಸ್ಟ್ ಎಫಿಷಿಯಂಟ್ ಸೆಕ್ಷನ್ ಯಾವುದಿದೆ, ರೈಟ್? ಮೋಸ್ಟ್ ಎಫಿಷಿಯಂಟ್ ಸೆಕ್ಷನ್, ಆ ಒಂದು ಸೆಕ್ಷನ್, ಈಗ ಇದೊಂದು ಪ್ಲೇಟ್ ಇದೆ, ರೈಟ್? ಸೊ ಇದರಲ್ಲಿ 3 ಈ ತರ ಇದೆ, 2 ಈ ತರ ಇದೆ, ರೈಟ್? ಬೋಲ್ಟ್ಸ್ ಇದೆ ಇವು. ಸೊ ಮೋಸ್ಟ್ ಎಫಿಷಿಯಂಟ್ ಸೆಕ್ಷನ್ ಅದರಲ್ಲಿ ಏನಂತಂದ್ರೆ ನಂಬರ್ ಆಫ್ ರಿವಿಟ್ ಆರ್ ಬೋಲ್ಟ್, ರೈಟ್? ಸೊ ನಂಬರ್ ಆಫ್ ರಿವಿಟ್ ಆರ್ ಬೋಲ್ಟ್ ಹೋಲ್ಸ್ ಎಷ್ಟಿದೆ, ರೈಟ್? ಅದ್ರ ಮೇಲೆ ಅಂದ್ರೆ ಡಿಡಕ್ಷನ್ಸ್ ನಾವೇನ್ ಮಾಡ್ಬೇಕಂತಂದ್ರೆ ತುಂಬಾ ಕಮ್ಮಿ ಇರಬೇಕು, ರೈಟ್? ಯಾಕೆ ಅಂತಂದ್ರೆ ಎಷ್ಟು ಕಮ್ಮಿ ಇರುತ್ತಲ್ಲ ಅಷ್ಟು, ಯಾಕೆಂದ್ರೆ ಈ ಹೋಲ್ಸ್ ಎಷ್ಟು ಕಮ್ಮಿ ಇರುತ್ತೆ, ಹೋಸ್ಟ್ ಅದು ಕಮ್ಮಿ ಇದ್ರೆ ನೆಟ್ ಏನು, ನೆಟ್ ಸೆಕ್ಷನಲ್ ಏರಿಯಾ ಏನಿರುತ್ತೆ ನೋಡಿ, ರೈಟ್? ನೆಟ್ ಸೆಕ್ಷನಲ್ ಏರಿಯಾ ಜಾಸ್ತಿ ಇರುತ್ತೆ. ಅವಾಗ ಹೈಯರ್ ಲೋಡ್, ಆಯ್ತಾ? ಹೈಯರ್ ಲೋಡ್ ಏನಾಗುತ್ತೆ ಅಂತಂದ್ರೆ ಕ್ಯಾರಿ ಮಾಡುತ್ತೆ. ಹೈಯರ್ ಲೋಡ್ ಕ್ಯಾರಿ ಮಾಡಿದ್ರೆ ಎಫಿಷಿಯನ್ಸಿನೂ ಹೈಯರ್ ಆಗುತ್ತೆ, ಗೊತ್ತಾಯ್ತಾ? ಸೊ ಈ ಪಾಯಿಂಟು ನೆನ್ಪಿಟ್ಕೊಳ್ಳಿ, ರೈಟ್? ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಇವಾಗ. ಸೊ ಇದರ ಪ್ರಕಾರ ಇವಾಗ ಯಾವುದು ಏನಾಗುತ್ತೆ ನೋಡೋಣ. ಲೆಸರ್ ಆಫ್ ದ ಬಿಯರಿಂಗ್ ಸ್ಟ್ರೆಂತ್ ಆಫ್ ದ ರಿವೆಟ್ ಅಂಡ್ ದ ಶಿಯರಿಂಗ್ ಸ್ಟ್ರೆಂತ್ ಆಫ್ ದ ರಿವೆಟ್, ಗೊತ್ತಾಯ್ತಾ? ಸೊ ರಿವೆಟ್ ಏನಾಗುತ್ತೆ ಅಂತಂದ್ರೆ ಸಾರಿ, ಸೊ ರಿವೆಟ್ ಏನಾಗುತ್ತೆ ಅಂತಂದ್ರೆ ಲೆಸರ್. ಸೊ ಈಗ ರಿವೆಟ್ ವ್ಯಾಲ್ಯೂಗೆ ಬಂದ್ರೆ, ರಿವೆಟ್ ಈಸ್ ವಾಟ್? ಲೆಸರ್ ಆಫ್ ದ ಸ್ಟ್ರೆಂತ್ ಆಫ್ ದ ರಿವೆಟ್ ಇನ್ ಶಿಯರ್ ಅಂಡ್ ಸ್ಟ್ರೆಂತ್ ಆಫ್ ದ ರಿವೆಟ್ ಇನ್ ದ ಬಿಯರಿಂಗ್. ಸೊ ಇದ್ರದ್ದು ಏನಂತಂದ್ರೆ ನಾವು ಹೇಳ್ಬೋದು, ಸೊ ಲೆಸರ್ ಆಫ್ ದ ಬಿಯರಿಂಗ್ ಸ್ಟ್ರೆಂತ್ ಆಫ್ ದ ರಿವೆಟ್ ಅಂಡ್ ದ ಶಿಯರಿಂಗ್ ಸ್ಟ್ರೆಂತ್ ಆಫ್ ದ ರಿವೆಟ್. ಸೊ ಇದೇನ್ ಹೇಳಿದೀನಿ ನೋಡಿ. ಸೊ ಇದು ಅಂದ್ರೆ ಏನಂದ್ರೆ ನಿಮ್ಗೆ ಓವರ್ ಆಲ್ ಕೇಸ್ ಗೊತ್ತಾಗ್ಬೇಕಲ್ಲ ನಿಮ್ಗೆ, ಅದಕ್ಕೆ ನಾನು ಇದು ಹೇಳಿದೆ. ಸೊ ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ನಾವಿಲ್ಲಿ ಹೇಳ್ಬೋದು, ರೈಟ್? ನೆಕ್ಸ್ಟ್ ಕ್ವಶನ್. ಇನ್ ಎ ಸ್ಟೀಲ್ ಪ್ಲೇಟ್ with bolted connection, the rupture of the net section is a mode of failure under. ಸೊ ಇದು ಯಾವ ಒಂದು ಮೋಡ್ ಆಫ್ ಫೇಲ್ಯೂರ್ ಇರುತ್ತೆ ಅಂತ ಕೇಳ್ತಾ ಇರೋದು. ಸೊ ನೋಡಿ, ಯಾವುದೇ ಒಂದು ಮೆಂಬರು, ಆಯ್ತಾ, ಫ್ಯಾಕ್ಟರ್ ಟೆನ್ಸೈಲ್ ಲೋಡ್ ಇತ್ತು ಅಂತಂದ್ರೆ ಅದು ಫೇಲ್ ಆಗುತ್ತೆ, ರೈಟ್? ಫ್ಯಾಕ್ಟರ್ ಟೆನ್ಸೈಲ್ ಲೋಡ್ ಇತ್ತಂದ್ರೆ ಅದು ಫೇಲ್ ಆಗುತ್ತೆ, ರೈಟ್? ಯಾವುದರಿಂದ ಫೇಲ್ ಆಗುತ್ತೆ? ಬೈ ಗ್ರಾಸ್ section yielding, right? ಸೊ ಅದು ಆ ಗ್ರಾಸ್ ಸೆಕ್ಷನ್ ಯೀಲ್ಡಿಂಗ್ ಎಲ್ಲಿ ಫೇಲ್ ಆಗುತ್ತೆ ಅಂದ್ರೆ ಆ ಜಾಯಿಂಟ್ ಇಂದ ತುಂಬಾ ದೂರ ಇರುತ್ತೆ. ಸೊ ನೆಟ್ ಸೆಕ್ಷನಲ್ ರಪ್ಚರ್ ಆರ್ ಫ್ರಾಕ್ಚರ್ ಏನಾಗುತ್ತೆ, ಆ ಒಂದು ಶಿಯರ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ, ಗೊತ್ತಾಯ್ತಾ? ಸೊ ಅದನ್ನ ನಾವು ಏನ್ ಅನ್ಬೋದು ಅಂದ್ರೆ, ಇನ್ ಎ ಸ್ಟೀಲ್ ಪ್ಲೇಟ್ ವಿತ್ ಬೋಲ್ಟೆಡ್ ಕನೆಕ್ಷನ್ ದ ರಪ್ಚರ್ ಆಫ್ ದ ನೆಟ್ ಸೆಕ್ಷನ್ ಈಸ್ ಮೋಡ್ ಆಫ್ ಫೇಲ್ಯೂರ್ ಅಂಡರ್ ದ ಟೆನ್ಷನ್ ಅಂತ ಅನ್ಬೋದು, ಅಂಡರ್ ದ ಟೆನ್ಷನ್. ಓಕೆ, ಸೊ ಇದನ್ನ ನಾವು ಏನ್ ಅನ್ಬೋದು ಅಂತಂದ್ರೆ ಅಂಡರ್ ದ ಟೆನ್ಷನ್. ನೆಕ್ಸ್ಟ್ ಕ್ವಶನ್ ಇದೆ. ಇವಾಗ ಒಂದು ಪ್ರಾಬ್ಲಮ್ ಇದೆ. ಎ 12 mm ಥಿಕ್ ಪ್ಲೇಟ್ ಇಸ್ ಕನೆಕ್ಟೆಡ್ ಟು 2 ಪ್ಲೇಟ್ಸ್. ನೋಡಿ, ಈ 12 mm ಥಿಕ್ ಪ್ಲೇಟ್ಗೆ 2 ಪ್ಲೇಟ್ ನ ಕನೆಕ್ಟ್ ಮಾಡಿದ್ದಾರೆ, 8 mm 8 mm. ಆನ್ ಐದರ್ ಸೈಡ್ ಥ್ರೂ ದ 16 mm ಡಯಾಮೀಟರ್ ಪವರ್ ಡ್ರಿವನ್ ಫೀಲ್ಡ್ ರಿವೀಟ್ ಆಸ್ ಶೋನ್ ಇನ್ ದ ಫಿಗರ್ ಬಿಲೋ ಅಂತ ಹೇಳ್ತಾ ಇದ್ದಾರೆ. ಸೊ ಅಸ್ಯೂಮಿಂಗ್ permissible shear stress as 90 MPa and permissible bearing stress is 270 MPa in the rivet value of the joint ಅಂತ ಕೇಳ್ತಾ ಇರೋದು. ಸೊ ರಿವೆಟ್ ವ್ಯಾಲ್ಯೂನ ಯಾವ ತರ ನಾವು ಫೈಂಡ್ ಔಟ್ ಮಾಡೋದು ಅಂತ ಏನಂತಂದ್ರೆ ನೋಡೋಣ. ಸೊ ನೋಡಿ, ಗ್ರಾಸ್ ಡಯಾಮೀಟರ್ ಆಫ್ ದ ರಿವೆಟ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಇದಕ್ಕೆ, ರೈಟ್? ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಗ್ರಾಸ್ ಡಯಾಮೀಟರ್ ಆಫ್ ರಿವೆಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದೇನಾಗುತ್ತೆ, ಸೊ ಡಿ ಈಕ್ವಲ್ಸ್ ಟು 5 ಪ್ಲಸ್ 1.5, ಸೊ ಇಟ್ ಈಸ್ 16 ಪ್ಲಸ್ 1.5 ಈಕ್ವಲ್ಸ್ ಟು 17.5 mm, 17.5 ಆಗುತ್ತೆ. ಸೊ ಒನ್ ರಿವೆಟ್ದು, ಆಯ್ತಾ, ನಾವು ಸ್ಟ್ರೆಂತ್ ನ ಮಾಡ್ಬೇಕಂತಂದ್ರೆ ಡಬಲ್ ಶೇರ್ ಇದ್ದಾಗ ಏನಾಗುತ್ತೆ ನೋಡೋಣ. ಸೊ ಸ್ಟ್ರೆಂತ್ ಆಫ್, ಯಾಕೆ ಅಂದ್ರೆ ಇಲ್ಲಿ ಸೆಕ್ಷನ್ ನೋಡಿ, ರೈಟ್, ಇಲ್ಲಿ ಡಬಲ್ ಶೇರ್ ಬಂದೇ ಬರುತ್ತೆ. ಸೊ
Strength of one rivet. Strength of one rivet. Strength of one rivet in double shear. In double shear. Double shear ಏನಾಗುತ್ತೆ ಅಂತಂದ್ರೆ PS equals to 2 into pi by 4 d square to VF. Right? So double shear for double cover butt joint. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಡಬಲ್ ಕವರ್ ಬಟ್ ಜಾಯಿಂಟ್. ನಾನು ಹೇಳಿರೋ ಪ್ರಕಾರ ಈ ತರ ಈ ಕಡೆ ಇರುತ್ತೆ, ಮೇಲ್ಗಡೆ ಒಂದು ಕವರ್ ಪ್ಲೇಟು, ಈ ಕಡೆ ಒಂದು ಕವರ್ ಪ್ಲೇಟು. ಸೊ ಈ ತರ ಏನಂತಂದ್ರೆ ಇರೋದನ್ನ ನಾವು ಡಬಲ್ ಕವರ್ ಬಟ್ ಜಾಯಿಂಟ್ ಅಂತೀವಿ. ನಾವು ಸೊ ಇದ್ರದ್ದು ನಾವು ಮಾಡಿದ್ರೆ 2 into pi by 4 into dia 17.5 whole square into 90 into 90. So we will get 43.29 10 is to power 3 Newton. Right? This value we got in one rivet in double shear. Now strength of one rivet in bearing. ಅದನ್ನು ಮಾಡಬೇಕಲ್ಲ. Strength of one rivet in bearing. So ಅದನ್ನು ಮಾಡಿದಾಗ ಯಾವ ತರ ಮಾಡೋದು ಅದನ್ನ? So PB equals to, right? So D into thickness into, right, permissible value. ಅದರದ್ದು ಏನು permissible value ಇದೆ ಅದು ಮಲ್ಟಿಪ್ಲೈ ಮಾಡಬೇಕು. So that 17.5 into thickness 12 mm into 270. Right? So it is value of 56.7 into 10 raised to power 3 Newton. So ಇದು ಕಿಲೋ ನ್ಯೂಟನ್ ಅಂದರೆ 56.7 ಕಿಲೋ ನ್ಯೂಟನ್ ಆಯ್ತು. ಓಕೆ, ಸೊ ಇದ್ರದ್ದು ರಿವೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಇವಾಗ? ರೈಟ್, ಸೊ ರಿವೆಟ್ ವ್ಯಾಲ್ಯೂ ಸ್ಮಾಲರ್ ಆಫ್ ಮೇಲ್ಗಡೆ ವ್ಯಾಲ್ಯೂ, ರಿವೆಟ್ ವ್ಯಾಲ್ಯೂ ಸ್ಮಾಲರ್ ಆಫ್ ವಾಟ್? PS ಅಂಡ್ PB. ಇದ್ರ ಎರಡರಲ್ಲಿ ಕಮ್ಮಿ ಯಾವುದಿದೆ ಅದು. ಸೊ ಯಾವುದಾಗುತ್ತೆ? RV is equal to 43.29 ಕಿಲೋ ನ್ಯೂಟನ್. ಇವೆರಡರದ್ದು ಕಮ್ಮಿ ಯಾವ್ದು ಇರುತ್ತೆ ಅದಾಗುತ್ತೆ. ತುಂಬಾ ಸಿಂಪಲ್ ಇದೆ ಅದು. ರೈಟ್, ತುಂಬಾ ಅಂದರೆ ತುಂಬಾ ಸಿಂಪಲ್ಲು. ಈ ಎರಡು ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ, ಇದೊಂದು ಆಮೇಲೆ ಇದೊಂದು. ನೆಕ್ಸ್ಟ್ ವೆಲ್ಡಿಂಗ್ ಒಂದು ಪ್ರಾಬ್ಲಮ್ ನೋಡೋಣ. ಎ ವೆಲ್ಡೆಡ್ ಜಾಯಿಂಟ್ 6 mm ಸೈಜ್ ಆಸ್ ಶೋನ್ ಇನ್ ಫಿಗರ್. ನೋಡ್ಬೋದು ನೀವು. ಸೊ ಇಲ್ಲಿ ಏನಂತಂದ್ರೆ 100 mm ಈ ಕಡೆ ಇದೆ, ಈ ಕಡೆ 50, ಮತ್ತೆ ಈ ಕಡೆನು 100 mm ಇದೆ ಅಂದರೆ ವೆಲ್ಡಿಂಗ್ ಮಾಡಿದ್ದಾರೆ. The welded surface meet at 60 to 90 degree and permissible stress in the fillet weld is 108. Safe load that can be transmitted by the joint. ಎಷ್ಟು ಲೋಡ್ ನ ಕ್ಯಾರಿ ಮಾಡುತ್ತೆ ಅಂತ ಕೇಳ್ತಾ ಇರೋದು. ರೈಟ್, ಸೊ ಸೇಫ್ ಲೋಡ್ ಬಗ್ಗೆ ಇಲ್ಲಿ ಕೇಳ್ತಾ ಇರೋದು. ಸೊ ಈಗ ಈ ಸೇಫ್ ಲೋಡ್ ನ ನಾವು ಯಾವ ತರ ಮಾಡೋದು ಅಂತ ನೋಡೋಣ. ಫಸ್ಟ್ ಈಗ ಡಯಾಗ್ರಾಮ್ ಇದೆ ಇಲ್ಲಿ. ಸೊ ನಾವೇನ್ ಮಾಡ್ತೀನಿ, ಇಲ್ಲೇ ಬರಿತೀನಿ, ಸೊ ದಟ್ ನಿಮಗೆ ಇಲ್ಲಿಂದ ಇಲ್ಲೇ ಅರ್ಥ ಆಗಲಿ. ನೋಡಿ, ಒಂದು ಲೈನ್ ಹಾಕ್ಬಿಡ್ತೀನಿ. ಎಫೆಕ್ಟಿವ್ ಲೆಂತ್, ಫಸ್ಟ್ ಎಫೆಕ್ಟಿವ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಫೆಕ್ಟಿವ್ ಲೆಂತ್ ಆಫ್ ದಿ ಫಿಲೆಟ್ ವೆಲ್ಡ್, ಎಫೆಕ್ಟಿವ್ ಲೆಂತ್ ಆಫ್ ಫಿಲೆಟ್ ವೆಲ್ಡ್, ಎಫೆಕ್ಟಿವ್ ಲೆಂತ್ ಆಫ್ ಫಿಲೆಟ್ ವೆಲ್ಡ್. ಈಗ ಎಫೆಕ್ಟಿವ್ ಲೆಂತ್ LW ಸಾರಿ ನೋಡಿ, ಇದು 100 ಇದೆಯಾ? ಸೊ 100, ಅದಾದ್ಮೇಲೆ ಇದು 50 ಇದೆಯಾ? ಈ ಕಡೆದು ಇದು 50, ಅದಾದ್ಮೇಲೆ ಮತ್ತೆ 100. ಕರೆಕ್ಟಾ? ಸೊ ಇದು ಎಷ್ಟಾಯ್ತು? ಇದು ಟೋಟಲ್ 250 mm ಆಯ್ತು. ಇದು 250 mm ಎಫೆಕ್ಟಿವ್ ಲೆಂತ್ ಆಫ್ ದಿ ಫಿಲೆಟ್ ವೆಲ್ಡ್. ಎಫೆಕ್ಟಿವ್ ಥ್ರೋಟ್ ಥಿಕ್ನೆಸ್ ಏನಿದೆ? ಎಫೆಕ್ಟಿವ್ ಥ್ರೋಟ್ ಥಿಕ್ನೆಸ್, ಎಫೆಕ್ಟಿವ್ ಥ್ರೋಟ್ ಥಿಕ್ನೆಸ್, ಎಫೆಕ್ಟಿವ್ ಥ್ರೋಟ್ ಥಿಕ್ನೆಸ್. ಸೊ T is equal to 0.7 into S. ಸೊ 0.7 into S. S ಏನಿದೆ? ರೈಟ್, S ಏನಿದೆ? ಇದು 6 mm ಸೈಜ್ ಇದೆ, ಇದು ವೆಲ್ಡ್ ಸೈಜು. ರೈಟ್, ವೆಲ್ಡ್ ಸೈಜ್ ಇದು 6 mm. ಸೊ ಅದನ್ನು ಮಾಡಿದಾಗ 4.2 mm ಬರುತ್ತೆ, 4.2 mm. ಈಗ ಫಸ್ಟ್ ಇದು ಆಯ್ತು, ಸೆಕೆಂಡ್ ಸ್ಟೆಪ್ ಇದು ಮಾಡಿದ್ವಿ. ಥರ್ಡ್ ಸ್ಟೆಪ್ ಏನು ಮಾಡ್ತೀವಿ ಅಂದರೆ ಶಿಯರ್ ಸ್ಟ್ರೆಂತ್ ಆಫ್ ಫಿಲೆಟ್ ವೆಲ್ಡ್ ಮಾಡೋಣ. ಶಿಯರ್ ಸ್ಟ್ರೆಂತ್ ಆಫ್ ಫಿಲೆಟ್ ವೆಲ್ಡ್, ಶಿಯರ್ ಸ್ಟ್ರೆಂತ್ ಆಫ್ ಫಿಲೆಟ್ ವೆಲ್ಡ್. ಸೊ ಇದ್ರದ್ದು ಸ್ಟ್ರೆಂತ್ ಕ್ಯಾಲ್ಕುಲೇಟ್ ಮಾಡೋದು ಇವಾಗ. ಸೊ PS equals to LW, nothing but effective length of the fillet weld multiplied by the thickness, right, into the stress, that is a permissible value. Right, so ಇದೇನಾಗುತ್ತೆ ಇವಾಗ 250 into 4.2 into, right, 108.
108. ಸೊ ಅದು ಎಷ್ಟಾಗುತ್ತೆ ಇವಾಗ? ಅದು 113.4 into 10⁻³ Newton. So we can say 113.4 kilo Newton, right? So 113.4 kilo Newton is the answer for this question. ಗೊತ್ತಾಯ್ತಾ? ಸೊ ಇಷ್ಟು ಸಿಂಪಲ್ ಅಂದರೆ ಒಂದು 3 ಸ್ಟೆಪ್ ಇದೆ, ಮಾಡ್ಬೋದು, ರೈಟ್? ಎಕ್ಸಾಮಲ್ಲಿ ಇದೇ ಥರ ಬರುತ್ತಾ ನೋಡಿ, ಯಾವ್ದಾದ್ರು 1 ಸ್ಟೆಪ್ ಆದ್ರೂ ಕೇಳ್ಬೋದು, ಇಲ್ಲ 2 ಸ್ಟೆಪ್ ಆದ್ರಲ್ಲಿ ಆನ್ಸರ್ ಬರ್ಬೋದು. ನೆಕ್ಸ್ಟ್ ಕ್ವಶನ್. 2 plates subjected to direct tension, each 10 mm thickness and having a width of 100 mm and 175 mm respectively are to be fillet weld with an overlap of 200 mm, right? ನೋಡಿ ಇಲ್ಲಿ ಓವರ್ಲ್ಯಾಪ್ ಇದೆ, ಇದು 200 mm, ಇದರ ಸೈಜು 100 mm. ಓಕೆ, permissible weld stress is 110, permissible stress in steel is 150, then length of the weld required using the maximum permissible weld size as per IS 800 1984 ಅಂತ ಕೇಳ್ತಾ ಇರೋದು. ಸೊ 1984 ಇದ್ರ ಪ್ರಕಾರ ನಾವು ಕೇಳಿದಾಗ ಇದನ್ನ ಯಾವ ತರ ಮಾಡೋದು ಅಂತಂದ್ರೆ ನೋಡೋಣ. ಸಾರಿ ನೋಡಿ. ಸೊ ಈಗ ಮ್ಯಾಕ್ಸಿಮಮ್ ಫಸ್ಟ್ ಏನ್ ಬರೆಯೋದಿದೆ ನಾವು ಅಂತಂದ್ರೆ, ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಫಿಲೆಟ್ ವೆಲ್ಡ್ ಬರೀಬೇಕು. ಮ್ಯಾಕ್ಸಿಮಮ್ ಸೈಜ್ ಆಫ್ ಫಿಲೆಟ್ ವೆಲ್ಡ್, maximum size of fillet weld for square edges. So square edges ಅಲ್ಲಿ ಏನಾಗುತ್ತೆ ನೋಡಬೇಕು. ಸೊ ಇದರಲ್ಲಿ ಏನಾಗುತ್ತೆ, ಆ ಒಂದು ಕೋಡ್ ಬುಕ್ ಇಂದ ಯೂಸ್ ಮಾಡಿದಾಗ t-1.5 ಇದೆ, 10 - 1.5 equals to 8.5 mm. ಈಗ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಫಿಲೆಟ್ ವೆಲ್ಡ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಮ್ಯಾಕ್ಸಿಮಮ್ ಸೈಜ್ ಆಫ್ ಫಿಲೆಟ್ ವೆಲ್ಡ್, ಮ್ಯಾಕ್ಸಿಮಮ್ ಸೈಜ್ ಆಫ್ ಫಿಲೆಟ್ ವೆಲ್ಡ್ ನ ನಾವು ಮಾಡಿದಾಗ 8.5 mm ಇದೆ. ಎಫೆಕ್ಟಿವ್ ಥ್ರೋಟ್ ಥಿಕ್ನೆಸ್ ನೋಡಿ, ಒಂದ್ಸಲ ನಾನು ಒಂದು ಪ್ರಾಬ್ಲಮ್ ಮಾಡಿದ್ರೆ ಆ ಒಂದು ಚಾಪ್ಟರ್ದು ನಿಮ್ಗೆಲ್ಲ ಏನಂತಂದ್ರೆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗುತ್ತೆ. ಸೊ T = K × S ಅಂತ ಅನ್ಬೋದು. ಓಕೆ, ಸೊ ಈಗ 0.7 × 8.5, ಸೊ ಇದು ಎಷ್ಟಾಗುತ್ತೆ? ಇದು 5.95 ಆಗುತ್ತೆ, 5.95 mm ಆಗುತ್ತೆ. ಇದು ಏನ್ ಬಂತು ಇವಾಗ? ಎಫೆಕ್ಟಿವ್ ಥ್ರೋಟ್ ಥಿಕ್ನೆಸ್. ಈಗ ಸ್ಟ್ರೆಂತ್ ಆಫ್ ದಿ ಸ್ಮಾಲರ್ ವಿಡ್ತ್ ಪ್ಲೇಟ್ PT, right? ಸಾರಿ, ಸ್ಟ್ರೆಂತ್ ಆಫ್ ದಿ ಸ್ಮಾಲರ್ ಪ್ಲೇಟ್ ಅಂತ ಕೇಳ್ತಾ ಇರೋದು, ಅಂದ್ರೆ 100 mm ಏನಿದೆ ಅದು. ಸೊ ಅದ್ರದ್ದು ನೋಡಿ, ಇಲ್ಲಿ ಬರೀತೀನಿ ಇವಾಗ. ಸ್ಟ್ರೆಂತ್ ಆಫ್ ಸ್ಮಾಲರ್ ವಿಡ್ತ್ ಪ್ಲೇಟ್, ರೈಟ್? ಸೊ PT ಅದನ್ನ ನಾವು ಏನಂತ ಬರೀಬಹುದು ಅಂದ್ರೆ, PT = A ಗ್ರಾಸ್ ಸೆಕ್ಷನಲ್ ಏರಿಯಾ ಇಂಟು ದ ಪರ್ಮಿಸಿಬಲ್ ಸ್ಟ್ರೆಸಸ್. ಸೊ ಅದನ್ನ ಏನು ಅನ್ಬೋದು, ಏರಿಯಾ ಹಂಗೆ 100 × 10, ಸೊ ಇಂಟು 150 ಮಾಡೋದು. ಸೊ 150 × 10⁻³ Newton, ರೈಟ್? ನಾವು ಸೊ ಈಗ LW, right? I'm really sorry. 2-3 ದಿವಸದಿಂದ ನನಗೆ ತುಂಬಾ ಸ್ವಲ್ಪ ಕೆಮ್ಮಾಗಿದೆ. ಸೊ ಅದಕ್ಕೆ ದಯವಿಟ್ಟು ಮಧ್ಯದಲ್ಲಿ ಈ ಥರ ಬಂದರೆ ಏನಂದರೆ, ನಾನು ಫುಲ್ ಫಸ್ಟ್ ಸ್ವಲ್ಪ ಫಾಸ್ಟ್ ಆಗಿ ಅಥವಾ ಜೋರಾಗಿ ಹೇಳ್ಬೇಕಂದ್ರೆ ಈ ಥರ ಆಗುತ್ತೆ. ಸೊ ದಯವಿಟ್ಟು ಕ್ಷಮಿಸಿ. ಯಾರ್ಯಾರು ವಿಡಿಯೋ ನೋಡ್ತಾರೆ, ಕಾನ್ಸಂಟ್ರೇಷನ್ ಇನ್ನು ಸ್ವಲ್ಪ ನನ್ನ ಕಡೆಯಿಂದ ಎಫೆಕ್ಟ್ ಆಯಿತು. ನಾವು ಎಫೆಕ್ಟಿವ್ ಲೆಂತ್ LW ಅದು ಬೇರೆ, ಎಫೆಕ್ಟಿವ್ ಲೆಂತ್ ಆಫ್ ದ ವೆಲ್ಡ್ ರಿಕ್ವೈರ್ಡ್. ಇದು ಎಫೆಕ್ಟಿವ್ ಲೆಂತ್ ಆಫ್ ವೆಲ್ಡ್ ರಿಕ್ವೈರ್ಡ್ ಅಂತ ನಾನು ಬರ್ಕೋತೀನಿ. ಇದು ಅದಂತೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಈಗ ಇದು ರಿಕ್ವೈರ್ಡ್. ಸೊ ಸ್ಟ್ರೆಂತ್ ಆಫ್ ದಿ ವೆಲ್ಡ್ ನ ಮಾಡೋಣ. ಸ್ಟ್ರೆಂತ್ ಆಫ್ ದ ವೆಲ್ಡ್ ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸ್ಟ್ರೆಂತ್ ಆಫ್ ದಿ ವೆಲ್ಡ್ ನ ಯಾವ ತರ ಮಾಡ್ಬೋದು ಅಂದ್ರೆ, PS = LW × thickness into
ಅದರದ್ದು ಏನಂತಂದರೆ ಪರ್ಮಿಸಿಬಲ್ ಸ್ಟ್ರೆಸ್ಸಸ್. ಓಕೆ, ಈ ಪ್ಲೇಟ್ ನೋಡಿ, ಇಲ್ಲಿ ಪ್ಲೇಟ್ ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ ಏನು ಬೇಕಾಗಿರೋದು ಅದರದ್ದು ಡಿಸ್ಟೆನ್ಸು. ಓಕೆ, ಈಗ ಅದನ್ನು ನಾವು ಮಾಡಿದಾಗ LW ಇಂಟು 5.95 ಇಂಟು 110. ಸೊ ಈಗ PT ಮತ್ತೆ ಏನಂದರೆ PS ನಾನು ಇಕ್ವೇಟ್ ಮಾಡಬೇಕು, ಇಕ್ವೇಟ್ ಮಾಡಬೇಕು. ಸೊ 150 10⁻³ equals to LW 5.98 into 110. So it is how much? ಸೊ ಇದು LW ಎಷ್ಟಾಗುತ್ತೆ ಅಂತಂದರೆ 229.2 mm, ರೈಟ್. ಸೊ ಇದು 229.2 mm ಏನಾಗುತ್ತೆ ಅಂದರೆ ರಿಕ್ವೈರ್ಡ್ ಲೆಂತ್ ಆಫ್ ದಿ ವೆಲ್ಡ್, ರೈಟ್. ಸೊ ಇದು ಲೆಂತ್ ಇಷ್ಟಾಗುತ್ತೆ 229. ಓಕೆ, ಸೊ 229.2 mm ಇದರ ಲೆಂತ್ ಆಗುತ್ತೆ. ಗೊತ್ತಾಯ್ತಾ ನೋಡಿ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ರೈಟ್. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಇಂಪಾರ್ಟೆಂಟ್. ನಾವು ವಿಲ್ ಡೂ ಅನದರ್ ಕ್ವಶನ್. ಇದು ಬ್ರಾಕೆಟ್ ಕನೆಕ್ಷನ್ ಮೇಲೆ ಇದೆ. ಸೊ ದಿಸ್ ಈಸ್ ಎನ್ ಬ್ರಾಕೆಟ್ ಕನೆಕ್ಷನ್. ಬನ್ನಿ ಮಾಡೋಣ. ಎ ಮೂಮೆಂಟ್ m ಆಫ್ ಎ ಮ್ಯಾಗ್ನಿಟ್ಯೂಡ್ 50 kN meter is transmitted to a column flange through a bracket by using 420 mm diameter. ಇಲ್ಲಿದೆ ನೋಡಿ, ಈ ಪ್ಲಸ್ ಮಾರ್ಕ್ ಏನಿದೆ ನೋಡಿ, ರೈಟ್. ಇವು 420 mm ಡಯ ಇದೆ, ಇದು ರಿವೆಟ್ಸ್ ಇದೆ. ಶಿಯರ್ ಫೋರ್ಸ್ ಇಂಡ್ಯೂಸ್ ಇನ್ ದ ರಿವಿಟ್ ಎ ಈಸ್, ಈ ಒಂದು ರಿವೆಟ್ದು ಕೇಳ್ತಾ ಇರೋದು, ರೈಟ್. ಇದು ಕಾಲಮ್ ಫ್ಲೇಂಜು, ಇದು ಬ್ರಾಕೆಟ್ ಕನೆಕ್ಷನ್, ಇದ್ರದ್ದು ಈ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಏನಿದೆ ಇದು ಕೊಟ್ಟಿರೋದು 100 mm, ಇದನ್ನು 100 mm. ಓಕೆ, ಸೊ ಇವಾಗ ಯಾವ ಥರ ಮಾಡೋದು ನೋಡೋಣ ನೋಡಿ. ಸೊ ನಾನೇನು ಡಯಾಗ್ರಾಮ್ ಅಂತೂ ಡ್ರಾ ಮಾಡೋದಿಲ್ಲ ದಯವಿಟ್ಟು, ಯಾಕೆಂದರೆ ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಮತ್ತೆ ಇಲ್ಲೇ ಇದೆ ಅಲ್ಲ ಡಯಾಗ್ರಾಮ್ ನೋಡ್ಕೋಬೋದು ಆರಾಮಾಗಿ. ಓಕೆ, ಸಾರಿ, ಟ್ವಿಸ್ಟಿಂಗ್ ಮೂಮೆಂಟ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟು. ನೋಡಿ, ಡಯಾಗ್ರಾಮ್ನು ಡ್ರಾ ಮಾಡೋದೇನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನಾನು ಬರಿತೀನಿ. ಟ್ವಿಸ್ಟಿಂಗ್ ಮೂಮೆಂಟ್ ಏನಿದೆ ಫಸ್ಟ್ ಬರೆಯೋಣ. ಟ್ವಿಸ್ಟಿಂಗ್ ಮೂಮೆಂಟು m ಈಕ್ವಲ್ಸ್ ಟು 50 kN meter, ರೈಟ್. ಸೊ ಅದನ್ನು ಕಿಲೋನ್ಯೂಟನ್ mm ಗೆ ಮಾಡ್ತೀನಿ. 50 ಇಂಟು 10⁻⁴ kN mm. ಸೊ ಶಿಯರ್ ಫೋರ್ಸ್ ಇನ್ ರಿವಿಟ್ ಡ್ಯೂ ಟು ಟ್ವಿಸ್ಟಿಂಗ್ ಮೂಮೆಂಟ್ ಮಾಡಬೇಕು ಇವಾಗ. ಶಿಯರ್ ಫೋರ್ಸ್ ಇನ್ ರಿವೆಟ್ ಡ್ಯೂ ಟು ಟ್ವಿಸ್ಟಿಂಗ್ ಮೂಮೆಂಟ್, ಆಯ್ತಾ. ಸೊ ಅದನ್ನ ಯಾವ ಥರ ಬರೀಬಹುದು ಅಂದರೆ m ಇಂಟು r ಡಿವೈಡೆಡ್ ಬೈ ಸಮೇಷನ್ ಆಫ್ r ಸ್ಕ್ವೇರ್. ಸೊ ಇದನ್ನು ನಾವು ಸಮೇಷನ್ ಆಫ್ r ಸ್ಕ್ವೇರ್. ಈಗ r ವ್ಯಾಲ್ಯೂ ಯಾವುದಿದೆ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ನೋಡಿ, ಇಲ್ಲಿದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಮಧ್ಯದಲ್ಲಿ ಒಂದು ಏನಂತಂದರೆ ಒಂದು ಲೈನ್ ಹಾಕ್ತೀನಿ, ರೈಟ್, ಎಕ್ಸಾಕ್ಟ್ಲಿ ಸೆಂಟರ್. ಸೊ ಇಲ್ಲಿಂದ ಇಲ್ಲಿಗೆ. ಸೊ ಈ ವ್ಯಾಲ್ಯೂನ ನಾನು r ಅಂತೀನಿ. ಓಕೆ, ಗೊತ್ತಾಯ್ತಾ. ಸೊ ಮೂಮೆಂಟು ಇಲ್ಲಿ ಕ್ರಿಯೇಟ್ ಆಗ್ತಾಯಿದೆ, ಅದಂತೂ ನಿಮ್ಗೆ ಗೊತ್ತಿದೆ. ನಾವು ಸೊ ಇದನ್ನ ರೇಡಿಯಲ್ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ಗ್ರಾವಿಟಿ ಆಫ್ ರಿವೆಟ್, ಆಯ್ತಾ, ಇದು r ಆಗುತ್ತೆ. ಸೊ ಅದೆಷ್ಟಾಗುತ್ತೆ ಈಗ 50 ಸ್ಕ್ವೇರ್, r ಎಷ್ಟಾಗುತ್ತೆ ನೋಡಿ, ಇಲ್ಲಿ ನೋಡಿ. ಸೊ ಇದು ಡಿಸ್ಟೆನ್ಸ್ ನಮಗೆ ಗೊತ್ತಿದೆ ಅಂತಂದ್ರೆ ಈ ಡಿಸ್ಟೆನ್ಸು ಎಷ್ಟಾಗುತ್ತೆ, ರೈಟ್. ಇಲ್ಲಿಂದ ಇಲ್ಲಿಗೆ ನಮ್ಮ ಡಿಸ್ಟೆನ್ಸು 50, ರೈಟ್. ಸೊ 50 ಸ್ಕ್ವೇರ್ ಪ್ಲಸ್ 50 ಸ್ಕ್ವೇರ್, ರೈಟ್. ಸೊ ವಿ ವಿಲ್ ಗೆಟ್ ಹೌ ಮಚ್, ದಿಸ್ ಈಸ್ 70.71 mm, ರೈಟ್. ಸೊ ಅದಾದ್ಮೇಲೆ ಈಗ ನಮಗೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಇದೇ ಫಾರ್ಮುಲಾ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ. 50 ಇಂಟು 10⁻³ ಇಂಟು 70.71 ಡಿವೈಡೆಡ್ ಬೈ, ರೈಟ್, 4 ಇಂಟು, ರೈಟ್, 4 ಯಾಕೆ, ರೈಟ್, ನಂಬರ್ ಆಫ್ ಬೋರ್ಡ್ಸ್ 4 ಇದೆ, ಇಂಟು 70.71 ಹೋಲ್ ಸ್ಕ್ವೇರ್, ರೈಟ್. ಹೌ ಮಚ್ ಯು ವಿಲ್ ಗೆಟ್, ಯು ವಿಲ್ ಗೆಟ್ 176.8 kN ಇಸ್ ದ ಆನ್ಸರ್, ರೈಟ್. ಸೊ ನೆನ್ಪಿಡಬೇಕಾಗಿರೋದು ಇದೊಂದು ಫಾರ್ಮುಲಾ, ಆಮೇಲೆ ಈಗ r ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೆನ್ಪಿಡೋದು ಅಷ್ಟೇ, ರೈಟ್. ಸೊ ವಾಟ್ ಇಸ್ ದ ಆನ್ಸರ್, 176. ನೆಕ್ಸ್ಟ್, 2 ಸ್ಟೀಲ್ ಪ್ಲೇಟ್ಸ್ ಆಫ್ ಈಚ್ ವಿಡ್ತ್ 150 mm. ನೋಡಿ, ನಾನು ಕ್ವಶನ್ ಯಾಕೆ ಹಾಕಿದ್ದೀನಿ
ಪ್ರಾಬ್ಲಮ್ಸ್ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ. ಬರೀ ಥಿಯರಿ ಮಾಡ್ಕೊಂಡು ಹೋದ್ರೆ ಏನೂ ಅರ್ಥ ಆಗಲ್ಲ ಆಯ್ತಾ, ಏನೂ ಅರ್ಥ ಆಗಲ್ಲ ನಿಮಗೆ. ಸೊ ಥಿಯರಿನೂ ಮಾಡಿಸ್ತಾ ಇದ್ದೀನಿ, ಪ್ರಾಬ್ಲಮ್ಸು ಮಾಡಿಸ್ತಾ ಇದ್ದೀನಿ. ಸೊ ದಟ್ ನಿಮಗೆ ಒಂದು ಪ್ರೊಸೀಜರ್ ಗೊತ್ತಿರಬೇಕು, ನಿಮಗೆ ಯಾವ್ದು ಸ್ಟೆಪ್ಸು ಗೊತ್ತಿರಬೇಕು ಸಾಕು. ಸೊ ದಟ್ ಮುಂದೆ ನಿಮಗೆ ಯಾವುದು ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಮಾಡ್ತಾ ಇರೋದು. ರೈಟ್, ದಿಸ್ ಈಸ್ ಮೈ ಇಂಟೆನ್ಷನ್ ಟು ಸಾಲ್ವ್ ದ ಬಿಗ್ ಪ್ರಾಬ್ಲಮ್ಸ್, ಅಂದರೆ ಡಿಸೈನ್ ಪ್ರಾಬ್ಲಮ್ಸ್ನ ಮಾಡಿಸೋದು. ತಿಳ್ಕೊಳ್ಳಿ. 2 steel plates, each of width 150 mm, thickness 10 mm, are connected with 3 20 mm diameter rivets is placed in zigzag pattern. The pitch of the rivet is 75 mm and gauge is 60 mm. Allowable tensile stress is 150. Maximum tensile force that the joint can withstand is. So ಇದನ್ನ ನಾವೇನಂತಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾಡೋಣ ಆಯ್ತಾ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಏನಂತಂದ್ರೆ ನಾವು ಆರಾಮ ಮಾಡ್ಬೋದು. ಐಮ್ ಸಾರಿ. ಓಕೆ ನೋಡಿ, ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಹೋಗುತ್ತೆ ಇದು ಪ್ರಾಬ್ಲಮ್. ಆರಾಮಾಗಿ ನಾನು ಏನು ಹೇಳ್ತಾ ಇದ್ದೀನಿ, ಸ್ವಲ್ಪ ಆ ಕಡೆನೂ ಎಲ್ಲರದ್ದು ಲಕ್ಷ್ಯ ಇರಬೇಕು. ಅಲವಬಲ್ ಟೆನ್ಸೈಲ್ ಫಸ್ಟ್ ಬರ್ಕೊಳ್ಳೋಣ. ಏನೇನು ಕೊಟ್ಟಿದ್ದಾರೆ ಸ್ಟ್ರೆಸ್, ರೈಟ್. ಸೊ ಅದು ಬಂದ್ಬಿಟ್ಟು 150 ಕೊಟ್ಟಿದ್ದಾರೆ ನ್ಯೂಟನ್ mm². ವಿಡ್ತ್ ಆಯ್ತಾ, ವಿಡ್ತ್ ಆಫ್ ದಿ ಪ್ಲೇಟ್ ಅನ್ನೋದು 150 mm. thickness of the plate 10 mm. done. Gauge G, gauge ಎಷ್ಟು ಕೊಟ್ಟಿದ್ದಾರೆ 60 mm. pitch ಎಷ್ಟು ಕೊಟ್ಟಿದ್ದಾರೆ 75 mm. ಓಕೆ. ನಾಮಿನಲ್ ಡಯಾಮೀಟರ್ ಆಫ್ ದಿ ರಿವೆಟ್ ಅದು ಬಂದ್ಬಿಟ್ಟು 20 mm ಇದೆ. ಓಕೆ. ಸೊ ಗ್ರಾಸ್ ಡಯಾ ಯಾವ ತರ ತೆಗಿತೀವಿ ಎಲ್ಲರಿಗೂ ಗೊತ್ತಿದೆ. 20 plus 1.5 ಮಾಡಿದಾಗ 21.5 mm ಆಗುತ್ತೆ. ಇದು ಕ್ಲಿಯರ್ ಆಯ್ತು. ಈಗ ಜಿಗ್ಜಾಗ್ ಪ್ಯಾಟರ್ನ್ ವಿತ್ 3 numbers ಆಫ್ ರಿವೆಟ್ ಅಂತ ಕೊಟ್ಟಿದ್ದಾರೆ. ರೈಟ್, ಜಿಗ್ಜಾಗ್ ಪ್ಯಾಟರ್ನ್ ವಿತ್ 3 numbers ಅಂತ ಕೊಟ್ಟಿದ್ದಾರೆ. ಲೆಟ್ ಮಿ ಡ್ರಾ ದ ಡಯಾಗ್ರಾಮ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ನೋಡಿ, ಸೊ ಇದರಲ್ಲಿ ಈ ತರ ಆಮೇಲೆ ಈ ಕಡೆ ಹೋಗ್ತಾ ಇದೆ. ಸೊ ಇಲ್ಲೊಂದು ಸೆಕ್ಷನ್ ಬರುತ್ತೆ, ಇಲ್ಲೊಂದು ಸೆಕ್ಷನ್ ಬರುತ್ತೆ. ಸೊ ದಟ್ ನಾನೇನ್ ಮಾಡ್ತೀನಿ, ಇಲ್ಲೊಂದು ಸೊ 3 ಬೋಲ್ಟ್ ಇದೆ. ರೈಟ್, ಸೊ 3 ಬೋಲ್ಟ್ ಈ ತರ ಇದೆ. ಸೊ ಇಲ್ಲಿ ಏನ್ ಮಾಡ್ತೀನಿ, 1 ಆಯ್ತಾ, ಇದು 1, ಇದು 2, ರೈಟ್. ಸೊ ಇದು 3, 1 2 3, ಆಮೇಲೆ ಇದು 4, ಇದು 5, ಇದು 6. ಓಕೆ. ಆಮೇಲೆ ಎಲ್ಲಕ್ಕಿಂತ ಕೆಳಗಡೆ ಈ ಪಾಯಿಂಟ್ಗೆ 7. ಓಕೆ, ಅರ್ಥ ಮಾಡ್ಕೊಳ್ಳಿ. 1 2 3 4 5 6 7. ಸೊ ಈ ತರ ಇದನ್ನ ನಾನು ಬರ್ಕೊಂಡಿದ್ದೀನಿ ಇವಾಗ. ಸೊ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇದು ಇಲ್ಲಿಂದ ಇಲ್ಲಿಗೆ ಈ ಡಿಸ್ಟೆನ್ಸ್. ಸೊ ಇದು ಡಿಸ್ಟೆನ್ಸ್ ಬಂದ್ಬಿಟ್ಟು 75 mm ಇದೆ. ಓಕೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ, ಸೊ ಈ ಡಿಸ್ಟೆನ್ಸ್ ಇದು ಎಷ್ಟಿದೆ, ಇದು 30 mm. ಇದು 30 mm, ಇದನ್ನು 30 mm. ಓಕೆ. ಸೊ ಇದಂತೂ ಇವಾಗ ಕ್ಲಿಯರ್ ಆಯ್ತಾ, ಇದು ಕ್ಲಿಯರ್ ಐತಿ ಇವಾಗ. ಈಗ ಸೆಕ್ಷನ್ ಅಲಾಂಗ್, ಈಗ ನಾವು ಏನ್ ಮಾಡಬೇಕು, ಒಂದೊಂದು ಸೆಕ್ಷನ್ ಅಂತ ತಗೊಂಡು ಮಾಡ್ಬೇಕಾಗುತ್ತೆ. ಸೆಕ್ಷನ್ ಅಲಾಂಗ್ ಆಯ್ತಾ, 1 2 3 ಸೆಕ್ಷನ್ ಅಲಾಂಗ್ 1 2 3 ಚೈನ್ ಪ್ಯಾಟರ್ನ್ ಇದೆ. ಇದನ್ನ ತಗೊಂಡಾಗ ನೆಟ್ ಏರಿಯಾ ಏನಾಗುತ್ತೆ, ಎ ನೆಟ್ ಏರಿಯಾ ಈಕ್ವಲ್ಸ್ ಟು 150 ಮೈನಸ್ ಆಫ್ 1 into 21.5 into 10. ಸೊ 1285 mm². ಇದು ಒಂದು ಸೆಕ್ಷನ್ ತಗೊಂಡಾಗ. ಈಗ ನಾನು ಸೆಕೆಂಡ್ ಸೆಕ್ಷನ್ ತಗೋತೀನಿ. ಫಸ್ಟ್ ಅಂದ್ರೆ ನೋಡಿ, ಈ ಸೆಕ್ಷನ್ 1 2 3 ತಗೊಂಡೆ. ಈಗ 4 5 2 3 ಸೆಕ್ಷನ್ 4 5 2 3 ತಗೊಂಡಾಗ ಇದ್ರದ್ದು ಏರಿಯಾ, ರೈಟ್, ಇದ್ರದ್ದು ಏರಿಯಾ ಏನಾಗುತ್ತೆ ನೋಡೋಣ. 150 ಮೈನಸ್ ಆಫ್ 2 into 21.5 into 10 plus 75 square into 10 divided by 4 into 30. ಸೊ ಇದು ಮಾಡಿದಾಗ ಎಷ್ಟು ಬರುತ್ತೆ, 1538.7
75 mm square. ಈಗ ಥರ್ಡ್ ಒನ್, ಸೆಕ್ಷನ್ ಅಲಾಂಗ್, ಐ ನೋ ಬೋರ್ ಆಗ್ತಾ ಇದೆ, ಬಟ್ ಬೋರಿಂಗ್ ಇದು ಎಲ್ಲ ಇಂಪಾರ್ಟೆಂಟ್ ಇದೆ, ರೈಟ್? ಬೋರ್ ಆಗಲ್ಲ, ಯಾರು ಕಾನ್ಸಂಟ್ರೇಷನ್ ಕೊಟ್ಟು ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವ್ರು ಬೋರ್ ಆಗಲ್ಲ. ಸೊ ಇದು ಸ್ಟ್ಯಾಗರ್ಡ್ ಪ್ಯಾಟರ್ನ್. ಸೊ ಇದ್ರದ್ದು ನೆಟ್ ಏರಿಯಾ ಯಾವ ಥರ ಆಗುತ್ತೆ ಅಂದರೆ 150 ಮೈನಸ್ 3 ಇಂಟು 21.5 ಇಂಟು 10 ಪ್ಲಸ್ ಇಲ್ಲಿ ಬರೀತೀವಿ ನೋಡಿ 2 ಇಂಟು 75 ಸ್ಕ್ವೇರ್ ಇಂಟು 10, ರೈಟ್, ಡಿವೈಡೆಡ್ ಬೈ 4 ಇಂಟು 30. ಸೊ ಇದು ಎಷ್ಟಾಗುತ್ತೆ? 1725.5 mm ಸ್ಕ್ವೇರ್ ಆಗುತ್ತೆ, ರೈಟ್? ಈಗ ಮಿನಿಮಮ್ ನೆಟ್ ಸೆಕ್ಷನಲ್ ಏರಿಯಾ ಅವೈಲೇಬಲ್ ಎಷ್ಟಿದೆ 1 2 3 ಅಲ್ಲಿ ಅದು ನೋಡಬೇಕು. ಸೊ ಇದು ಎ ನೆಟ್ ಎಷ್ಟಾಗಿದೆ ಈಗ? 1285 mm ಸ್ಕ್ವೇರ್ ಆಗಿದೆ, 1285, ರೈಟ್? ಸೊ ಇಲ್ಲಿ ಬಂದಿರೋದು. ಆಮೇಲೆ ಈಗ ಮ್ಯಾಕ್ಸಿಮಮ್ ಟೆನ್ಸೈಲ್ ಸ್ಟ್ರೆಸ್ ಎಷ್ಟಾಗುತ್ತೆ ನೋಡೋಣ. ಮ್ಯಾಕ್ಸಿಮಮ್ ಟೆನ್ಸೈಲ್ ಫೋರ್ಸ್ at joint PT. So area, net area into the summation, permissible value ಏನಿದೆ. So 1285 into 150, so it is coming to 192.75 kilonewton. ಗೊತ್ತಾಯ್ತಾ? ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗುತ್ತೆ ಕಣ್ರಿ, ಆಯ್ತಾ? ಸೊ ಆವಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ 192.75 ಕಿಲೋಮೀಟರ್. ನೆಕ್ಸ್ಟ್, 2 steel columns P, length L and yield strength Fy 250 and Q, length 2L and yield strength Fy 500 have the same cross section and end conditions. The ratio of buckling load of column P to that of the Q, right? ಸೊ ಇದ್ರದ್ದು ಯಾವ ಥರ ಮಾಡೋದು, ರೈಟ್? ಯಾರಾದರೂ ಟ್ರೈ ಮಾಡ್ಬೋದಾ? ನೀವು ಟ್ರೈ ಮಾಡಿ, ರೈಟ್? ತುಂಬ ಈಸಿ ಇದೆ, ಇದು ತುಂಬ ಈಸಿ ಇದೆ. ಯಾರು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರಿಗೆ ತುಂಬ ಈಸಿ ಇದೆ, ರೈಟ್? ಯಾವ ಥರ ಮಾಡ್ಬೋದು ಇದನ್ನ? ಯಾವ ಥರ ಮಾಡ್ಬೋದು ನೋಡಿ. ಒಂದು ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಿ ಕಾಲಮ್ ಏನಿದೆ, ರೈಟ್, ಅದ್ರನ್ನ ನೋಡಿದಾಗ ನಾವು ಹೇಳ್ಬೋದು ತಾನೇ ಇದು, ರೈಟ್? ಏನಂತ ಹೇಳ್ಬೋದು? ಇಂಡಿಪೆಂಡೆಂಟ್ ಆಫ್ ಈಲ್ಡ್ ಸ್ಟ್ರೆಸ್ ಆಫ್ ದಿ ಮಟೀರಿಯಲ್ನ ನಾವೇನನ್ಬೋದು ಇರ್ಲೆಸ್ ಥಿಯರಿಯಿಂದ ಡಿಸೈನ್ ಮಾಡ್ತೀವಿ, ರೈಟ್? ಸೊ ಅದೇನಿದೆ ಇಲ್ಲಿ ನೋಡಿ. ಸೊ ಅದನ್ನ ನಾವು ಪಿ ಈಕ್ವಲ್ಸ್ ಟು ಪೈ ಸ್ಕ್ವೇರ್ ಇ ಐ ಬೈ, ರೈಟ್, ಎಲ್ ಸ್ಕ್ವೇರ್ ಅಂತ ಅಂತೀವಿ. ಸೊ ಪಿ ಇ ವ್ಯಾಲ್ಯೂ ಏನಾಗುತ್ತೆ? ಪ್ರಪೋರ್ಷನಲ್ ಟು 1 by L ಸ್ಕ್ವೇರ್ ಆಗುತ್ತೆ, ಓಕೆ, 1 by L ಸ್ಕ್ವೇರ್. ಬಟ್ ಅದೇ ಸ್ಟೀಲ್ ಕಾಲಮ್ಸ್ ವಿತ್ ಸೇಮ್ ಕ್ರಾಸ್ ಸೆಕ್ಷನಲ್ ಇತ್ತಂತಂದ್ರೆ, ರೈಟ್, ಸೊ ಐ ಪಿ ವ್ಯಾಲ್ಯೂ ಐ ಕ್ಯೂ ಆಗುತ್ತೆ, ರೈಟ್? ಸೊ ಇ ಪಿ ವ್ಯಾಲ್ಯೂ ಇ ಕ್ಯೂ ಆಗುತ್ತೆ, ರೈಟ್? ಕ್ವಶನ್ ನೋಡಿ, ಇ ಪಿ ವ್ಯಾಲ್ಯೂ ಇ ಕ್ಯೂ ಆಗುತ್ತೆ. ಸ್ಟೀಲ್ ಕಾಲಮ್ಸ್ ವಿತ್ ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇತ್ತಂದ್ರೆ ಇದ್ರದ್ದು ಈಕ್ವಲ್ ಆಗುತ್ತೆ. ನಾವು ಈ ಒಂದು ಪಿ ಇ ವ್ಯಾಲ್ಯೂ ಏನಿದೆ, ರೈಟ್, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 by L ಸ್ಕ್ವೇರ್ ಇದೆ. ಸೊ ಪಿ ಬೈ ಪಿ ಬೈ ಕ್ಯೂ ಈಕ್ವಲ್ ಟು ಎಲ್ ಕ್ಯೂ ಹೋಲ್ ಸ್ಕ್ವೇರ್ ಬೈ ಎಲ್ ಪಿ ಹೋಲ್ ಸ್ಕ್ವೇರ್. ಸೊ ವಿ ಕ್ಯಾನ್ ಸೇ 2L ಸ್ಕ್ವೇರ್ ಡಿವೈಡೆಡ್ ಬೈ L ಸ್ಕ್ವೇರ್ ಈಕ್ವಲ್ಸ್ ಟು 4, ರೈಟ್? ಸೊ ಇದು 4 is the answer ಆಗುತ್ತೆ, ಗೊತ್ತಾಯ್ತಾ? ನೆಕ್ಸ್ಟ್, a strut in a steel truss is composed, right? A strut in a steel truss composed of two equal angles ISA 150 of thickness 100 mm connected back to the same side of the gusset plate. The cross sectional area of each angle is 21 mm square. Moment of inertia 6335000. Distance of the centroid of the angle from its surface is 40. The minimum radius of gyration of the strut ಅಂತ ಕೇಳ್ತಾ ಇರೋದು. ಸೊ ಮಿನಿಮಮ್ ರೇಡಿಯಸ್ ಆಫ್ ಗೈರೇಷನ್ ಕೇಳ್ತಾ ಇರೋದು, ರೈಟ್? ಸೊ ಇದಕ್ಕೆ ಯಾವ ಥರ ಮಾಡೋದು? ತುಂಬ ಸಿಂಪಲ್ ಇದೆ ಇದನ್ನು, ರೈಟ್? ಸೊ ಇದು ತುಂಬ ಸಿಂಪಲ್ ಇದೆ ನೋಡಿ. ಎಫೆಕ್ಟಿವ್ ಸೆಕ್ಷನಲ್ ಏರಿಯಾ ಆಫ್ ದಿ ಆಂಗಲ್ಸ್ ಏನಾಗಿದೆ? ಎಫೆಕ್ಟಿವ್ ಸೆಕ್ಷನ್ ಏರಿಯಾ, ಎಫೆಕ್ಟಿವ್ ಸೆಕ್ಷನ್ ಏರಿಯಾ. ಸೊ ಇದು ಏನಾಗುತ್ತೆ ಅಂತಂದ್ರೆ ಎ ಈಕ್ವಲ್ಸ್ ಟು 2 into 2921, ರೈಟ್? ಸೊ ಅದನ್ನ ಮಾಡಿದ್ರೆ 5842 mm ಸ್ಕ್ವೇರ್ ಆಗುತ್ತೆ,
ಕರೆಕ್ಟಾ? ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಈಚ್ ಆಂಗಲ್ ಅಂದ್ರೆ ಈಗ ನಾನು ಡಯಾಗ್ರಾಮ್ ಡ್ರಾ ಮಾಡಿದ್ರೆ ನೋಡಿ, ಇದೊಂದು ಗಜ ಪ್ಲೇಟ್ ಇದೆ, ಆಮೇಲೆ ಅದ್ರ ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಆಂಗಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ರೈಟ್, ಈ ತರ ಆಂಗಲ್ಸ್ ಇದೆ. ಅದಾದ್ಮೇಲೆ ಈ ಕಡೆನೂ ಇದೆ ಆಂಗಲ್ಸ್, ಈ ಕಡೆನೂ ಇದೆ. ಈ ತರ ಸ್ವಲ್ಪ ಈ ಕಡೆ ಇರುತ್ತೆ, ಈ ಕಡೆ ಇರುತ್ತೆ. ಓಕೆ, ಸೊ ಈ ಕಡೆ ಇದೆ ಮತ್ತೆ ಈ ಕಡೆನೂ ಇದೆ. ಸೊ ಇದು ಗಜಟ್ ಪ್ಲೇಟ್. ಸೊ ಇಲ್ಲಿ ಏನಂದ್ರೆ ಟ್ಯಾಕ್ ಬೋಲ್ಟ್ಸ್ ಇರುತ್ತೆ, ಟ್ಯಾಕ್ ಬೋಲ್ಟ್ಸ್. ಓಕೆ, ಇದು ಟ್ಯಾಕ್ ಬೋಲ್ಟ್ಸ್. ಇಲ್ಲಿ ನಾನು ಅದನ್ನ ಡಾರ್ಕ್ ಮಾಡಿದೆ ನೋಡಿ. ಸೊ ಇವು ಟ್ಯಾಕಿಂಗ್ ಬೋಲ್ಟ್ಸ್. ಸೊ ಇದು ISA ಎಷ್ಟು ಕೊಟ್ಟಿದ್ದಾರೆ? ISA 150 × 150 ಕೊಟ್ಟಿದ್ದಾರೆ. ಡನ್. ಸೊ ಈಗ ನಾವು ನೋಡಿದ್ರೆ ಇಲ್ಲೊಂದು ನಾನು X axis ನ ಡ್ರಾ ಮಾಡ್ತೀನಿ, ಇಲ್ಲಿ Y axis ನ ಡ್ರಾ ಮಾಡ್ತೀನಿ. ಸೊ ದಿಸ್ ಇಸ್ X axis ಅಂಡ್ Y axis. X axis ಆಯ್ತಾ, ಬಿಲ್ಟ್ ಅಪ್ ಸೆಕ್ಷನ್ ಪಾಸ್ ಆಗುತ್ತೆ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಇಂಡಿವಿಜುವಲ್ ಆಂಗಲ್ಸ್. ಓಕೆ, center of gravity of the individual angles. So minimum moment of inertia occurs about the x-axis. So minimum moment of inertia at where x-axis. ಇದು ಪಾಯಿಂಟ್ ನೆನಪಿಟ್ಕೊಳ್ಳಿ. ಮಿನಿಮಮ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ x-axis ಯಾವ್ದಾಗುತ್ತೆ ಅಂತಂದ್ರೆ I_x-x ಆಗುತ್ತೆ. ಓಕೆ, ಸೊ I_x-x ಆಗುತ್ತೆ. ಸೊ I ಮಿನಿಮಮ್ ಏನಾಗುತ್ತೆ ಇವಾಗ? I ಮಿನಿಮಮ್ ಈಕ್ವಲ್ಸ್ ಟು I_x-x nothing but moment of inertia 2 into I_x-x. ಸೊ 2 into ಇಲ್ಲಿ ಬರ್ತೀನಿ ಕೆಳಗಡೆ, ನಮಗೆ ಕೊಟ್ಟಿರೋದಿದೆ 63 35 000. ಸೊ 1 2 6 7 into 10 is to power 4 mm is to 4. ಕರೆಕ್ಟಾ? ಸೊ ಮಿನಿಮಮ್ ರೇಡಿಯಸ್ ಆಫ್ ಗೈರೇಷನ್ ಯಾವ ತರ ಮಾಡೋದು ಇವಾಗ? ಮಿನಿಮಮ್ ರೇಡಿಯಸ್ ಆಫ್ ಗೈರೇಷನ್. ಸೊ ಇದು ಎಷ್ಟಾಗುತ್ತೆ ಇವಾಗ? R ಮಿನಿಮಮ್, ರೈಟ್? ಸೊ I ಮಿನಿಮಮ್ ಬೈ A. ಸೊ 2 into 63 35, right, divided by 5842. So we can say this is an 46.57 mm. ಗೊತ್ತಾಯ್ತಾ? 46.57 mm ಇದರದ್ದು ಆನ್ಸರ್ ಆಗುತ್ತೆ. Done. Next question. A square steel slab base of 1 meter square is provided for a column, right? Is provided for a column made up of two rolled channel section 300 mm into 300 mm. Column carries an axial compression load of 2000 kilonewton. The line of action of the load passes through the center of the column section as well as the slab base. The permissible bending stress in the slab base is 185. The required minimum thickness of the slab base ಬಗ್ಗೆ ಕೇಳ್ತಾರೆ ನೋಡಿ. ಎಲ್ಲಾ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀನಿ, ಕಂಪ್ರೆಷನ್, ಟೆನ್ಷನ್, ಸ್ಲ್ಯಾಬ್ ಬೇಸ್ ಎಲ್ಲ ಒಂದೊಂದಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ಸೊ ದ್ಯಾಟ್ ನಿಮಗೆ ಒಂದು ಡಿಸೈನ್ ಸ್ಟೆಪ್ಸ್ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ಬನ್ನಿ ಮಾಡೋಣ. ಇದು ಯಾವ ತರ ಮಾಡೋದು ನೋಡಿ. ಏನ್ ಕೇಳಿರೋದು? ಒಂದು ಸ್ಕ್ವೇರ್ ಸ್ಟೀಲ್ ಸ್ಲ್ಯಾಬ್ ಇದೆ ಈಗ. ಓಕೆ, ಸೊ ಇದರಲ್ಲಿ ಸ್ಟೀಲ್ ಸ್ಲ್ಯಾಬ್ ಇದೆ ಅಂತಂದ್ರೆ ಡಯಾಗ್ರಾಮ್ ಯಾವ ತರ ಬರುತ್ತೆ ಫಸ್ಟ್ ಅದು ನೋಡೋಣ. ಯಾಕೆಂದ್ರೆ ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಮುಗ್ದೋಯ್ತು ನೋಡಿ. ಇದು ಈ ತರ ಇದೆ, ಈ ತರ. ಸೊ ಇದು ಐ ಸೆಕ್ಷನ್ ಈ ತರ ಬರುತ್ತೆ. ಸೊ ಇವೆರಡು ಚಾನಲ್ ಸೆಕ್ಷನ್ ಇದೆ ಈ ತರ. ಏನ್ ಹೇಳಿರೋದು? 2 rolled ಚಾನಲ್ ಸೆಕ್ಷನ್ 300 ಅಂತ ಹೇಳಿರೋದು. ಸೊ ಇದು ಎಷ್ಟಾಗುತ್ತೆ ಇವಾಗ? ಇಲ್ಲಿಂದ ಇಲ್ಲಿಗೆ. ಸೊ ದಿಸ್ ಈಸ್, ವಿ ಕ್ಯಾನ್ ಸೇ ದಿಸ್ ಈಸ್ ಅನ್ 300 mm ಬಿಕಾಸ್ ಇಟ್ ಈಸ್ ಗಿವನ್ ಇನ್ ದ ಕ್ವಶನ್. ಸೊ ಇಲ್ಲಿಂದ ಇಲ್ಲಿಗೂ ಇದು 300 ಆಗುತ್ತೆ. 300 mm ಇದು ಕೊಟ್ಟಿರೋದು ಚಾನಲ್ ಸೆಕ್ಷನ್. ನಾವು ನಮಗೆ ಇದನ್ನ ಈ ಡಿಸ್ಟೆನ್ಸ್ ನಾನು ಎ ಅಂತೀನಿ, ಆಮೇಲೆ ಈ ಡಿಸ್ಟೆನ್ಸ್ ನಾನು ಬಿ ಅಂತೀನಿ. ಸೊ ಇದು ಟೋಟಲ್ ಏನಿದೆ? ಇದು ಟೋಟಲ್, ರೈಟ್? ಇದು ಟೋಟಲ್ 1000 mm ಇದೆ. 1000 mm. ಈ ಕಡೆನು 1000 mm. ಗೊತ್ತಾಯ್ತಾ? ಓಕೆ, 1000 mm ಇದೆ ಇದು. ಬಿಕಾಸ್
ಸ್ಲ್ಯಾಬ್ ಬೇಸು 1 ಮೀಟರ್ ಸ್ಕ್ವೇರ್ ಈಸ್ ಪ್ರೊವೈಡೆಡ್ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾವು 1000 ಅಂತ ತಗೊಂಡಿದ್ದೀವಿ, ಕರೆಕ್ಟಾ? ಅದ್ರ ಪ್ರಕಾರ ಈಗ ಗ್ರೇಟರ್ ಅಂಡ್ ಸ್ಮಾಲರ್ ಪ್ರೊಜೆಕ್ಷನ್ ಆಫ್ ದ ಸ್ಲ್ಯಾಬ್ ಬೇಸ್ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. ಇವಾಗ ಗ್ರೇಟರ್ and smaller projection of slab base, right? A equals to B ಏನು ಅನ್ಬೋದು ಅದನ್ನ 1000 ಮೈನಸ್ ನೋಡ್ಬೋದು ನೀವು ಮೇಲ್ಗಡೆ ಸ್ಕೆಚರ್ ನೋಡಿ 300 1000 ಮೈನಸ್ 300 ಡಿವೈಡೆಡ್ ಬೈ 2 ಮಾಡಿದ್ರೆ 350 mm ಬರುತ್ತೆ. ಓಕೆ, ಸೊ ಇದು ಬಂತು. ಇವಾಗ ನೆಕ್ಸ್ಟ್ ಏನು ಮಾಡೋದಿದೆ ನಮಗೆ W equals to axial compression load divided by, right, provided area of the base plate. Provided area of base plate ಇದೆ, ಬೇಸ್ ಪ್ಲೇಟ್ ನೋಡ್ಬೋದು ನೀವು. ಸೊ P ಡಿವೈಡೆಡ್ ಬೈ ಏನನ್ಬೋದು ಅದಕ್ಕೆ L ಇಂಟು ಬಿ ಅನ್ಬೋದು, right? P divided by L into B. So ಇದನ್ನ ಏನನ್ಬೋದು 2000 into 10 is to power 3 divided by 1000 whole square, right? So ಇದು ಎಷ್ಟಾಗುತ್ತೆ? ಇದು 2 Newton per mm square ಆಗುತ್ತೆ. ಸೊ ಈಗ thickness of the base plate, ಈಗ thickness of base plate ನಿಮ್ಮ ಯೂನಿವರ್ಸಿಟಿ ಎಕ್ಸಾಮ್ ಅಲ್ಲಿ ಇದು 10 ಮಾರ್ಕ್ಸ್ಗೆ ಕೊಡ್ತಾರೆ, ರೈಟ್? 10 ರಿಂದ 15 ಮಾರ್ಕ್ಸ್ ಕೊಡ್ತಾರೆ, 10 ಮಾರ್ಕ್ಸ್ ಕೊಡ್ಬೋದು, ರೈಟ್? ಸೊ ಏನಿದೆ ಫಾರ್ಮುಲಾ 3W ಡಿವೈಡೆಡ್ ಬೈ ಸಮೇಷನ್ ಆಫ್ PS. ಸೊ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಬೈ 4. ಸೊ ಇದನ್ನ ನಾವು ಫಿಲ್ ಅಪ್ ಮಾಡಿದಾಗ, ರೈಟ್, ಇದನ್ನ ನಾವು ಎಲ್ಲ ವ್ಯಾಲ್ಯೂಸ್ ಪುಟ್ ಮಾಡಿ 3 ಇಂಟು 2 ಡಿವೈಡೆಡ್ ಬೈ 185 350 square by 4. So we will get how much value? 55 mm ಬರುತ್ತೆ, right? 55 mm ಬರುತ್ತೆ. ಇದು 55 mm is the answer. Allowable average shear stress in an unstiffened web for a beam made up of steel grade 250 Newton per mm square ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಯಾವುದಿದು? ಶಿಯರ್ ಸ್ಟ್ರೆಸ್ ವೆಬ್ ಬೀಮ್ಸ್, ಇದ್ರ ಮೇಲೆ ಕೇಳ್ತಾ ಇರೋದು ನೋಡಿ. ಸೊ ಇದು ಸಿಂಪಲ್ ಆಗಿದೆ. 2VA equals to 0.4 into Fy. Very simple, we can say. So we can multiply 0.4 into 250, right? So that is an 100 MPa, right? 100 MPa. So 100 Newton per mm square is the answer. Allowable average shear stress ಕೇಳ್ತಾ ಇರೋದು. ಸೊ ಇದರ ತರ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್. An unstiffened web I section is fabricated, right? ಒಂದು unstiffened I section fabricated ಆಗಿದೆ from 10 mm thick plate by fillet weld as shown in figure. If yield stress of the steel is 250, maximum shear load that the section can take. Maximum shear load ಕೇಳ್ತಾ ಇರೋದು. ಸೊ ಈ ಮ್ಯಾಕ್ಸಿಮಮ್ ಶಿಯರ್ ನಾವು ಯಾವ ತರ ಫಾಲೋ ಮಾಡಬೇಕು ಅಂತ ಈಗ ನೋಡೋಣ, ರೈಟ್? ನೋಡಿ, ಮ್ಯಾಕ್ಸಿಮಮ್ ಶಿಯರ್ ನಾವು ಯಾವ ತರ ಮಾಡಬೇಕು ಅಂತಂದ್ರೆ ಆವರೇಜ್ ಶಿಯರ್ ಸ್ಟ್ರೆಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್? ನೋಡಿ, ಫಸ್ಟ್ ಏನ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಟ್ ದ ಆವರೇಜ್ ಶಿಯರ್ ಸ್ಟ್ರೆಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನ ಬಕಲ್ V divided by D into TW. So it is less than or equal to what? The stress in A for safety against shear. Aita? So safety against shear. So yield stress of the steel. Yield stress of steel ಏನಿದೆ? Fy equals to 250 MPa. Allowable average shear stress, right? ಅದು ಏನಾಗುತ್ತೆ? allowable average shear stress ಏನಾಗುತ್ತೆ ಅಂತಂದ್ರೆ
ಇವಾಗೆ ಜಸ್ಟ್ ಮಾಡಿದೀವಲ್ಲ 0.4 ಇಂಟು ಎಫ್ ವೈ ಪ್ರಿವಿಯಸ್ ಪ್ರಾಬ್ಲಮ್ ಮಾಡಿರೋದು 0.4 ಇಂಟು 250 ಮಾಡಿದಾಗ 100 ಬರುತ್ತೆ ರೈಟ್. ಇದು 100 ಬರುತ್ತೆ. ನಾವು ಮ್ಯಾಕ್ಸಿಮಮ್ ಶಿಯರ್ ಲೋಡ್ ಮಾಡೋಣ. ಮ್ಯಾಕ್ಸಿಮಮ್ ಶಿಯರ್ ಲೋಡ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ಶಿಯರ್ ಲೋಡ್ ಏನಾಗುತ್ತೆ ಅಂತಂದ್ರೆ ವಿ ಈಕ್ವಲ್ಸ್ ಟು ಡಿ ಇಂಟು ಟಿ ಡಬ್ಲ್ಯೂ ಇಂಟು that the permissible value. So we can say 300 into 10 into 100. So we can say 300 into 10 is to power 3 Newton. So we can say 300 kilonewton. 300 kilonewton is the answer for this question. Right? Next question. A symmetrical eye section, right? A symmetrical eye section with the flange 50 mm thickness, edge flange 10 mm, depth of the web 100 mm, thickness of the web 10 mm, still subjected to shear force of 100. Find the magnitude of the shear stress. ಆಯ್ತಾ, ಇದು ತುಂಬಾ ಈಸಿ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. ನೋಡಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ಮೂಮೆಂಟ್ ಆಫ್ ಇನರ್ಷಿಯಾನ ಕ್ಯಾಲ್ಕುಲೇಟ್ ಮಾಡಿ ಆಯ್ತಾ. 50 ಇಂಟು 120 ಕ್ಯೂಬ್ ಡಿವೈಡೆಡ್ ಬೈ 12 ಮಾಡಿ, ಮೈನಸ್ ಆಫ್ 40 ಇಂಟು 100 ಕ್ಯೂಬ್ 100/3 ಡಿವೈಡೆಡ್ ಬೈ 12 ಇದು ಮಾಡಿದಾಗ 3.87 10 is to power 6 mm raised to 4 ಬರುತ್ತೆ. ಇದೇನು ಬರುತ್ತೆ? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಸೆಕ್ಷನ್ ಅಬೌಟ್ ಬೆಂಡಿಂಗ್ ಆಕ್ಸಿಸ್. ಇದು ಬೆಂಡಿಂಗ್ ಆಕ್ಸಿಸ್ ಬಂತು. ಸೊ ಶಿಯರ್ ಸ್ಟ್ರೆಸ್ ನ ಯಾವ ತರ ಮಾಡ್ತೀವಿ ನಾವು? ಶಿಯರ್ ಸ್ಟ್ರೆಸ್ ಈಕ್ವಲ್ ಟು ರೈಟ್ 2 ಈಕ್ವಲ್ಸ್ ಟು ವಿ ಇಂಟು ಎ ಇಂಟು ವೈ ಬಾರ್ ಡಿವೈಡೆಡ್ ಬೈ ಐ ಬಿ. ಸೊ 100 ಇಂಟು 10 is to power 3 ಇಂಟು 50 ಇಂಟು 10 ಆಯ್ತಾ ಇಂಟು 55. ಸೊ ಡಿವೈಡೆಡ್ ಬೈ we can say 3.87 into 10 is to power 6 into 10. So how much we got? That is the 71.05 Newton mm square. So this is the answer for this question. Okay, because direct ಆಗಿ ಕೇಳಿರೋ ಕ್ವೆಶ್ಚನ್ ಡೈರೆಕ್ಟ್ ಆಗಿ ಮಾಡಬೇಕಷ್ಟೇ, ಬೇರೆದೇನು ಯೋಚನೆ ಮಾಡಬಾರ್ದು. ನೆಕ್ಸ್ಟ್ ಕ್ವೆಶ್ಚನ್. ಇನ್ ಎ ಪ್ಲೇಟ್ ಗರ್ಡರ್ ದ ವೆಬ್ ಪ್ಲೇಟ್ ಈಸ್ ಕನೆಕ್ಟೆಡ್. ರೈಟ್, ಪ್ಲೇಟ್ ಗರ್ಡರ್ ಅಲ್ಲಿ ವೆಬ್ ಪ್ಲೇಟ್ ಕನೆಕ್ಟ್ ಇರುತ್ತೆ ಟು ಎ ಫ್ಲೆಂಜ್ ಪ್ಲೇಟ್ಸ್ ಬೈ ದ fillet welding. The size of the fillet welds is designed to safely resist. ಯಾವುದಕ್ಕೆ ಮಾಡ್ತೀವಿ? ರೈಟ್, ಇದನ್ನ ಸೇಫ್ಲಿ ರೆಸಿಸ್ಟ್ ಆಗೋಕೆ ಯಾವ್ದನ್ನ ಮಾಡ್ತೀವಿ ಅಂತ ಕೇಳ್ತಾ ಇರೋದು. ನೋಡಿ, ಫಿಲೆಟ್ ವೆಲ್ಡ್ ಸೈಜ್ ಮತ್ತೆ ಎಫೆಕ್ಟಿವ್ ಲೆಂತ್ ಬಿಟ್ವೀನ್ ದ ವೆಬ್ ಪ್ಲೇಟ್ ಅಂಡ್ ಫ್ಲೆಂಜ್ ಪ್ಲೇಟ್. ರೈಟ್, ಸೊ ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಹಾರಿಜಾಂಟಲ್ ಶಿಯರ್ ಸ್ಟ್ರೆಸ್ ರೈಟ್ ಬಿಟ್ವೀನ್ ವೆಬ್ ಅಂಡ್ ದ ಫ್ಲೆಂಜ್ ಪ್ಲೇಟ್ ಡ್ಯೂ ಟು ದ ಬೆಂಡಿಂಗ್ ಆಕ್ಷನ್ ಕ್ಯಾಲ್ಕುಲೇಟ್ ಮಾಡೋಕೆ ಮಾಡ್ತೀವಿ. So horizontal shear force between the flanges and the web plate ಅಂತ ಹೇಳ್ಬೋದು ನಾವು. ಗೊತ್ತಾಯ್ತಾ? ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಡಿಫ್ಲೆಕ್ಷನ್ ಫಾರ್ ಎ ಗ್ಯಾಂಟಿ ಗರ್ಡರ್. ಗ್ಯಾಂಟಿ ಗರ್ಡರ್ ಮೇಲೆ ಒಂದು ಕ್ವಶನ್ ಇದೆ. ರೈಟ್, ಸ್ಪ್ಯಾನಿಂಗ್ ಓವರ್ 6 ಮೀಟರ್ ಆನ್ ವಿಚ್ ಎಲೆಕ್ಟ್ರಿಕ್ ಓವರ್ ಹೆಡ್ ಟ್ರಾವೆಲಿಂಗ್ ಕ್ರೇನ್ ಆಫ್ 200 ಕೆಪಾಸಿಟಿ ಇದ್ರೆ. ನೋಡಿ, ಗ್ಯಾಂಟ್ರಿ ಗರ್ಡರ್ ಒಂದು ಕ್ವಶನ್ ಹಾಕ್ಬಿಟ್ಟಿದೆ ಸುಮ್ಮನೆ ನಿಮ್ಗಿರ್ಲಿ ಅಂತ. ಸೊ ನೋಡಿ, ಅದ್ರದ್ದು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು? ಗ್ಯಾಂಟಿ ಗರ್ಡರ್ ಅಂದ್ರೆ L by 750 ರೈಟ್. ಸೊ L by 750 ಮತ್ತೆ ಕೆಪಾಸಿಟಿ 50 ಟನ್ ಇತ್ತಂದ್ರೆ ಇದು 50 ಟನ್ ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಸೊ 6000 ಡಿವೈಡೆಡ್ ಬೈ 750. ಸೊ ಇಟ್ ಈಸ್ 8 mm. 8 mm ಏನಾಯ್ತು ಇದು? ರೈಟ್, ಸೊ ಇದು 8 mm ಏನಿದು? ಪರ್ಮಿಸಿಬಲ್ ಡಿಫ್ಲೆಕ್ಷನ್ ಫಾರ್ ದ ಗ್ಯಾಂಟಿ ಗರ್ಡರ್. ಸೊ 8 mm. ಓಕೆ ಓಕೆ, ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಕ್ಲಿಯರ್ ಮಾಡಿದ್ದೀನಿ, ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಸೊ ದಟ್ ನಿಮಗೆ ಎಕ್ಸಾಮಲ್ಲಿ ಯಾವುದು ಪ್ರಾಬ್ಲಮ್ ಆಗಬಾರ್ದು, ಯಾವುದೊಂದು ಟಾಪಿಕ್ ಮಿಸ್ ಆಗ್ಬಾರ್ದು ಅಂತ ಟ್ರೈ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ಆ್ಯಂಡ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು.